ज्योतिः परात् परः ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः अखण्डमण्डलाकारं व्याप्तमेन चराचरं तत्पदं दर्शितं येन तस्मै श्री गुरवे नमः नारायणसमारम्भात् शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम् सदाशिवसमारम्भात् शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम् हरि ओम् ಹರಿ ಓಂ. ಥ್ಯಾಂಕ್ ಯು ಕೋಕಿಲಾಜಿ. ಸತೀಶ್ ಜಿ, ನೀವು ಸ್ಟಾರ್ಟ್ ಮಾಡಿ. Okay. Salutations to our Acharya Guru Prabhuji. ಪ್ರಭುಜಿ. Yeah. Okay. So starting today's ಆ ಕ್ವಶನ್ ನ ನೀವ್ ಹೇಳ್ಬೇಕಾದ್ರೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ರಾಘವ್ ನೀವು ಸ್ವಲ್ಪ ಕನ್ವರ್ಟ್ ಮಾಡಿ ಹೇಳಿ ರಾಘವ್ ಅವ್ರಿಗೆ. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಅದನ್ನ ಸ್ವಲ್ಪ ಹೇಳಿ. ಅವ್ರ ಪ್ರಶ್ನೆ ಯಾರು ಕೇಳ್ತಾರೋ ಅವ್ರಿಗೆ, ಆಯ್ತಾ? ಓಕೆ, ಥ್ಯಾಂಕ್ ಯು. ಆಗ್ಲೇ ಕಳ್ಸಿದ್ರೆ ಕನ್ನಡ ಕೇಳಿಬಿಡ್ತೀನಿ. ಅವ್ರು ಕಳ್ಸಿದಾರೆ, ಬಟ್ ನೀವು ಕನ್ನಡ ಓದಿ ಮತ್ತೆ ಕಳ್ಸಿರೋದು. ಹಂಗೆ ಮಾಡಿ, ಕನ್ನಡದಲ್ಲಿ ಓದ್ಬಿಡಿ. ಓಕೆ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ. ಹರಿ ಓಂ ಆಶಾಜಿ. ಸೊ ನಿಮಗೆ ಫಸ್ಟ್ ಕ್ವಶನ್, ಮುಕ್ತಿ ಅಂದ್ರೆ ಏನು ಮತ್ತು ಯಾವುದು ಮುಕ್ತಿ ಅಲ್ಲ? ಮುಕ್ತಿ ಷರತ್ತು. ಆಶಾಜಿ ಯಾವ ಆಶಾಜಿ ಅಂತ ಹೇಳ್ಬೇಕು? ಆಶಾ ಬೋಪಣ್ಣ, ಆಶಾ. ಗುಡ್. ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಮುಕ್ತಿ ಎಂದರೆ ಏನು ಮತ್ತು ಯಾವುದು ಮುಕ್ತಿ ಅಲ್ಲ? ಮುಕ್ತಿ ಷರತ್ತು ಬದ್ಧವೇ? ನಾವು ಈಗಾಗಲೇ ಮುಕ್ತರಾಗಿದ್ದೇವೆಯೇ? ಮುಕ್ತಿ ಅಂದ್ರೆ ರಿಯಲೈಸೇಷನ್ ತತ್ವಮಸಿ. The non-dual state is mukti. ಮುಕ್ತಿ ಯಾವುದಲ್ಲ ಅಂತ ಹೇಳಿದ್ರೆ, ನಿರ್ವಿಕಲ್ಪ ಸಮಾಧಿ is not mukti. ಯಾಕೆಂತ ಹೇಳಿದ್ರೆ ಅದು ಒಂದು ಕಂಡೀಷನ್, ಇಟ್ ವಿಲ್ ಬ್ರಿಂಗ್ ಅ ಕಂಡೀಷನ್. ಸಮಾಧಿ ಮುಕ್ತಿ ಅಂತ ಹೇಳಿದ್ರೆ, ಸೊ ಬಿಫೋರ್ ದಟ್ ನೀವು ಮುಕ್ತರಲ್ಲ ಅಂತ ಹೇಳುವ ಕಂಡೀಷನ್ ಬರುತ್ತೆ. ಅದಕ್ಕಾಗಿ ನಿರ್ವಿಕಲ್ಪ ಸಮಾಧಿ ಮುಕ್ತಿ ಅಲ್ಲ. Is mukti conditional? Yes, mukti is not conditional. Because this other condition appears. I'm not mukta previously I'm not mukta condition arises. Adkagi mukti condition alla. We are muktas by itself. Innu helಬೇಕಾ or ಇಲ್ಲ? ಸೊ ಇನ್ ಯಾರನ್ನ ಆಡ್ ಮಾಡ್ಬೇಕಾ ಈ ಕ್ವಶನ್ಗೆ? ಸಮರೈಸ್ ಮಾಡ್ತೀರಾ? ಆಶಾ ಬೋಪಣ್ಣ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಐ ಮೀನ್ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಸಮರೈಸ್ ವೆಲ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಆಶಾ ಲಕ್ಷ್ಮಿ ಜಿ ಅವ್ರಿಗೆ, ಸಾರಿ ಇದು ಸ್ಪೆಲ್ಲಿಂಗ್ ನಾನು ತಪ್ಪಾಗ್ಬಿಟ್ಟಿದೆ, ಕರೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ವಾಸನೆಗಳನ್ನು ತೆಗೆಯುವುದು ಹೇಗೆ? ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವುದು ಹೇಗೆ? ಮನಸ್ಸನ್ನು ಶುದ್ಧೀಕರಿಸುವುದು ಹೇಗೆ? ಮನಸ್ಸಿನಲ್ಲಿರುವ ಅಡೆತಡೆಗಳನ್ನು ಹೇಗೆ ತೆಗೆದುಹಾಕಬಹುದು? ವಾಸನೆಗಳನ್ನು ಬಿಡುವುದೇ? ಸಾರಿ, ರಾಘವ್ಜಿ ಕರೆಕ್ಟ್ ಅಲ್ಲ? ರಾಘವ್ಜಿ ಡ್ರಾಪ್ ಆಗಿದ್ದಾರೆ. ಓಕೆ. ಮತ್ತೆ ರಿಪೀಟ್ ಮಾಡ್ಲಾ ಕ್ವಶನ್? ಇಲ್ಲ, ಎಲ್ಲಾ ಕ್ವಶನ್ಗೂ ನನಗೆ ತಿಳಿದಂಗೆ ಒಂದೇ ಆನ್ಸರ್ ಅನ್ಸತ್ತೆ. ಹೌದೌದು ಅಲ್ವಾ? ಎಲ್ಲಾ ಕ್ವಶನ್ಗೂ ಒಂದೇ ಆನ್ಸರ್. ಮನಸ್ಸನ್ನು ಈಗ ಶ್ರವಣದಿಂದ ನಾವು ಶ್ರುತಿ ವಾಕ್ಯಗಳು ಗುರುಮುಖೇನ ಕೇಳ್ತೀವಿ. ಮನನದಿಂದ ಅದು ದೃಢ
ಇನ್ನು ಏನ್ ಡೌಟ್ಸ್ ಇದೆಯೋ ಎಲ್ಲ Deep ಕ್ಲಿಯರ್ rooted. ಮಾಡ್ಕೊಂಡು ಈ ತರ ಸತ್ಸಂಗಗಳು ಇದೆಲ್ಲ ಮೂಲಕ ಅದಕ್ ಕ್ಲಾರಿಟಿ ಬರುತ್ತೆ ನಮ್ಗೆ. ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂತ ಹಳೆ ವಾಸನೆಗಳೆಲ್ಲ ಇರುತ್ತಲ್ವಾ, ಅಥವಾ ಈ ಉಪಾಧಿಗಳು ಆರೋಪ ಮಾಡ್ಕೊಂಡಿರ್ತೀವಲ್ಲ, ಇದು ನಾನು, ನನ್ನ ಶರೀರ, ನನ್ನವರು, ಇದೆಲ್ಲ ಇದು ನಾವು ಎಷ್ಟು ಶ್ರವಣ ಮಾಡಿದ್ರು ಆ ಟೈಮಲ್ಲಿ ಗುರುವಿನ ಪ್ರೆಸೆನ್ಸ್ ಅಲ್ಲಿ ನಾವು ಸರಿಯಾಗಿರ್ತೀವಿ. ಹೊರಗಡೆ ಹೋಗ್ತಿದ್ದಂಗೆ ಅದೆಲ್ಲ ಮರ್ತೋಗಿ ಹೇಳ್ತಾರಲ್ಲ, ಚಪ್ಲಿ ಬಿಡೋ ಅದ್ರಕ್ ಹೋಗಿದ ತಕ್ಷಣ ಅವೆಲ್ಲ ಮುತ್ಕೊಂಡ್ಬಿಡುತ್ತೆ ಬಂದು ಅಂತ ಅನ್ಬಿಟ್ಟು. ಇದನ್ ಮತ್ತೆ ಹೇಗೆ ತೆಗಿಯೋದು ಅಂದ್ರೆ ನಿಧಿಧ್ಯಾಸನದಲ್ಲಿ ಅದು ನಿಶ್ಚಯ ಮಾಡ್ಕೋಬಹುದು, ದೃಢ ಪಡಿಸ್ಕೋಬಹುದು. ನಮ್ಮ ಹಳೆ ವಾಸನೆಗಳು ಕೆಲವು ಡೀಪ್ ರೂಟೆಡ್ ಏನಾರು ಇರ್ಬೋದು, ಹಿಂದಿನ ಜನ್ಮದ ವಾಸನೆಗಳು ಏನೋ ಗೊತ್ತಿರೋದಿಲ್ಲ. ನಿಧಿಧ್ಯಾಸನದಿಂದ ಅದನ್ನ ನಮ್ಗೆ ಚಿತ್ತಶುದ್ಧಿಗೆ ಅಂದ್ರೆ ನಮ್ಗೆ ಈ ಕ್ಷಮಾದಮ ತಿತಿಕ್ಷ ಉಪರತಿ ಷಟ್ ಸಂಪತ್ತಿ ಅಂತೀವಲ್ವಾ, ಅದರಿಂದ ಈ ಧ್ಯಾನದಿಂದ ಅಂದ್ರೆ ನಿಧಿಧ್ಯಾಸನ ಜ್ಞಾನದಿಂದ ಧ್ಯಾನ ಮಾಡ್ಬೇಕು ಅಂತ ಗುರುಜಿ ಅವ್ರು ಹೇಳೋದು. ಧ್ಯಾನದಿಂದ ನಿಧಿಧ್ಯಾಸನದಿಂದ ಜ್ಞಾನ ಬರಲ್ಲ, ಜ್ಞಾನ ಪಡ್ಕೊಂಡ್ಮೇಲೆ ನಾವ್ ಅದ್ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಈ ವಾಸನೆಗಳೆಲ್ಲ ಕ್ಷಯವಾಗತ್ತೆ, ಹೋಗುತ್ತೆ. ಬಟ್ ಅದು ನೀವು ಹೇಳ್ದಂಗೆ ಹೊಟ್ಟೋಗುತ್ತೆ, ಬಟ್ ಮತ್ತೆ ಬರುತ್ತಾ ಹೇಗೆ ಅದು? ಮತ್ತೆ ಒಂದ್ಸರಿ ಜ್ಞಾನ ಬಂದ್ಮೇಲೆ ಮತ್ತೆ ಹೋಗೋದಿಲ್ಲ ಅದು. ಆ ಟೇಸ್ಟ್ ನಾವು ಒಂದು ಮೆಡಿಟೇಷನ್ ಅದ್ ರುಚಿ ಹತ್ತದ್ರೇನೆ ನಾವು ಬಿಡೋದಿಲ್ಲ ಅಲ್ವಾ. ಒಮ್ಮೆ ಜ್ಞಾನ ಬಂದ್ಮೇಲೆ ಅದು ಹೋಗೋದಿಲ್ಲ. ಇದು ನಿಶ್ಚಯವಾಗುತ್ತೆ ನಿಧಿಧ್ಯಾಸನದಿಂದ. ಆಮೇಲೆ ಶ್ರವಣ ಮಾತ್ರೇನ ಮುಕ್ತಿ, ಶ್ರವಣದಿಂದನೇ ಮುಕ್ತಿ ಆಗೋದು. ಇವೆಲ್ಲ ಮಾಡಿ ಮತ್ತೆ ನಮ್ಗೆ ಅವಾಗ ಶ್ರವಣ ಮಾಡಿದ್ರೆ ಇನ್ನು ಚೆನ್ನಾಗಿ ಕ್ಲಾರಿಟಿ ಬರುತ್ತೆ, ಆಸಕ್ತಿ ಬರುತ್ತೆ. ಕೊನೆಗೆ ಶ್ರವಣದಿಂದನೇ ಮುಕ್ತಿ ಆಗೋದು. ಒಮ್ಮೆ ಮುಕ್ತಿ ಬಂದ್ಮೇಲೆ ಹೋಗಲ್ಲ ಮನಸ್ಸಿಗೆ. ಪದೇ ಪದೇ ಅಸೋಸಿಯೇಟ್ ಆಗ್ತಾ ಇರ್ಬೇಕು ಈ ತರ ಸತ್ಸಂಗಲ್ಲಿ. ಗುರುಗಳು ಇವು ಎಲ್ಲ ವಾಟ್ ಎವರ್ ಈ ಕನ್ವರ್ಸೇಷನ್ಸ್ ಗುರೂಜಿದು ಸತ್ಸಂಗಲ್ಲಿ ಅಸೋಸಿಯೇಟ್ ಆಗ್ತಾ ನೀವ್ ಹೇಳ್ದಂಗೆ ಶ್ರವಣ ಮಾಡ್ತಾ ಕೀಪ್ ಶ್ರವಣದಿಂದನೇ ಮುಕ್ತಿ ಆಗೋದು. ಸಂತೋಷ್, ಕ್ಲಾರಿಫೈ ಮಾಡ್ತೀರಾ ಅದ್ರ ಮೇಲೆ ವಾಸನೆಗಳ ಬಗ್ಗೆ? ಇಲ್ಲ ಕ್ಲಾರಿಫಿಕೇಶನ್ ಅಂತ ಏನಿಲ್ಲ. ಇವಾಗ ಅವ್ರು ಹೇಳಿದ್ರಲ್ಲ ಅದೇನೆ, ವಾಸನೆಗಳು ಅಂತಂದ್ರೆ ದೇಹ ಮನಸ್ಸು ಬುದ್ಧಿ ಅನ್ನೋದು ಮೊದಲನೇ ವಾಸನೆ ಆಗಿ, ಅದರಿಂದ ಏನಾಗುತ್ತೆ, ನಾನು ನನ್ನದು, ನನಗ್ ಬೇಕು, ನನ್ನ ಫ್ಯಾಮಿಲಿಗೆ ಬೇಕು, ನನ್ನ ಪರಂಪರೆಗೆ ಬೇಕು ಅಂತ ಹೇಳಿ ಆ ಡಿಸೈರ್ಸ್ ಬೆಳೀತಾ ಹೋಗುತ್ತೆ. ಅದು ವಾಸನೆಗಳ ರೂಪಾಂತರ ಎಷ್ಟೋ ಜನ್ಮಾಂತರಗಳೇ ತುಂಬಿರುತ್ತೆ. ಅದನ್ನ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ 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 ಆ ಒಂದು ಡೆಪಾಸಿಟ್ ನ ಹೇಗೆ ಕೊಳೆ ನೀರನ್ನ ನಾವು ಒಳ್ಳೆ ನೀರ್ ಹಾಕಿ ತೆಗಿತೀವೋ ಆ ತರ ತೆಗೆದಾಗ ಏನಾಗುತ್ತೆ, ಒಳ್ಳೆ ನೀರಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಹಾಗೆ ಐ ಥಿಂಕ್ ಅವ್ರು ಕ್ಲಾರಿಫಿಕೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅದು ಭಾಸ್ಕರ್ ಬಚ್ಚಪ್ಪ ಅಂದ್ರೆ ಇವ್ರವರು ಅನ್ಸೂಯ ಮೇಡಮ್. ಓಕೆ, ಏನೇ ತಾನೆ ಅನ್ಸೂಯ, ಏನೇ ಇರ್ಲಿ ಪರವಾಗಿಲ್ಲ, ಹೆಸರ ತೋರಿಸ್ತಾ ಇದೆ ಹೇಳಿ. ಓಕೆ ಸರಿ. ವಿಡಿಯೋ ಬರ್ತಾರಾ ಅವರು? ವಿಡಿಯೋ ಬರ್ತಾರೆ, ಬನ್ನಿ ಮೇಡಮ್. ಬರ್ತೀವಿ ಬರ್ತಾ ಇದೀವಿ. ಥ್ಯಾಂಕ್ ಯು. ಬಂದ್ಬಿಟ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಮುಕ್ತಿಯನ್ನು ಪಡೆಯುವ ವೇದಾಂತ ಮಾರ್ಗ ಯಾವುದು? ಮುಕ್ತಿಯನ್ನು ಪಡೆಯುವ ಏಕೈಕ ಮಾರ್ಗ ಯಾವುದು ಮತ್ತೆ ಯಾಕೆ? ಆಗ್ಲೇ ಸೇಮ್ ಥಿಂಗ್ ಡಿಸ್ಕಸ್ ಮಾಡಿದೀವಿ. ಸೇಮ್ ಥಿಂಗ್. ಅರಿವು ಎಲ್ಲರಿಗೂ. ಮುಕ್ತಿಯನ್ನು ಪಡೆಯುವ ಎಲ್ಲರೂ ಶ್ರವಣ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸ ಮುಕ್ತಿ ಪಡಿಲಿಕ್ಕೆ ಅದೇ, ಅದರಿಂದಾನೇ ಮುಕ್ತಿ ಸಿಗೋದು. ಈಗ ಮಾಡ್ಬೇಕು. ಈಗ ಮುಕ್ತಿ ಪಡೆಯೋದಕ್ಕೆ ಸರಿ, ನೀವು ಶ್ರವಣ ಮನ ನಿಧಿಧ್ಯಾಸ ಮಾಡ್ತೀವಿ. ಈಗ ನೀವು ಮುಕ್ತಿ ಪಡೆದಿದ್ದೀರಾ? ಇನ್ನು ಮುಕ್ತರ ಅದು ನಮ್ಗಿನ್ನೂ ಅರಿವಾಗ್ತಿಲ್ಲ ಅಷ್ಟೇ. ಅದಕ್ಕೆ ವಾಸನ ಕ್ಷಯ ಆಗ್ಬೇಕು ಅಂತ ಹೇಳೋದು. ವಾಸನ, ಹೌದು, ವಾಸನೆಗಳನ್ನ ತೆಗೆದುಹಾಕೊಂಡು ನಮ್ಮ ಅದಕ್ಕೆ ನಿಮ್ಮ ಪ್ರಯತ್ನ ಎಲ್ಲಿವರೆಗೂ ಅಲ್ಲ, ನೀವು ವಾಸನೆಗಳನ್ನ ಕ್ಷಯ ಆಗ್ಬೇಕು ಅಂತ ಹೇಳೋದಲ್ಲ, ನಿಮ್ಮ ಪ್ರಯತ್ನ ಈ ವಾಸನ ಕ್ಷಯದಲ್ಲಿ ಎಲ್ಲಿವರೆಗೂ ಬಂದಿದ್ದೀರಾ? ಎಲ್ಲಿವರೆಗೂ ಬಂದಿದೆ ಅಂತ ಇನ್ನೂ ಅರ್ಥ ಆಗ್ತಿಲ್ಲ ಸರ್. ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ.
ಅಲ್ಲ ಟ್ರೈ ಅಂತ ಅಲ್ಲ, ಈಗ ವಾಸನಾ ಕ್ಷಯ ಅಂದ್ರೆ ನಾನು ನಿಮ್ಗೆ ಈಗ ಹೇಳ್ದೆ, ಈಗ ಏನು ಅಂತಂದ್ರೆ ನಾವ್ ಯಾವಾಗ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ನಾವ್ ಈ ಗೊಂದಲದಲ್ಲೇ ಹೌದು. ಬದುಕ್ತಾ ಇರ್ತೀವೋ ಅದರಿಂದ ಏನಾಗತ್ತೆ, ಹೌದು. ನಾನು ನನಗೆ, ನನ್ನ ಮಕ್ಕಳಿಗೆ, ನನ್ನ ಮನೆಗೆ, ನನಗೆ ಬೇಕು ಎಲ್ಲ ಅಂತ ಜನ್ಮ ಜನ್ಮಾಂತರಗಳಿಂದ ಬಂದಿರೋದನ್ನ ನಾವು ವೇದ ಸದ್ಗುರುಗಳಿಂದ ಕೇಳಿದಂತ ವಾಕ್ಯಗಳನ್ನ, ಮಹಾವಾಕ್ಯಗಳನ್ನ ಮನನ ಮಾಡ್ತಾ ಮಾಡ್ತಾ ಆ ಹೊಸ ನೀರನ್ನ ತುಂಬಿಸ್ತಾ ಬರ್ಬೇಕಾಗ ಹಳೆ ನೀರು ಹೋಗುತ್ತೆ. ಅದು ಹೇಗೆ ಅಂತಂದ್ರೆ ಈಗ ಈಗ ನಾವು ನಿಧಿಧ್ಯಾಸ ಅಂತ ಹೇಳಿ ಕೂಡ್ಲೆ ಶ್ರವಣ ಮನನ ನಿಧಿಧ್ಯಾಸ ಅಂತಂದ್ರೆ ನಾನು ಬ್ರಹ್ಮಸ್ವರೂಪಿ ಅಂತ ಈಗ ಸಮಾಧಿಗಳಂತ ಏನ್ ಕೇಳ್ತಾ ಬಂದಿದೀವಲ್ಲ, ಅಲ್ಲಿ ನಾವು ಆ ನಾನು ಬ್ರಹ್ಮಸ್ವರೂಪಿ ಅನ್ನೋ ಒಂದು ಆ ಒಂದು ಮಾತನ್ನ, ಆ ಒಂದು ಇದನ್ನ ಇಟ್ಕೊಂಡು, ಅಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು ಇನಿಷಿಯಲಿ ನಮ್ಗೆ ಏನೇ ಮಾಡ್ಬೇಕಾದ್ರು ಅಲ್ವಾ, ಅದನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ ನೀವು? ಹೌದು. ಆತರ ಏನಾದ್ರು ನಿಧಿಧ್ಯಾಸ ಮಾಡ್ತಿದ್ದೀರಾ? ಅಷ್ಟೊಂದು ಪ್ರಯತ್ನ ಮಾಡ್ತಿಲ್ಲ, ಸ್ವಲ್ಪ ಇಲ್ಲ, ಹಂಗೆ ಮಾಡ್ಬೇಕು. ನನಗ್ ಪ್ರಯತ್ನ ಗೊತ್ತು. ಅಲ್ಲ, ನೀವು ನೆಕ್ಸ್ಟ್ ವೀಕ್ ಹೇಳ್ಬೇಕು ನನಗೆ ನೀವು ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ ಅಂತ. ಆಯ್ತಾ? ಆಯ್ತಾಯ್ತು, ಇಲ್ಲ, ಆಯ್ತು ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಗೊತ್ತಾಯ್ತು, ನೀವ್ ಬರ್ತೀವಿ ಹೇಳೋದು ಡೈಲಿ, ಗೊತ್ತಾಯ್ತು ನನಗೂ. ಅದೇ ಬರ್ತೀವಿ, ಹೆಂಗಪ್ಪ ಒಂದ್ ಅನ್ನೋದೇ ವಾರಕ್ಕೊಂದ್ಸತಿ ಮಾತಾಡ್ತೀವಿ, ಹೋಗ್ತೀವಿ ಅಂದ್ರೆ ಹಂಗೆ ಇರ್ತೀವಿ. ಸೊ ನಾವು ಆಯ್ತಾಯ್ತು. ಗ್ರಾಫ್ ಅಲ್ಲಿ ಮುಂದಕ್ಕೆ ಹೋಗ್ತಿರ್ಬೇಕು. ನಮ್ಮ ಈ ಗ್ರಾಫ್ ಏನಿದೆ ಗೊತ್ತಾ, ಆಧ್ಯಾತ್ಮಿಕ ಗ್ರಾಫ್ ಅಲ್ಲಿ ಆಯ್ತು. ಈ ಒಂದು ಪಾಯಿಂಟ್ ಆದ್ರೂ ಮುಂದೆ ಹೋದ್ರೆ ಎಷ್ಟೋ ಒಂದು ಇದಾಗತ್ತೆ ಅಷ್ಟೇ. ಅದಕ್ಕೆ ಗ್ರಾಫಿಯಲ್ಲೇ ಇದೀವಿ. ಹಾ ಸತೀಶ್ ಜಿ, ಅದೇ ಅವೇರ್ನೆಸ್ ಥ್ಯಾಂಕ್ ಯು ಎಲ್ಲ ಸರ್. ಇದ್ರೆ. ಓವರ್ ಟು ಯು. ಥ್ಯಾಂಕ್ ಯು ಸಂತೋಷ್. ಅವೇರ್ನೆಸ್ ಅಲ್ಲಿ ಇದ್ದಾಗ ರಿಯಲೈಸೇಷನ್ ಆಗ್ತಾ ಇರುತ್ತೆ. ಬಾಡಿ ಮೈಂಡ್ ಇಂಟೆಲೆಕ್ಟ್ ನ ಸಪರೇಷನ್ ಅಂತ ಅದು ಲೇಯರ್ಸ್ ತೆಗೆದು ಐ ಆಮ್ ದಟ್ ಅನ್ನೋದಕ್ಕೆ ಬರ್ಬೋದು. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕೋಕಿಲಾ ಮೇಡಮ್ ಅವರಿಗೆ. ಆತ್ಮಜ್ಞಾನ ಮತ್ತು ಮುಕ್ತಿ ಎನ್ನುವುದು ನಿರ್ವಿಕಲ್ಪ ಸಮಾಧಿಯ ಫಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಕೋಕಿಲಾ ಮೇಡಮ್ ಅವ್ರಿಗೆ. ಹರಿ ಓಂ ಸತೀಶ್ ಜಿ, ಹರಿ ಓಂ. ಗುರುವಿನ ಹರಿ ಓಂ. ಪಾದಕ್ಕೆ ವಂದಿಸುತ್ತಾ ಏನ್ ಕ್ವಶನ್ ಕೇಳಿದ್ ಸತಿ ಹೇಳಿ, ರಿಪೀಟ್ ಮಾಡಿ ಸತೀಶ್ ಜಿ. ಓಕೆ. ಆತ್ಮಜ್ಞಾನ ಮತ್ತು ಮುಕ್ತಿ ಎನ್ನುವುದು ನಿರ್ವಿಕಲ್ಪ ಸಮಾಧಿಯ ಫಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇದು ಖಂಡಿತ ಅಲ್ಲ. ವಿದ್ಯಾರಣ್ಯರು ಹೇಳಿದ್ದು ಅಥವಾ ಗುರುಗಳು ಹೇಳಿದ್ದೇನೆಂದ್ರೆ ಶ್ರವಣ ಮಾತ್ರೇಣ ಮುಕ್ತಿ ಅಂತ ಹೇಳಿದ್ದಾರೆ. ಇದೆಲ್ಲ ಏನಾದ್ರು ನಿಧಿ, ಈಗ ನಿರ್ವಿಕಲ್ಪ ಅನ್ನೋದು ಅದು ನಮ್ಮ ಒಂದು ಮನಸ್ಸಿನ ಭಾವನೆ ಅಷ್ಟೇ ಅದು ಅಂತ ಹೇಳ್ತಾರೆ. ಅದು ಒಂದ್ ನಿಮಿಷ, ಇನ್ನೇನು ನನ್ ಹೇಳ್ಬೇಕು? ಪ್ರಶ್ನೆ ಇದೆ ನಿಮ್ಗೆ. ಈಗ ನೀವು ನಿರ್ವಿಕಲ್ಪ ಸಮಾಧಿ ಬರೀ ನಿಮ್ಮ ಮನಸ್ಸಿನ ಭಾವನೆ ಆದ್ರೆ ನೀವು ವಾಸನೆಗಳ ಕ್ಷಯ ಹೆಂಗ್ ಮಾಡ್ತೀರಾ? ಅಂದ್ರೆ ನಿಧಿಧ್ಯಾಸ ಮಾಡ್ತೀವಿ, ಖಂಡಿತ ಇಲ್ಲ ಸಂತೋಷ್, ಮಾಡೇ ಮಾಡ್ತೀವಿ, ನಿಧಿಧ್ಯಾಸ ಮಾಡ್ತೀವಿ. ಬಟ್ ಆದ್ರೂ ಈ ಮಾಯೆಯ ಒಂದೊಂದು ಸಿಕ್ಕಾಕೊಳ್ತೀವಲ್ಲ ನಾವು, ಎಷ್ಟು ಇಲ್ಲ, ಈಗ ರಿಪೇರಿ ನೀವು ನಿಧಿಧ್ಯಾಸ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಸರಿ, ನೀವು ನಿಧಿಧ್ಯಾಸ ಯಾವ ತರ ಮಾಡ್ತಿದ್ದಾರೆ ಹೇಳಿ ನೋಡೋಣ. ಏನ್ ಮಾಡ್ತಿದ್ದೀರಾ ನಿಧಿಧ್ಯಾಸದಲ್ಲಿ? ನೀವು ಪ್ರತಿ ದಿವಸ ಒಂದು ಸಮಯನ ಅದಕ್ಕೋಸ್ಕರ ಅಂತ ಇಡ್ತಾ ಇದ್ದೀರಾ? ಹೌದು, ಅದಕ್ಕೋಸ್ಕರ ಖಂಡಿತ ಮೀಸಲಾಗಿರ್ತೀನಿ. ನಾನೇಂದ್ರೆ ರಾತ್ರಿ ಮಲ್ಗೋ ಮುಂಚೆ ಯಾವ್ದು ನನಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳ್ತಾ ಇಲ್ಲ, ನಾನು ನಿಧಿಧ್ಯಾಸ ಮಾಡ್ತೀನಿ. ಮತ್ತೆ ಮಲ್ಗೋ ಮುಂಚೆ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಅಚಿದಾನಂದ ಆತ್ಮ ಶಿವ ನಾನೇ ಅಂತ ಹೇಳ್ಕೊಂಡಂತೂ ಮಲ್ಕೋತೀನಿ. ಅಯ್ಯೋ, ಮಲ್ಕೊಂಡ್ಬಿಟ್ರೆ ನಿದ್ದೆ ಮಾಡ್ಬಿಡ್ತೀರಾ? ಬೆಳಗ್ಗೆ ಎದ್ದಾಗ ಹೇಳ್ಬೇಕು ನೀವು ಇದನ್ನ. ಬೆಳಗ್ಗೆನೂ ಹೇಳ್ತೀನಿ ಎದ್ದು, ಬೆಳಗ್ಗೆನೂ ಹೇಳ್ತೀನಿ, ರಾತ್ರಿ ಹೇಳಿ ಮಲ್ಕೋತೀನಿ, ಬೆಳಗ್ಗೆನೂ ಎದ್ದು ಹೇಳ್ತೀನಿ. ನಾನು ಎಲ್ಲ ಹೇಳ್ತೀನಿ ಅಂತ ಹೇಳ್ತೀನಿ ನಾನು ಒಟ್ಟಿನಲ್ಲಿ. ಸರ್, ನಾನ್ ಬೆಳಗ್ಗೆ ಮಾತ್ರ ಹೇಳ್ತೀನಿ. ಅಲ್ಲ, ನೀವಿಬ್ರು ಸ್ನೇಹಿತರು. ನಾನ್ ಬೆಳಗ್ಗೆ ಹೇಳ್ತೀನಿ, ನಾನ್ ಸಾಯಂಕಾಲ ಹೇಳ್ತೀನಿ. ಆಶಾಲಕ್ಷ್ಮೀಜಿ ಹ್ಯಾಂಡ್ ರೈಸ್ ಮಾಡಿದ್ರು. ಹೇಳಿ ಆಶಾಲಕ್ಷ್ಮೀಜಿ. ನಿಧಿಧ್ಯಾಸನ ಅನ್ನೋದು ಸಂತೋಷ್ ಜಿ ಬೆಳಗ್ಗೆ ಅಥವಾ ಸಾಯಂಕಾಲ ನಾವು ಟೈಮ್ ಮಾಡ್ಕೊಂಡು ಒಂದ್ ಕಡೆ ಕೂತು ಮಾಡೋದಲ್ಲ. ಗುರುಜಿ ಹೇಳೋದು 24 hours ಫಸ್ಟ್ ಕಾನ್ಶಿಯಸ್ ಆಗಿ ನಾವು ಮಾಡ್ತಾ ಇದ್ರೆ ನಾವು ಆಮೇಲೆ ಅದು 24 hours ಅದು ಆಗ್ತಾನೆ ಇರುತ್ತೆ, ನಡೀತಿರುತ್ತೆ ಅಂತ. ಪರ್ಟಿಕ್ಯುಲರ್ ಟೈಮು ಅಂತ ಇಟ್ಕೊಂಡು ಮಾಡೋದಲ್ಲ. ಯಾವಾಗ್ಲೂ ಇವಾಗ ನಾವು ಸತ್ಸಂಗ ಮಾಡ್ತಿದೀವಲ್ಲ, ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ನಿಧಿಧ್ಯಾಸನ. ಚಿಂತನೆ, ಆತ್ಮಚಿಂತನೆ. ಯಾರು ನಿಮ್ ತರ ಆನ್ಸರ್ ಮಾಡ್ಲಿಲ್ಲ ಆಶಾಲಕ್ಷ್ಮೀಜಿ. ಯಾಕೆ ಅಂತಾರೆ, ನಾನು ಎಲ್ರಿಗೂ ಕೇಳ್ತಾ ಇರೋದು ನೀವು ಎಷ್ಟು ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ, ನಾನು ಅದಕ್ಕೊಂದು ನಿರ್ದಿಷ್ಟ ಸಮಯ. ಇವ್ರು ಹೇಳಿದ್ರು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರು. ಕೋಕಿಲಾಜಿ ಹೇಳು ನಾನು ಮಲ್ಕೋಗ್ ಮಾಡ್ತೀನಿ ಅಂದ್ರು. ಯಾರು ನಿಮ್ ತರ ಆನ್ಸರ್ ಮಾಡ್ಲಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಇಸ್ ವಾಟ್ ದ ಆನ್ಸರ್, ಬಟ್ ಯಾರು ನನ್ಗೆ ಆನ್ಸರ್ ಹೇಳಲಿಲ್ಲ. ಅವೇರ್ನೆಸ್ ಅಲ್ಲಿ ಇರೋದು ಅಂತ. ಸೊ ರಾಘವ್ ಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹೇಳಿ ನೀವು.
ಇವಾಗ ಅಜ್ಜಿ ಅವ್ರುನು ಇಲ್ಲ ನಾನು ಇನ್ನು ಪ್ರಯತ್ನ ಮಾಡಕ್ ಆಗ್ತಿಲ್ಲ, ಇಲ್ಲ ನಾವೆಲ್ಲರೂ ಮಾಡ್ತಾನೆ ಇದೀವಿ. ಇವಾಗ ನಮ್ಗೆ ಇವತ್ ಸ್ಯಾಟರ್ಡೆ ಕ್ಲಾಸ್ ಇದೆ ಅಂದ್ರೆ 2 days ಬಿಫೋರ್ ಓ ಗುರುಜಿ ಟಾಕಿಂಗ್ ಕೇಳ್ಬೇಕು, ಅದೆಲ್ಲ ನಥಿಂಗ್ ಬಟ್ ಗುರುಜಿ ಹೇಳೋದೆಲ್ಲ ಇದೆ ಅಲ್ವಾ, ಬೇರೆ ಬೇರೆ ಜೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಿದೀವಲ್ಲ, ಎಲ್ಲ ನಥಿಂಗ್ ಬಟ್ ನಿಧಿಧ್ಯಾಸನ. ನಾವು ಅದಕ್ಕೋಸ್ಕರನೇ ಎಲ್ಲ ಮಾಡ್ತಾ ಇರೋದು ಪ್ರಯತ್ನ ಅಲ್ವಾ. ಹಾಗೆ ಮಾಡ್ತಾ 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 ಆಮೇಲೆ ಅದು ನಮ್ ಲೈಫೇ ಆಗ್ಬಿಡುತ್ತೆ. ಅದರಿಂದ ಅದೇ ನಿಧಿಧ್ಯಾಸ ಅಂದ್ರೆ 24 ನೀವ್ hours ಹೇಳ್ದಂಗೆ ನಿಧಿಧ್ಯಾಸ. ಓಪನ್ ಐ ನಿಧಿಧ್ಯಾಸ ನೀವ್ ಹೇಳ್ತಾ ಇರೋದು. ಹೌದು ನೋಡಿದ್ದೆಲ್ಲಾನು ನಾನು ನಿಧಿಧ್ಯಾಸ ಮಾಡ್ತೀನಿ ಅಂದ್ರೆ ಇನಿಷಿಯಲಿ ನಮ್ಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಈಗ ನಾನು ಹೆಂಗೆ ಒಂದೇ ಸತಿ ನಾನು SLC ಗೆ ಬಂದು ಎಕ್ಸಾಮ್ ಬರೆಯಕ್ಕಾಗಲ್ವಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಮುಗಿಸಿ ಎಲ್ಲ ಕಲ್ತ್ಕೋಬೇಕು. ಹಾಗೆ ನಮ್ಗೆ ಈ ಒಂದು ಶಬ್ದ ನಿರೂಪಮೆ ಸವಿಕಲ್ಪ ಸಮಾಧಿ, ಶಬ್ದ ಸವಿಕಲ್ಪ ಸಮಾಧಿ ಮುಖೇನ ಬಂದು ಆಮೇಲೆ ನೀವ್ ಹೇಳ್ದಾಗೆ ಅಲ್ಲಿಗೆ ಬಂದು ತಲುಪಿ ಎವ್ರಿ ಡೇ ಎವ್ರಿ ವೇ ಎವ್ರಿ ಟೈಮ್ ನಾನು ಅದೇ ಅಂತ ಹೇಳೋ ಒಂದು ಪರಿಕಲ್ಪನೆಗೆ ಬರ್ಬೋದು. ಬಟ್ ಯಾರು ಅದನ್ನ ಹೇಳಿಲ್ಲ, ನೀವ್ ಹೇಳುದು. ರಾಕೇಶ್ ಅಂದ್ರೆ ನೀವೇನೋ ಏನ್ ಹ್ಯಾಂಡ್ ರೈಸ್. ಅಷ್ಟೇ, ನಾವು ಅದನ್ನ ಕರೆಕ್ಟ್ ಆಗಿ ಗುರ್ತಿಸ್ಲಿಲ್ಲ. ಸರಿ. ರಾಕೇಶ್ ವಾಂಟೆಡ್ ಟು ಸೇ ಸಮಥಿಂಗ್. ಹೇಳಿ ರಾಕೇಶ್. ಅದೇ ಸರ್, ಈಗ ಈ ಹಸು ಬಂದು ಸರ್ ಈ ಹೊರಗಡೆ ಮೇವಿಗೆಲ್ಲ ಹೋಗುತ್ತಲ್ಲ ಸರ್, ಮೇಯ್ಕೊಂಡ್ ಬಂದು ಸರ್ ರಾತ್ರಿ ಎಲ್ಲ ಅದು ಮತ್ತೆ ಅದನ್ನ ಮೇವನ್ನ ವಾಪಸ್ ತಗೊಂಡು ಮತ್ತೆ ಮೇಯ್ತಾ ಇರುತ್ತೆ ಸರ್. ರಾತ್ರಿ ಕಟ್ಟಾಕಿದ್ಮೇಲೆ ಮೆಲುಕು ಆಗ್ತಾ ಇರುತ್ತೆ. ಅಂದ್ರೆ ನಿಧಿಧ್ಯಾಸನ ಅಂದ್ರೆ ಏನ್ ಅಂದ್ರೆ ನಮ್ದು ಒಂದು ಟ್ರೆಸರ್ ಒಂದ್ ಕಡೆ ಇದೆ ಸರ್. ನಮ್ಮ ಒಂದು ಜೀವಿತಾವಧಿಯಲ್ಲಿ ಒಟ್ಟಾರೆ ಜೀವಿತಾವಧಿ ಒಂದು ಟ್ರೆಸರ್ ಒಂದ್ ಕಡೆ ಇದೆ. ಎಕ್ಸಾಂಪಲ್ ನಾವು ವ್ಯವಹಾರ ಪ್ರಪಂಚದಲ್ಲಿ ಸರ್ ಒಂದು ಪಾನಿಪುರಿ ತಿನ್ಬೇಕು ಅನ್ಕೊಂಡಾಗ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ನೋಡ್ಕೋತೀವಿ. ಅಂದ್ರೆ ಬಂದ್ಬಿಡುತ್ತೆ, ಓಕೆ ದುಡ್ಡು ಎಷ್ಟಿದೆ ಅಕೌಂಟ್ ಅಲ್ಲಿ, ಓಕೆ ತಗೋಬೇಕೋ ಬೇಡವಾ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇಲ್ಲ ಸರ್, ಬಾಹ್ಯ ಪ್ರಪಂಚದಲ್ಲಿ ಏನು ಸಮಸ್ಯೆ ಆಗ್ತಿದ್ರು ಕೂಡ ಸಡನ್ ಆಗಿ ನಮ್ ನಿಧಿ ಕಡೆ ಹೋಗ್ಬಿಡ್ಬೇಕು. ನಾವು ಟ್ರೆಸರ್ ಕಡೆ ಹೋಗ್ಬಿಟ್ಟಾಗ ಓಕೆ ಈ ಸಮಸ್ಯೆಗೆ ನಂಗೂ ಸಂಬಂಧ ಅಂದ್ರೆ ಇಲ್ಲ, ನನ್ ಟ್ರೆಸರೇ ಬೇರೆ. ಸರ್ ನಮ್ ಟ್ರೆಸರ್ ಯಾವ್ದಂತ ಪ್ರತಿ ಸಲ ನಾವು ಗುರುತಿಸ್ಕೋಬೇಕು. ಈ ಟ್ರೆಸರ್ ಬರೀ ವ್ಯಾವಹಾರಿಕ ಟ್ರೆಸರ್, ಇದು ಬರುತ್ತೆ ಹೋಗುತ್ತೆ. ಬಟ್ ನಮ್ ನಿಜವಾದ ಟ್ರೆಸರ್ನ ಯಾವಾಗ್ಲೂ ಅದ್ರ ಜೊತೆ ಸಮಸ್ಯೆಗಳು ಬಂದಾಗ ನನ್ನ ಟ್ರೆಸರ್ನ ಅಲ್ಲಿ ನಾನು ಗುರುತಿಸ್ಕೊಂಡಾಗ ನಾನು ಇಲ್ಲಿ ಅದು ಆರಾಮಾಗಿ ಓದ್ತೀನಿ ಸರ್. ಅಂದ್ರೆ ಒಂದು ಸೇಫೆಸ್ಟ್ ಅಕೌಂಟ್ ಅಲ್ಲಿ ಇದ್ದಾಗ ಇದೊಂದು ಟ್ರಾನ್ಸಾಕ್ಷನಲ್ ಅಕೌಂಟ್ ಇದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಸೇಫ್ ಅಕೌಂಟ್ ಅಂತ ಒಂದು ಇದೆಯಲ್ಲ, ಅದ್ರ ಕಡೆ ಗಮನ ಹೆಚ್ಚಾಗಿ ನಮಗೆ ಇರುತ್ತೆ. ಅದನ್ನೇ ನಿಧಿಧ್ಯಾಸ ಅಂತ ಅನ್ಕೋತೀವಿ. ಅಂದ್ರೆ ಏನೇ ವ್ಯವಹಾರದಲ್ಲಿ ಏನೇ ಹೆಚ್ಚು ಕಮ್ಮಿ ಆಗ್ತಾ ಇದ್ರು ಕೂಡ ವಾಪಸ್ ನಮ್ಮ ನಿಜವಾದ ಟ್ರೆಸರ್ ಕಡೆ ತಿರುಗಿ ನೋಡುವಂಥದ್ದು, ನಮ್ಮ ನಿಜ ಮೂಲಭೂತವಾದ ನಿಧಿ. ಹೌದೌದು. ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಆನ್ಸರ್ ಮಾಡಿ. ಸತೀಶ್ ಜಿ, ನೆಕ್ಸ್ಟ್ ಕ್ವಶನ್. ಕೋಕಿಲಾಜಿ ಅರ್ಥ ಆಯ್ತಲ್ಲ ನಿಧಿಧ್ಯಾಸ ಅಂದ್ರೆ? ಆಶಾಜಿ ಹೇಳ್ದಾಗೆ ಮತ್ತೆ ರಾಘವ್ ಹೇಳ್ದಾಗೆ. ಹೇಳಿ ಸಂತೋಷ್ ಜಿ, ಹೇಳಿ. ಅಲ್ಲ ಈಗ ಹೇಳಿದ್ರಲ್ಲ, ಆಶಾಲಕ್ಷ್ಮಿಜಿನೂ ಹೇಳಿದ್ರು, ರಾಘವ್ಜಿನೂ ಅಂದ್ರೆ ನಾವು ಅದನ್ನ ಗುರುತಿಸಿಲ್ಲ. ಅವ್ರು ಹೇಳೋದು ಸತ್ಯವಾದ ಮಾತಾಡೋದು ಕರೆಕ್ಟ್. ಪ್ರತಿಯೊಂದು ನಿಮಿಷ ಪ್ರತಿಯೊಂದು ನಾವು ಇರೋಷ್ಟು ಇದ್ರಲ್ಲಿ ಮಾಡ್ಬೇಕು ಕರೆಕ್ಟ್. ಅದಕ್ಕೆ ಇದೆ, ನಾವು ಅದನ್ನ ಗುರುತಿಸ್ತಿಲ್ಲ ಕರೆಕ್ಟ್ ನಾವು ಅಷ್ಟೇ. ನಾವು ಮಾಡ್ತಾ ಇದೀವಿ, ನಾವು ಮುಕ್ತರು ಕೂಡ ಆಗಿದ್ದೀವಿ. ಈಗ ಮಾಡಿ ಆಗುತ್ತೆ ಮಾಡಿ. ಸಂತೋಷ್ ಜಿ, ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ. ನಾನೇನಾ? ಸಂತೋಷ್ ಜಿ ಆಮೇಲೆ ಕ್ವಶನ್ ಕೇಳ್ತೀವಿ. ಸಂತೋಷ್ ಜಿ ಒಂದ್ ಕ್ವಶನ್ ಕೇಳೋದಿದೆ, ಆಮೇಲೆ ಕೇಳ್ತೀವಿ. ಇವ್ರದೆಲ್ಲ ಆಮೇಲೆ ಕೇಳೋಣ. ಆಯ್ತು. ಓಕೆ ಆಯ್ತು. ಹರಿ ಓಂ ಸಂತೋಷ್. ರಿಫ್ಲೆಕ್ಟಿವ್ ಕಾನ್ಶಿಯಸ್ನೆಸ್ ಮತ್ತೆ ಪ್ಯೂರ್ ಕಾನ್ಶಿಯಸ್ನೆಸ್ ಡಿಫರೆನ್ಸ್ ಏನು? ಪ್ರತಿಬಿಂಬಿತ ಪ್ರಜ್ಞಾ ವರ್ಸಸ್ ಮೂಲ ಪ್ರಜ್ಞಾ ಅಂದ್ರೆ ಏನು? ಇಲ್ಲ ಆಕ್ಚುಲಿ ಏನು ಅಂತಂದ್ರೆ, ಇಟ್ಸ್ ವೆರಿ ಡಿಫರೆನ್ಶಿಯೇಷನ್ ಇಲ್ಲಿ ಹೆಂಗೆ ಅಂತ ಹೇಳ್ಬೇಕು ಅಂತಂದ್ರೆ, ಈಗ ಸರ್ವವ್ಯಾಪಿ ಆತ್ಮನು ಅಂತ ನಾವೇನ್ ಕಳಿತೀವಿ, ಬ್ರಹ್ಮನ್ ಅಂತ ಏನ್ ಕಳಿತೀವಿ, ಅವನು ಸರ್ವವ್ಯಾಪಿ. ಅವನನ್ನು ನಾವು ಸಾಕ್ಷಿ ಅಂತ ಕೂಡ ಕಳಿತೀವಿ. ಸಾಕ್ಷಿ ಭಾವ, ಸಾಕ್ಷಿ ಅಂತಂದ್ರೆ ಹೇಗೆ ಅಂತಂದ್ರೆ ಎಲ್ಲ ಕಡೆ ಸಾಕ್ಷಿಯಾಗಿ ನೆಲೆಸಿದಾನ ಅವನನ್ನ ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಅವನನ್ನ ನಾವು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೇನಾಗತ್ತೆ, ಆ ಸಾಕ್ಷಿ ಸರ್ವವ್ಯಾಪಿ ಆಗಿರೋದನ್ನ ಅವನ ಒಂದು ರಿಫ್ಲೆಕ್ಷನ್ ಏನ್ ಬೀಳುತ್ತಲ್ಲ ಮನಸ್ಸಿನ ಮೇಲೆ, ಅದು ಚಿದಾಭಾಸವಾಗುತ್ತೆ. ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ ಕಾನ್ಶಿಯಸ್ನೆಸ್. ಅರ್ಥ ಆಯ್ತಾ? ರಿಫ್ಲೆಕ್ಷನ್ ಕಾನ್ಶಿಯಸ್ನೆಸ್ ಅಂದ್ರೆ ಚಿದಾಭಾಸದಿಂದ ಏನಾಗುತ್ತೆ, ನನಗೆ ಚೈತನ್ಯ ಬರುತ್ತೆ. ಚೈತನ್ಯದಿಂದ ನಾನು ಏನ್ ಮಾಡ್ತೀನಿ, ಈ ದೇಹದಲ್ಲಿ ಒಂದು ಚಲನೆ ಉಂಟಾಗತ್ತೆ. ನಾನು ನನ್ನ ಕೆಲಸಗಳನ್ನ, ಕೈಂಕರ್ಯಗಳನ್ನ, ದಿನನಿತ್ಯದ ಏನೇನಿದೆ ಎಲ್ಲ ಮಾಡ್ತಾ ಇರ್ತೀನಿ. ಯಾವಾಗ ಆ ಚಿದಾಭಾಸ ಅನ್ನೋದು ಆ ಸಾಕ್ಷಿಯ ಮುಖೇನ ಎಲ್ಲ ನಡೀತಾ ಇರುತ್ತೆ, ಸಾಕ್ಷಿ ಇರುವಿಕೆಯಲ್ಲಿ ಎಲ್ಲ ನಡೀತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಸಾಕ್ಷಿ ಅನ್ನೋದು ಅಲ್ಟಿಮೇಟ್, ಚಿದಾಭಾಸನು ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದಟ್ ಸಾಕ್ಷಿ ಅಷ್ಟೇ. ಸೊ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂದ್ರೆ ಅದು, ಕಾನ್ಶಿಯಸ್ನೆಸ್ ಅಂದ್ರೆ ಅಲ್ಟಿಮೇಟ್ ಟ್ರೂತ್ ಎವ್ರಿವೇರ್ ಇಟ್ ಈಸ್ ಅಂತ. ಇದಕ್ ಬೇಕಾದ್ರೆ ಒಂದು ಕತೆ ಹೇಳ್ತೀನಿ ಆಮೇಲೆ. ಕತೆ ಇದೆ, ಇದಕ್ಕೊಂದು ಕತೆ.
ಒಂದು ಮೊನ್ನೆ ಈಗ ತುಂಬಾ ಟೈಮ್ ಹಿಡಿಯುತ್ತೆ, ಬೇಡ ಬಿಡಿ ಇನ್ನೊಂದ್ಸತಿ ಯಾವಾಗ ಹೇಳ್ತೇನೆ, ತೊಂದ್ರೆ ಇಲ್ಲ. Go ahead. ರಾಘವ್ಜಿ ಏನೋ ಹೇಳ್ತಾರೆ ನೋಡಿ, ಹ್ಯಾಂಡ್ ರೈಸ್ ಮಾಡಿದ್ರು. ರಾಘವ್ ರಾಘವ್ಜಿ ಹೇಳಿ ಇಲ್ಲ ರಾಘವ್. ಇಲ್ಲ ಆಗ್ಲೇ ಮಾಡಿ. ಇಲ್ಲ ಈಗ ಇದಕ್ಕೆ ಒಳ್ಳೆ ಉದಾಹರಣೆ ಒಂದು ಇವಾಗಲೇ ಬಂತು ಸರ್. ನನಗೆ ABCD ಗೊತ್ತು ಸರ್ ನನಗೆ, ಆದ್ರೂ ಸತೀಶ್ ಸರ್ ನಿಮ್ಮನ್ನ ಕೇಳಿದ್ರು. ಆಕ್ಚುಲಿ ABCD ಪ್ರಕಾರ PQRS ಬರುತ್ತೆ. ಇಲ್ಲ ನನಗೆ ಇದ್ದಕ್ಕಿದ್ದಂಗೆನೆ ಫುಲ್ PPT ಇದ್ದಕ್ಕಿದ್ದಂಗೆ ನಾನು ಅಲ್ಲ ಸರ್, ಈಗ ನನ್ಗೆ ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಬಗ್ಗೆ ಹೇಳ್ತಿದ್ದೀನಿ ನಾನು ಎಕ್ಸಾಂಪಲ್. ಅಂದ್ರೆ ಗೊತ್ತು PQRS ಅಂತ ಗೊತ್ತು, ಆದ್ರೂ 2-3 ಸಲ ಅದನ್ನ ನೆನ್ಪ್ ಮಾಡ್ಕೊಂಡಿಲ್ಲ ನಾನು. PQSR PQRS ಅಂತ ಅಂದ್ರೆ ಇದೇ ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಡೌಟ್ ಬರುತ್ತೆ. ಫುಲ್ PPT ನಿಮ್ಗೆ ಅಪ್ಪ, ಬಂಪರ್ ನಿಮ್ದೆ. ಹಂಗಲ್ಲ ನೀವು ಆಕ್ಚುಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ಬಿಟ್ಟು ನೀವ್ ಯಾಕೆ ಹಿಂಗ್ ಮಾಡೋದು ಸತೀಶ್ ಜಿ? ಫಸ್ಟ್ ನೀವು ಅವ್ರನ್ನ ಕೇಳ್ಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ರಾಘವ್ಜಿಗೆ. ಮಿಸ್ ಆಯ್ತು, ಕರೆಕ್ಟ್. ಅದೇ ಪ್ರಶ್ನೆಗೆ ರಾಘವ್ಜಿ ಇನ್ನು ಉತ್ತರ ಹೇಳ್ಬೇಡಿ. ಈಗ ರಾಘವ್ಜಿ ನೀವು ಅದಕ್ಕೆ ಇನ್ನೊಂದ್ಸರಿ ಉತ್ತರ ಹೇಳಿ. ನೆಕ್ಸ್ಟ್ ಕೇಳಿ ಪರವಾಗಿಲ್ಲ. ಅಂದ್ರೆ ಈಗ ಆತ್ಮ ಜೀವ ಅಂತ ಅನ್ಕೋಬಹುದು. ಆತ್ಮ ಅಂದ್ರೆ PQRS, ಜೀವ PQSR ತರ ಹೋಗ್ತಾ ಇದೆ. ಓ ಎಸ್ ಆದ್ಮೇಲೆ ಆಡಿರ್ಬೇಕು ಅಂತ. ಅಕ್ಷರಗಳೇ ಇಲ್ಲಪ್ಪ, ನಾವೇ ಇಲ್ಲ ಅಂದ್ಮೇಲೆ ಹೌದು. ವಾಟ್ ಈಸ್ ರಿಯಾಲಿಟಿ ಅಂತ. ಸರಿ, ನೆಕ್ಸ್ಟ್ ಇವಾಗ ನೀವು ಸಂತೋಷ್ ಜಿನ್ ಕೇಳಿದ ಪ್ರಶ್ನೆ ಏನ್ ಹೇಳಿ, ಅದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂದ್ರೆ ಚಿದಾಭಾಸ ಅಲ್ವಾ? ಹೌದು, ಚಿದಾಭಾಸ ವರ್ಸಸ್ ಕಾನ್ಶಿಯಸ್ನೆಸ್ ಏನ್ ಡಿಫರೆನ್ಸ್ ಏನು? ನೀವೇನ್ ಹೇಳಿದ್ರಿ ಸಂತೋಷ್ ಜಿ? ಸರಿ ಕೇಳಿಸ್ಕೊಳ್ಳಿಲ್ಲ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಹೇಳ್ತೀನಿ. ನಾನೇನ್ ಹೇಳ್ದೆ ಅಂತಂದ್ರೆ, ಈಗ ಆತ್ಮನು ಅಂದ್ರೆ ಬ್ರಹ್ಮನ್ ಸರ್ವವ್ಯಾಪಿ ಅಲ್ವಾ? ಅವನು ಎಲ್ಲಾ ಕಡೆ ಇದ್ದಾನೆ, ಅವನ ಸಾಕ್ಷಿ ರೂಪವಾಗಿ ಎಲ್ಲಾ ಕಡೆ ಅವನ ಇರುವಿಕೆ ಇದೆ. ಅವನ ಒಂದು ಪ್ರತಿಫಲನ ಅಂದ್ರೆ ಆ ರಿಫ್ಲೆಕ್ಷನ್ ಬಿದ್ದಾಗ ಏನಾಗುತ್ತೆ ಮನಸ್ಸಿನ ಮೇಲೆ, ಅದು ಚಿದಾಭಾಸವಾಗಿ ಪರಿವರ್ತನೆ ಆಗುತ್ತೆ. ಆಗ ನನಗೆ ಚೈತನ್ಯ ಬರುತ್ತೆ, ದೇಹಕ್ಕೆ ಒಂದು ಚೈತನ್ಯ ಬರುತ್ತೆ. ಆಗ ಆ ಚೈತನ್ಯದ ಮುಖೇನ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ದೇಹ. ಆದ್ರೆ ಅಹಂಕಾರ ಕ್ಲೇಮ್ ಮಾಡುತ್ತೆ ನಾನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಸಾಕ್ಷಿ ಆದವನು ಸಾಕ್ಷಿ ಇರುವಿಕೆಯಲ್ಲಿ ಆ ಒಂದು ಚಿದಾಭಾಸ ತನ್ನ ಪ್ರತಿಫಲನದಿಂದ ನಡೆಸ್ತಾ ಇರ್ತಾನೆ. ಇದೇನೇ ಡಿಫ್ರೆನ್ಸ್ ಹೇಳಿದ್ದಾನೆ. ಇದಕ್ಕೊಂದು ಕಥೆ ಹೇಳ್ತೀನಿ ಅಂತಿದ್ರೆ, ಕೃಷ್ಣನ ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ ಉದ್ಭವ ಅಂತ ಒಬ್ಬ ಭಕ್ತ ಕೃಷ್ಣನಿಗೆ. ಲಾಸ್ಟ್ ಅಲ್ಲಿ ಕೃಷ್ಣ ಏನೇನಂತ ಸಾಯ್ತೀನಿ, ನಾನು ಈ ರೂಪ ಮುಗ್ದೋಗುತ್ತೆ, ಅವತಾರ ಮುಗ್ದೋಗುತ್ತೆ ಅಂದಾಗ ಏನಾಗ್ತಾನೆ, ಅವನಿಗೆ ನೀನ್ ಏನ್ ಬೇಕು ಕೇಳು ಅಂದಾಗ ಕೃಷ್ಣನ್ನ ಅವ್ನ್ ಕೇಳ್ತಾನೆ, ಅಲ್ಲ ಕೃಷ್ಣ, ನೀನು ಮಹಾಭಾರತ ಯುದ್ಧನೇ ಮಾಡ್ಬಿಟ್ಟಿದ್ಯಾ, ಅರ್ಜುನನಿಗೆ ಭಗವದ್ಗೀತೆ ಎಲ್ಲ ಹೇಳಿದೆ, ನೀನ್ ಮನಸ್ ಮಾಡಿದ್ರೆ ಆ ಒಂದು ಪಗಡೆ ಆಟದಲ್ಲಿ ನೀನು ಕೈ ಚಲಕ ತೋರ್ಸ್ಬಿಟ್ಟು ಎಲ್ಲ ಮ್ಯಾಜಿಕ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ. ಕೃಷ್ಣ ಹೇಳ್ತಾನೆ, ನೋಡಪ್ಪ, ನನ್ನನ್ನ ಕರೀದಿರ್ಲಿಲ್ಲ, ಹೌದು. ಅವನು ಯಾವಾಗ ದುರ್ಯೋಧನ ಬಂದ್ಬಿಟ್ಟು ನನ್ ಬದಲು ಶಕುನಿ ಆಡ್ತಾನೆ ಅಂತ ಹೇಳಿದಾಗ, ನನ್ನನ್ನ ಯಾರು ಧರ್ಮರಾಯ ನನ್ನನ್ನ ಒಂದು ಚೀಫ್ ಆಗಿ ಮಾಡಿದಿದ್ರೆ ಆ ಗೇಮ್ ಅಲ್ಲಿ, ನಾನ್ ಡೆಫಿನೆಟ್ ಆಗಿ ಅದನ್ನ ನಾನು ಬೇರೆ ತರನೇ ತಗೊಂಡ್ ಹೋಗ್ತಾ ಇದ್ದೆ. ಆದ್ರೆ ನಾನಲ್ಲಿ ಸಾಕ್ಷಿಯಾಗಿ ಅವ್ರ ಜೊತೆ ಎಲ್ಲಾರ ಜೊತೆನೂ ಇದ್ದೆ, ಒಬ್ರು ಕೂಡ ನನ್ನ ಹೆಸರನ್ನ ಕರೆದೇ ಇಲ್ಲ, ಸಾಕ್ಷಿ ಭಾವದಲ್ಲಿ ಇದ್ದೆ ಅಂತ ಹೇಳ್ತಾನೆ ಕೃಷ್ಣ. ಸಾಕ್ಷಿಯಾಗಿ ನಾನು ಅವ್ರೆಲ್ಲರ ಜೊತೆ ಇದ್ದೆ. ಆದ್ರೆ ಈವನ್ ದ್ರೌಪದಿ ಕರ್ಸ್ ಮಾಡಿ ಆದ್ಮೇಲೆ ಫೈನಲಿ ಯಾರು ಇಲ್ಲ ಅಂದ್ರೆ ಕೃಷ್ಣ ಅಂತ ಹೋಗೋದಾಗ ಮಾತ್ರ ಅವಳಿಗೆ ಮಾತ್ರ ಸಹಾಯ ಮಾಡ್ತಾರೆ. ಹಾಗೆ ಸಾಕ್ಷಿಯಾಗಿ ಎಲ್ಲಾ ಕಡೆ ಕೃಷ್ಣ ಭಗವಂತ ಇರ್ತಾನೆ, ನಾವು ಅವನನ್ನ ಗುರುತಿಸ್ಬೇಕಷ್ಟೇ. ಸತೀಶ್ ಜಿ ಆಯ್ತು ಕತೆ, ಎಲ್ಲ ಹೋದ್ರು ಅವರು. ಅಂದ್ರೆ ದೊಡ್ಡ ಕತೆ ಇದು, ಹೇಳ್ತಾ ಹೋಗ್ಬೋದು, ಬಟ್ ಕಟ್ ಮಾಡಿ ಸಿಂಪಲ್ ಆಗಿ ಸಾಕ್ಷಿ ಅಂದ್ರೆ ಏನು ಅಂತ ಹೇಳ್ತಾರೆ. ಊಟಲ್ಲೇ ಇದ್ದಾರೆ. ಸರಿ, ನೆಕ್ಸ್ಟ್ ಪ್ರಶ್ನೆ ಯಾರು? ರಾಘವ್ಜಿ ನೀವೇ ಅಲ್ವಾ? ಹೌದು. ಸರಿ, ನೀವೇನ ಹೌದು ಅಂತೀರಾ. ನನ್ನ ಹತ್ರ ಪ್ರಶ್ನೆ ಕೇಳೋದಕ್ಕೆ ಮೊಬೈಲೇ ಇಲ್ಲ. ನಾನೇ ಕೇಳ್ಕೊತೀನಿ, ಇಂಥ ಪ್ರಶ್ನೆ ಇಲ್ಲ, ನಾನೇ ಕೇಳ್ಕೊತೀನಿ. ನಿಮ್ಮ ಇಲ್ಲ ನೀವೇ ಕೇಳ್ಕೋಬೇಡಿ. ಬಂದೆ ಡೋರ್ ಬೆಲ್ ಇತ್ತು, ಸಾರಿ. ನೀವು ಹೇಳ್ಬಿಟ್ಟು. ಅಜ್ಞಾನವನ್ನು ಸ್ಪಷ್ಟತೆಯ ವಿಚಾರದೊಂದಿಗೆ ಅಳಿಸಲು ಸಾಧ್ಯವೇ? ಅಜ್ಞಾನವನ್ನು ಸ್ಪಷ್ಟತೆಯ ವಿಚಾರದೊಂದಿಗೆ ಅಳಿಸಲು ಸಾಧ್ಯವೇ ಅಂತ ಅಂದ್ರೆ, ಸ್ಪಷ್ಟತೆ ಮೀನ್ಸ್ ಒಂದು ರಿಯಲ್ ಇದು ಸರ್, ಎಂತಾರಲ್ಲ ಕ್ಲಾರಿಟಿ ಒಂದಿಗೆ ಅಜ್ಞಾನ ಅಳಿಸೋಕ್ ಸಾಧ್ಯನಾ? ಸರ್ ನಮಸ್ಕಾರ ಸರ್. ಅಂದ್ರೆ ಈಗ ಅಜ್ಞಾನವನ್ನು ಅಳಿಸಲು ಸಾಧ್ಯವೇ ಅಂತ ಬಂದಾಗ ಸರ್, ಅಜ್ಞಾನವನ್ನು ಅಷ್ಟೇ ಅಳಿಸಕ್ ಸಾಧ್ಯ ಸರ್, ಬೇರೆ ಇನ್ನೇನು ಅಳಿಸಕ್ ಏನು ಇಲ್ಲ. ಎಕ್ಸಾಂಪಲ್ ಸರ್, ನಾವು ಸ್ನಾನ ಮಾಡಕ್ ಹೋದಾಗ ಸರ್, ನಮ್ ದೇಹದಲ್ಲಿರೋ ಕೊಳೆನ ಒಂದು ಅಶುದ್ಧತೆನ ತೆಗಿಬಹುದು ಹೊರತು ಶುದ್ಧತೆನ ಕೊಡಕ್ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಗುಡಿಸ್ಬೇಕಾದ್ರೆ ಅಶುದ್ಧವಾದ ತೆಗಿಬಹುದು ಹೊರತು ಶುದ್ಧತೆ ಆಲ್ರೆಡಿ ಇದೆ.
ಶುದ್ಧ ಅನ್ನೋದು ಅದು ಎಸೆನ್ಷಿಯಲ್. ಅದು ಯಾವ ವಸ್ತುನಲ್ಲೂ ಎಲ್ಲಾದ್ರೂ ಕಲ್ಮಶ ಇಲ್ಲ, ಕಲ್ಮಶ ಬಂದು ಕೂರುತ್ತೆ. ಆ ಕಲ್ಮಶವನ್ನು ತೆಗೆದ್ರೆ ಉಳಿಯೋದು ಶುದ್ಧ. ಅಂದ್ರೆ ನಾವು ಶುದ್ಧವನ್ನ ಮಾಡಕ್ ಆಗಲ್ಲ, ಯಾವುದೇ ವಸ್ತುಗಳನ್ನಾಗ್ಲಿ ಅಥವಾ ಯಾವುದೇ ವಿಚಾರಗಳನ್ನಾಗ್ಲಿ. ಶುದ್ಧತೆ ಆಲ್ರೆಡಿ ಆಗಿರುತ್ತೆ. ಸೊ ಆ ಶುದ್ಧತೆ ಮೇಲೆ ಅಂಟಿರುವ ಕಪ್ಪು ಚುಕ್ಕಿಗಳನ್ನ, ಕಲ್ಮಶಗಳನ್ನ ಜಸ್ಟ್ ಒಂದು ಗ್ಲಾಸ್ ಅಲ್ಲಿ ನಾವು ಮುಖ ನೋಡ್ಕೋಬೇಕಾದ್ರೆ ನಮಗೆ ಬರೀ ಅದ್ರ ಮೇಲೆ ಒಂದು ನೀರಿನ ಇದಿರುತ್ತಲ್ಲ, ಅದನ್ನ ಒರೆಸಿದ್ರೆ ಸಾಕು, ನಮಗೆ ಚೆನ್ನಾಗಿ ನಮ್ಮ ಮುಖ ಕಾಣುತ್ತೆ. ಸೊ ನಮ್ಮ ಪ್ರಯತ್ನ ಏನು ಶುದ್ಧತೆ ಕೊಡೋದಲ್ಲ ಸರ್, ಅಂದ್ರೆ ಜ್ಞಾನವನ್ನು ಕೊಡೋದಲ್ಲ, ಅಜ್ಞಾನವನ್ನು ತೆಗೆಯೋದ್ರಲ್ಲಿ ಜ್ಞಾನ ಇರುತ್ತೆ ಅಂತ ಅರ್ಥೈಸ್ಕೋಬಹುದು. ಸೊ ಈ ಪ್ರಶ್ನೆಗೆ ಅಂದ್ರೆ ಈಗ ಅಜ್ಞಾನ ಅಂತ ಒಂದಿದೆ. ಸೊ ಅಜ್ಞಾನ ಏನಿದೆ ಸರ್, ನಾನು ದೇಹ, ನಾನು ಬುದ್ಧಿ, ನಾನು ಮನಸ್ಸು ಅನ್ನೋ ಅಜ್ಞಾನ ಇದೆ. ಆ ಅಜ್ಞಾನವನ್ನ ಯಾವ್ದೋ ಒಂದು ವಿಷಯ, ಅಂದ್ರೆ ಏನೋ ಒಂದು ವಿಷಯನ ಸರ್ ನಾವು ಅದನ್ನ ಇಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು ಅಂದ್ರೆ ಏನೋ ಬೇಕೇ ಬೇಕು. ಸೊ ಮನಸ್ಸಿಗೆ ಅದೊಂದು ಯಾವಾಗ್ಲೂ ಅದೊಂದು ರಿಪ್ಲೇಸ್ಮೆಂಟ್ ಕೇಳ್ತಾ ಇರುತ್ತೆ. ಹೌದಪ್ಪ, ನಾನ್ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಹೇಳ್ತಿದ್ದೆ, ನಾನು ಯಾರು ಹೇಳು ಅಂತ ಅಂದಾಗ, ಆಯ್ತು ನೀನ್ ಮನಸ್ಸಿಗೆ ಹೇಳ್ಬೇಕು, ನೀನ್ ಮನಸ್ಸಲ್ಲ, ನೀನು ಆತ್ಮ, ನೀ ಸಚ್ಚಿದಾನಂದ ಆತ್ಮ ಅಂತ ಹೇಳಿದಾಗ ಆ ಸ್ಪಷ್ಟತೆ ವಿಷಯ ಬಂದಾಗ ಅದು ತನ್ನ ದೇಹ, ಮನಸ್ಸು, ಬುದ್ಧಿ ಅಲ್ಲ ಅಂತ ಅದು ತನ್ನ ಗಾಢವಾಗಿ ಅದು ಆಳವಾಗಿ ಕ್ಲಾರಿಟಿ ಬರುತ್ತೆ. ಬರೀ ನೀನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಹೇಳ್ತಾ ಹೋದ್ರೆ ಅದು ಯಾವಾಗ್ಲೂ ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಅದು ರಿಜೆಕ್ಟ್ ಮಾಡ್ದ ಜೊತೆಗೆ ಅದು ಎಕ್ಸೆಪ್ಟ್ ಮಾಡೋದೊಂದು ವಿಷಯ ಜೊತೆಗೆ ಹೇಳ್ತಾ ಇರ್ಬೇಕು. ಒಂದೇನೋ ಬೇಡ ಅಂತ ಒಂದ್ ಮಗುಗೆ ಇದು ತಿನ್ನೋದ್ ಚೆನ್ನಾಗಿಲ್ಲಪ್ಪ, ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು ಅಂತ ಮಗುತ ಕಿತ್ಕೊಳ್ಳೋ ಜೊತೆಗೆ ಆರೋಗ್ಯವಾಗಿದ್ದು ಕೊಡ್ತಾ ಇರ್ಬೇಕು. ತೀರಾ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಮಗು ಫೋರ್ಸ್ ಮಾಡುತ್ತೆ, ಅಳುತ್ತೆ, ನನಗೆ ಯಾರು ಬೇಕು ಕೊಡು ಇದ್ರ ಬದಲು ಅಂತ ಕೇಳುತ್ತಲ್ವಾ. ಸೊ ಹಾಗಾಗಿ ಮನಸ್ಸಿಗೆ ಅಜ್ಞಾನವನ್ನ ತೆಗೆಯೋಕೆ ಸಾಧ್ಯ. ಯಾಕಂದ್ರೆ ಯಾವ್ದೊಂದು ಸರಿಯಾದ ಮೆಟೀರಿಯಲ್ ನ ಕೊಡ್ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನ ಕೊಟ್ಟಾಗ. ಸೊ ಎಕ್ಸಾಂಪಲ್, ನಾವೇನೋ ಒಂದು ಶಾಪಿಂಗ್ ಹೋದಾಗ 2 ವಸ್ತುಗಳನ್ನ ಹಿಡ್ಕೊಂಡು ನೋಡ್ತೀವಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಆಟೋಮೆಟಿಕಲ್ ನಮ್ಗೆ ಚೆನ್ನಾಗಿಲ್ದ್ರೆ ನಮ್ ಕೈ ಬಿಟ್ಟು ಹೋಗ್ಬಿಡುತ್ತೆ. ನಾವು ಅದನ್ನೇ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನೋಡಿದ ತಕ್ಷಣ ಇದು ಬೇಕು ಇದು ಬೇಡ ಅಂತ ನಮ್ಗೆ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ. ಬಟ್ ಒಂದೇ ತಗೊಂಡಾಗ ನಮ್ಗೆ ಜಡ್ಜ್ಮೆಂಟ್ ಇರಲ್ಲ. ಯಾವ್ದೇ ವಸ್ತು ಒಂದ್ ತಗೊಂಡ್ರೆ ಜಡ್ಜ್ಮೆಂಟ್ ಸಿಗಲ್ಲ, 2 ತಗೊಂಡ್ರೆ ಜಡ್ಜ್ಮೆಂಟ್ ಸಿಗುತ್ತೆ ನಮಗೆ. ಇದು ಬೇಕಾ ಅಂತ. ಆಗ ನಮಗೆ ಜಡ್ಜ್ಮೆಂಟ್ ಸಿಕ್ಕಿ ಈ ಬಟ್ಟೆ ಬೇಡ, ಈ ಬಟ್ಟೆ ಬೇಕು ಅಂತ ನಾವು ಪರ್ಚೇಸ್ ಮಾಡೋ ಹಾಗೆ. ಬರೀ ಬೇಡ ಅಂತ ರಿಜೆಕ್ಟ್ ಮಾಡಕ್ ಆಗೋದಿಲ್ಲ. ಯಾವ್ದು ಬೇಕು ಅಂತ ಜೊತೆ ಇಟ್ಕೊಂಡಿದ್ದಾಗ ಬೇಡ ಅನ್ನೋದು ಸಹಜವಾಗಿ ಕೈ ಬಿಟ್ಟು ಹೋಗುತ್ತೆ. ಅಂದ್ರೆ ಅಜ್ಞಾನ ಅನ್ನೋದು ಸರ್ ಸುಲಭ, ಅದು ಅದು ಯಾವ ರೀತಿ ಅಂತ ಅಂದ್ರೆ ಅದು ಒಂಥರ ಮಾವಿನ ಮರದಿಂದ ಮಾವಿನ ಹಣ್ಣು ಬಿದ್ದಾಗ ಸರ್ ಸರಳವಾಗಿ ಬಿದ್ದೋಗುತ್ತೆ ಅಜ್ಞಾನ ಅನ್ನೋದು. ಅದು ಸರಿಯಾದ ಜ್ಞಾನದ ಪೆಟ್ಟು ಬೀಳ್ಬೇಕಷ್ಟೇ. ಅದಕ್ಕೆ ಅದು ಪ್ರಯತ್ನ ರಹಿತವಾಗಿ ಬಿದ್ದೋಗುತ್ತೆ. ಅದು ಅಷ್ಟು ಪ್ರಯತ್ನ ರಹಿತ ಬೀಳ್ಬೇಕು ಅಂದ್ರೆ ಸರಿಯಾದ ಒಂದು ಜ್ಞಾನವಾದ ಒಂದು ವಿಷಯನ ಇಟ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನಿಮ್ಗೂ ಅದೇ ಪ್ರಶ್ನೆ ನನ್ನಿಂದ. ಈಗ ನೀವು ಈ ಕಸ ಗುಡಿಸುವಿಕೆಯಲ್ಲಿ ಎಷ್ಟು ಕಸ ಗುಡಿಸಿದ್ದೀರಾ, ಮತ್ತೆ ಎಷ್ಟು ಪೆಂಡಿಂಗ್ ಇದೆ? ಆಮೇಲೆ ಆ ಒಂದು ಕ್ರಿಯೆನಲ್ಲಿ ಎಷ್ಟು ನಿಮ್ಮ ಸಾಧನೆಯ ಒಂದು ಗ್ರಾಫ್ ಏನು? ಇವಾಗ 1 ರಿಂದ 10ರಲ್ಲಿ ನೀವು ಹೇಳ್ಬೇಕು ಅಂದ್ರೆ ಎಲ್ಲಿದ್ದೀರಾ ನೀವು? 1 ಅಂದ್ರೆ ಎಷ್ಟು? 10 ಅಂದ್ರೆ ಕಸ ಗುಡಿಸೋ ಪ್ರಿನ್ಸಿಪಲ್ ಆಗ್ಬಿಟ್ಟಿದಾರಪ್ಪ. ಯಾಕಂದ್ರೆ ಪ್ರಾಕ್ಟಿಕಲಿ ನಾವೇನು ಮಾಡಿಲ್ಲ ಅಂತಂದ್ರೆ ಕುತ್ಕೊಂಡು ಹೋಗಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಆಸ್ಕಿಂಗ್ ಪ್ರಾಕ್ಟಿಕಲಿ ವಾಟ್ ಇಸ್ ವೇರ್ ಆರ್ ವಿ ಅಂತ ಅಷ್ಟೇ. ಹೇಳಿ ರಾಘವ್ಜಿ. ಅದೇ ಸರ್, ಈಗ ಹಾಸ್ಪಿಟಲ್ ಡಾಕ್ಟರ್ ಆಪರೇಷನ್ ಮಾಡಿ ಕಳ್ಸಿದ್ರು ಸರ್, ಮಾತ್ರೆ ನಾವು ತಗೋಬೇಕಲ್ಲ ಸರ್. ಮಾತ್ರೆ ನಂಬರ್ ಅವ್ರಿಗೆ ನುಂಗ್ಸಕ್ಕಾಗಲ್ಲ ನಮ್ಗೆ ಡೈಲಿ. ಹೋಗ್ಲಿ ಮಾತ್ರೆ ನುಂಗ್ತಾ ಇದೆಯಲ್ಲ ನೀನು, ಹೋಗ್ಲಿ ಮಾತ್ರೆ ನುಂಗ್ತಿದ್ಯಾ? ಸರಿ, ಫಸ್ಟ್ 1ನೇ ಪ್ರಶ್ನೆ ನೀನ್ ಹೇಳ್ದಂಗೆ ಆಗ್ಲಿ. ಡಾಕ್ಟರ್ ಹೋದೆ ಮಾತ್ರೆ ತಂದೆ, ಸರಿ ಮಾತ್ರೆ ನುಂಗ್ತಾ ಇದ್ಯಾ? ಹೋಗ್ಲಿ ಔಷಧಿ ನಿನ್ ಗುಣಮುಖ ಆಗ್ತಾ ಇದೆಯಾ? ಅಷ್ಟೇ, ಅದನ್ನ ಹೇಳು. ಈಗ ಸರ್, ಈಗ ಏನಾಗ್ತದೆ ಗೊತ್ತಾ ಸರ್, ಈಗ ನಮ್ಗೆ ವೈಯಕ್ತಿಕವಾಗಿ ಹೇಳಿದ್ರೆ ಸರ್, ಆಲೋಚನೆಗಳು ಬರ್ತಾ ಇದ್ದಂಗೆನೆ ಸರ್ ಅದ್ರದ್ದು ಏನು ಅನ್ನೋದು ಅದ್ರ ಜೊತೆಗೇನೆ ಅದ್ರ ಸಮಸ್ಯೆ ಮತ್ತೆ ಅದ್ರದ್ದು ಒಳ್ಳೇದು ಕೆಟ್ಟದ್ದು ಆಗ್ಲೇ ಗೊತ್ತಾಗ್ತದೆ ಸರ್. ಅಂದ್ರೆ ನನಗೆ ಇದಕ್ಕೂ ಮುಂಚೆ ಸರ್ ನಾನು ಏನಾದ್ರು ಮಾತಾಡಾದ್ಮೇಲೆ ಅದರದ್ದು ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತಿತ್ತು ಸರ್. ಇವಾಗ ಏನಾಗ್ತಿದೆ, ಸಮಥಿಂಗ್ ಇಲ್ಲೇ ಒಳಗೆ ಬರ್ನ್ ಆಗುತ್ತೆ, ಒಳಗೆ ಡಿವೈಡ್ ಆಗ್ತಾ ಇದೆ. ಆದಷ್ಟು ಒಳಗೆ ಡಿವೈಡ್ ಆಗಿ ನಾನು ಯಾರೊಬ್ರಿಗೆ ಏನೋ ಒಳ್ಳೇದು ಹೇಳ್ಬೇಕು, ಕೆಟ್ಟದ್ದು ಹೇಳ್ಬೇಕು, ಅದು ನನಗೆ ಗೊತ್ತಾಗ್ತಾ ಇದೆ ಮುಂಚೆನೆ. ಅದು ನಾನು ಇದನ್ನ ಹೇಳ್ತಾ ಇದ್ದೀನಿ, ನೀ ಅದ್ರ ಬಗ್ಗೆ ಜವಾಬ್ದಾರಿಯಿಂದ ಇರ್ಬೇಕು, ಈ ಮಾತಿಂದ ನೀನು ಹುಷಾರಾಗಿರ್ಬೇಕು ಅನ್ನೋದನ್ನ ಒಳಗಡೆ ಹೇಳ್ತಾ ಯಾರೊಬ್ರು ನಮಗೆ ಗೈಡ್ ಮಾಡಿ ಕಳಿಸ್ತಾ ಇದೆ. ಮುಂಚೆ ಗೈಡ್ ಇರ್ಲಿಲ್ಲ ಸರ್, ನಮ್ಗೆ ಒದ್ರು ಬಿಡೋದು, ಆಮೇಲೆ ನಾನು ಹೇಳಿಲ್ಲ ಅನ್ನೋದು, ಅಥವಾ ಯಾಕೆ ಎಲ್ಲಾರು ಹಿಂಗೆ, ಪ್ರಪಂಚ ಹಿಂಗೆ, ನಾನು ಹಿಂಗೆ ಅನ್ನೋ ರೀತಿ ಇರ್ತಾ ಇತ್ತು. ಈಗ ಅಟ್ಲೀಸ್ಟ್ ನಮ್ಗೆ ಬಾಯಿಂದ ಆಚೆ ಬರೋಕ್ ಮುಂಚೆ ಯಾರೊಬ್ಬ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದೇನೆ ಸರ್. ಇದ್ ಯಾಕೆ ಹಿಂಗೆ, ಏನೋ ಒಂದ್ ನೋಡಿದಾಗ, ಏನೋ ಒಂದು ಆಸೆ ಪಟ್ಟಾಗ್ಲೋ, ಏನೋ ದುರಾಸೆ ಪಟ್ಟಾಗ್ಲೂ ಕೂಡ ಒಳಗೊಬ್ಬನ ಜಾಗೃತಿ ಹೆಚ್ಚಾಗ್ತಾ ಇದೆ, ಅವನ್ನ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಇಲ್ಲಿ ಯಾಕೆ ನಿಮ್ಮನ್ನ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಿಮ್ಗೆ ಯಾವ್ದು ಅಡೆತಡೆಗಳಿಲ್ಲ ನಮ್ ತರ. ಈ ಕಡೆ ಮಕ್ಕಳು, ಈ ಕಡೆ ಹೆಂಡತಿ, ತಲೆ ತಿನ್ನೋರು, ನಿಮ್ಗೆ ಈಸಿಯಾಗಿ ಹೋಗ್ತಾ ಇರುತ್ತೆ ಒಳಗಡೆ.
ಯಾರೋ ಏನಿಲ್ಲ ಒಬ್ರು ಸರ್. ಸಿಗ್ತಾರೆ ಅಂತವ್ರು ಇಂಥವ್ರು, ಅವ್ರ ಹತ್ರ ಹೆಂಗ್ ಮಾತಾಡ್ತೀರಾ? ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಜೋಕಿಂಗ್, ಹಂಗಂತ ಅಲ್ಲ. ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂತಂದ್ರೆ, ಈಗ ನಾವು ಪ್ರತಿ ದಿವಸ ನೀವ್ ಹೇಳಿದ್ರಿ, ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ. ಮೊದಲು ನಾನು ಆದ್ಮೇಲೆ ಗೊತ್ತಾಗ್ತಾ ಇತ್ತು, ಈಗ ನನಗೆ ಗೊತ್ತಾಗ್ತಾ ಇದೆ ಅಂತ. ಇಟ್ ಇಸ್ ಅಲ್ಟಿಮೇಟ್ ಡೆವಲಪ್ಮೆಂಟ್. ಅಂದ್ರೆ ಪ್ರತಿ ಬಾರಿ ನಾವ್ ಎಡವುದ್ರು ಕೂಡ ನಮಗೆ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಏನೋ ಬಾಯ್ ತಪ್ಪಿ ಅನ್ನಪ್ಪ ಅಂತ ಒಂದು ಕ್ಷಮೆ ಕೇಳೋ ಅಂತ ಒಂದು ಲೆವೆಲ್ಗೂ ಬಂದಿದೀವಿ ಈಗ ನಾವು. ಮೊದ್ಲಾದ್ರೆ ಯಾವನೇನ್ ಕೇಳೋದು ಅನ್ನೋ ಒಂದು ಈಗೋ ಇತ್ತು. ಈಗ ಅದೆಲ್ಲ ಹೋಗ್ತಾ ಇದೆ, ಎಲ್ಲ ಕಳ್ಸಿ ಬೀಳ್ತಾ ಇದೆ. ಸಂತೋಷ್ ವಿಡಿಯೋಗೆ ಬನ್ನಿ. ಇಲ್ಲ, ನಾನು ವಿಡಿಯೋ ಬರಕ್ಕಾಗಲ್ಲ, ವಿಡಿಯೋ ಪ್ರಾಬ್ಲಮ್ ಇದೆ ನಂದು. ನಾನು ಲ್ಯಾಪ್ಟಾಪ್ ಇಂದ ಆಗಿದ್ದೀನಿ. ಓಕೆ ಓಕೆ. ಅದಕ್ಕೆ ನಾನು ಆಗ್ಲೇ ಹೇಳಿದೆ ಫಸ್ಟೇ, ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿಲ್ಲ. ಏನ್ ಮಾತಾಡ್ತಾ ಇದ್ದೆ? ಹಂಗೆ ಸರಿ, ಸತೀಶ್ ಜಿ ಗೋ ಹೆಡ್. ಓಕೆ. ಸೊ ಅವರು ರಾಘವ್ಜಿ ಹೇಳಿದ್ರು ಮೆಡಿಸಿನ್ ತಗೊಳ್ಳೋ ತರ ಅಂತ. ಅಲ್ಲ, So, ಅದೇನೆ. ರಾಘವ್ಜಿ ಅದು use ಒಳ್ಳೆ, ಮಾಡೋದು- ಆಕ್ಚುಲಿ ಅದು ಒಳ್ಳೇದೇ. ಐ ಮೀನ್ ಅಟ್ಲೀಸ್ಟ್ ಅವರಾದ್ರೂ ಆಯುರ್ವೇದಿಕ್ ಆನ್ಸರ್ ಮೆಡಿಸಿನ್, ಮಾಡಿದ್ರು. ನಾವೆಲ್ಲ ಅಲೋಪತಿ ಮೆಡಿಸಿನ್, ನಮ್ಗೆ ಸೈಡ್ ಎಫೆಕ್ಟ್ ಇದೆ. ರಾಘವ್ಜಿ ಆಯುರ್ವೇದಿಕ್ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಲ್ಲ, ಡೈರೆಕ್ಟ್ ಆಗಿ ಕೆಲಸ ಆಗುತ್ತೆ. ಇಲ್ಲ, ನೀವು ಸೈಡ್ ಎಫೆಕ್ಟ್ ಅಂತ ಹೇಳಂಗೆ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಆಯುರ್ವೇದಿಕ್ ಇದ್ರಲ್ಲಿ ಕೂರಿಸ್ಬಿಟ್ಟಿದ್ದೀವಿ ಡಾಕ್ಟರ್ ಮುಂದೆ. ನೀವು ಸೈಡ್ ಎಫೆಕ್ಟ್ ಅಂತ ಹೇಳಂಗೆ ಇಲ್ಲ. ನೆಕ್ಸ್ಟ್ ರಾಘವ್ಜಿ ಆಯ್ತು. ಶೋಭಾ ಮೇಡಮ್ ಅವರು ಲಿಸನ್ ಮೋಡ್ ಅಲ್ಲ, ಪಾರ್ಟಿಸಿಪೇಟ್ ಮಾಡ್ತೀರಾ ಮೇಡಮ್? ಮಾಡ್ತಾರೆ. ಕೇಳಿ. ಅವ್ರು ಎನಿ ಟೈಮ್ ಮಾಡ್ತಾರೆ. ಹೇಳಿ, ಪ್ರಶ್ನೆ ಕೇಳಿ ಸಾಕು, ಆನ್ಸರ್ ಬರ್ತಾ ಇರುತ್ತೆ. ಸದ್ಗುರು ನುಡಿಸ್ತಾ ಇರ್ತಾರೆ. ಹೇಳಿ. ಓಕೆ. ವೇದಾಂತದಲ್ಲಿ ಜ್ಞಾನೋದಯವನ್ನು ಪಡೆಯಲು ಸಮಾಧಿಯು ಮುಕ್ತಿಯನ್ನು ಗುರುತಿಸುತ್ತದೆಯೇ? ಅಂದ್ರೆ ಮೇಡಮ್, ಇದು ಪ್ರಶ್ನೆ ಬಂದು ಸಮಾಧಿ ಅನ್ನೋದು ಏನಿದೆ ಅದು ಮುಕ್ತಿಯನ್ನು ಗುರುತಿಸುತ್ತಾ ಅಂತ. ಸಮಾಧಿ ಅನ್ನೋದು ಸಮಾಧಿ ಏನಿರೋ ಫಸ್ಟ್ ಎಲ್ಲ ಎಲ್ರು ಇದುವರೆಗೂ ಹೇಳ್ಕೊಂಡ್ ಬಂದಲ್ಲ, ಏನಿದ್ರು ನಮ್ಮ ವಾಸನೆಗಳನ್ನ ಕ್ಷಯ ಮಾಡುತ್ತಷ್ಟೇನೆ ಹೊರತುನು ಅಲ್ಲಿ ನೇತಿ ನಡೀತಾ ಹೋಗುತ್ತಷ್ಟೇನೆ. ನೇತಿ ನಡೀತಾ ಹೋಗಿ ವಾಸನಾಸು ಕ್ಷಯವಾಗುತ್ತಾ ಹೋಗುತ್ತಷ್ಟೇ ಹೊರತುನು ಮುಕ್ತಿಗೆ ಏನಿದ್ರು ಗುರುವಿನ ಮೂಲಕ ಶ್ರವಣ ಮಾಡ್ದಾಗ್ಲೇನೆ ಅಷ್ಟೇನೆ. ಗುರುವಿನ ಮೂಲಕ ಯಾವಾಗ ನಮ್ಮಲ್ಲಿ ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಯಾವಾಗ ಬರುತ್ತೆ, ಆ ನಂತರ ಗುರುಗಳ ನಮಗ್ ದೊರಕಿದಾಗ ಆ ಗುರುಗಳ ಶ್ರವಣದಿಂದ ಜ್ಞಾನವನ್ನು ಪಡೆದು ಆವಾಗ್ಲೇ ಮುಕ್ತ ಆಗೋದಕ್ಕೆ ಸಾಧ್ಯ ಹೊರತುನು ಏನಕ್ಕೆ ಅಂತ ಅಂದ್ರೆ ನಿಧಿಧ್ಯಾಸ ಏನಕ್ಕೆ ಮಾಡ್ಬೇಕು ಅಂದ್ರೆ ಅದನ್ನ ದೃಢಪಡಿಸೋದಕ್ಕೋಸ್ಕರ, ನಮ್ಮಲ್ಲಿ ಆ ದೃಢತೆ ಬರ್ಬೇಕಲ್ಲ, ಅದಕ್ಕೋಸ್ಕರ ಮನನ ಮಾಡ್ಕೊಂಡು ಆ ನಿಧಿಧ್ಯಾಸ 24 hours, ಈಗ ಆಶಾ ಅವ್ರು ಹೇಳೋದಲ್ಲ, 24 hours ನಮ್ಮಲ್ಲಿ 24/7 ಅಂತ ಗುರೂಜಿ ಹೇಳ್ತಾರೆ. ಸದಾ ಕಾಲನೂ ನಮ್ಮಲ್ಲಿ ಆ ನಿಧಿಧ್ಯಾಸನ ನಡೀತಾ ಇರ್ಬೇಕು. ಈಗ ನಾವು ಹೆಣ್ಮಕ್ಳು ಅಂತಿದ್ದಂಗೆನೆ ಕಿಚನ್ ಅಲ್ಲಿ ಒಂದು ಕೆಲಸ ಮಾಡ್ಬೇಕಾದ್ರೂ ಸತನ ಗುರೂಜಿ ಹೇಳ್ತಾರಲ್ಲ, ಆಜ್ಞಾದಲ್ಲೇ ಇರ್ಲಿ ಅಂತ. ಬಾಹ್ಯ ಅಂತರ್ ನಿಧಿಧ್ಯಾಸ ಒಂದು, ಬಾಹ್ಯ ನಿಧಿಧ್ಯಾಸ ಒಂದು, ಎರಡು ಹೇಳ್ತಾರಲ್ಲ. ಆ ಬಾಹ್ಯ ನಿಧಿಧ್ಯಾಸ ಸದಾ ಕಾಲ ನಮ್ಮಲ್ಲಿ ನಡೀತಾ ಇರ್ಬೇಕು. ನಡೀತಾ ಇದ್ದಾಗಲೇ ಜ್ಞಾನದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ. ಅದೇ ಶ್ರವಣ ಮಾತ್ರೇನ ಮುಕ್ತಿ ಅಂತ ಅಂದ್ಬಿಟ್ಟು ಗುರೂಜಿ ಹೇಳ್ತಾನೆ ಇರ್ತಾರೆ. ಆ ಶ್ರವಣದಿಂದಲೇ ಮುಕ್ತಿ ಆಗೋದು. ಆ ನಿಧಿಧ್ಯಾಸನ ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಆ ನಂತರ ನಾವು ಮತ್ತೆ ಶ್ರವಣ ಮಾಡ್ಲೇಬೇಕು. ಅವಾಗ್ಲೇ ನಮ್ಗೆ ಅದ್ರ ಆಗ ಜ್ಞಾನದಲ್ಲಿ. ಶೋಭಾಜಿ, ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಕೆಲ್ಸ ಮಾಡ್ತಾ ನಿಧಿಧ್ಯಾಸ ಮಾಡೋದು. ಹೇಳ್ತೀನಿ ಹೇಗೆ ಅಂತಂದ್ರೆ, ಮೊದ್ಲು ನಾನ್ ಕೆಲ್ಸ ಮಾಡ್ಬೇಕಾದ್ರೆ ಕಿಚನ್ ಕೆಲಸ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ, ಹೆಣ್ಮಕ್ಳನ್ನ ಕಿಚನ್ ಮೈನು ಮನೆ ಕೆಲ್ಸ ಕಿಚನ್ ಕೆಲಸ ಮಾಡ್ಬೇಕಾದ್ರೆ ಇಷ್ಟೊಂದ್ ಕೆಲ್ಸ ಮಾಡಿದ್ನಲ್ಲ, ನನಗೆ ಸಾಕಾಗ್ತಾ ಇದೆಪ್ಪ ಇವತ್ತು. ಇದು ಬೆಳಗ್ಗೆ ಎದ್ದೆ ಇದು ಮಾಡ್ದೆ ಎಷ್ಟೊಂದ್ ಹೇಳ್ತಾ ಇದೆ ನಮ್ಮ ಹಸ್ಬೆಂಡ್ ಹತ್ರ. ಸಾಕಾಗ್ಬಿಟ್ಟಿದೆಪ್ಪ, ಬೆಳಗ್ಗೆಯಿಂದ ಮಾಡಿ ಸಾಕಾಗ್ಬಿಟ್ಟಿದೆ, ನನಗೆ ಬಾಡಿ ಎಲ್ಲ ಪೈನ್ ಬಂದ್ಬಿಟ್ಟಿದೆ ಅಂತೀರ. ನನಗೆ ಆತರ ಫೀಲ್ ಆಗ್ತದೆ. ಈಗೇನಾಗಿದೆ, ತಾನ್ ನಡೀತಾ ಇರುತ್ತೆ ಕೆಲ್ಸ ಅಂತೂ. ನಾನ್ ಮಾಡ್ತಿದ್ದೀನಿ ಅಲ್ಲಿ ಅಂತ ಅಂದ್ಬಿಟ್ಟು ಬರೋದಿಲ್ಲ, ಆ ಭಾವ ಬರೋದೇ ಇಲ್ಲ. ಬೆಳಗ್ಗೆ ಇದ್ರೆ ಏನೇನು ರೊಟೀನ್ ಹಾಕ್ತಾ ಇರುತ್ತೆ ಅಷ್ಟೇ ಹೊರತುನು ಅಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನನ್ನಲ್ಲಿ ಇರಲ್ಲ. ಹಾಗಾಗ್ಬಿಟ್ಟು ಈ ಸ್ಟ್ರೈನ್ ಆಗುತ್ತೆ, ಇಲ್ಲ ಅಂತ ಇಲ್ಲ, ಆದ್ರೆ ಈ ಶರೀರಕ್ಕೆ ಹಾಕ್ತಿದೆ, ಇದು ನಾನ್ ಮಾಡ್ತಿರೋದಲ್ಲ. ಗುರೂಜಿ ಒಂದ್ ಕಾಫಿ ಇದನ್ನ ಹೇಳ್ತಾನೆ ಇರ್ತಾರಲ್ಲ, ನಮ್ಗೆ ಯಾವಾಗ್ಲೂ ಕಾಫಿದು ಉದಾಹರಣೆ ಹೇಳ್ತಾನೆ ಇರ್ತಾರೆ. ಹಾಗೆ ಇದು ಏನಾಗಿದೆ, ನಮ್ ಹೆಣ್ಮಕ್ಳಿಗೆ ಇದು ಬಂದೇ ಬಿಟ್ಟಿದೆ. ಯಾವಾಗ ಗುರುಗಳು ಶ್ರವಣ ಕೇಳಿ ನಮ್ಗೆ ಏನಾಗಿದೆ, ಈಗ ಕಿಚನ್ ಅಲ್ಲಿ ಅಷ್ಟೇನೆ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಗುರೂಜಿದು ಅಲ್ಲಿ ಒಂದು ಸ್ಪೀಚ್ ಹಾಕಿದ್ರೆ ಅದು ಪೂರ್ತಿ ತಲೆಗೆ ಹೋಗ್ಬಿಟ್ಟಿರುತ್ತೆ, ಒಂದೊಂದು ಪಾಯಿಂಟ್ ಹೋಗ್ಬಿಟ್ಟಿರುತ್ತೆ. ಹೇಗೆ ಅಂತ ಅಂದ್ರೆ ಗಮನ ಇಲ್ಲಿರುತ್ತೆ, ಕೆಲಸ ಅಲ್ಲಿ ನಡೆದೋಗ್ಬಿಟ್ಟಿರುತ್ತೆ. ಹಾಗೆ ಶ್ರವಣನೇ ಮುಖ್ಯ ಆಗ್ಬಿಟ್ಟಿರುತ್ತೆ ಯಾವಾಗ್ಲೂ.
ಆ ಗುರುಗಳು ಏನ್ ಹೇಳಿದಾರೆ ಆ ವಾಕ್ಯಗಳು ದೀಪ ಇಳಿತಾ ಹೋಗಿರುತ್ತೆ. ಅದೇ ನಿಧಿಧ್ಯಾಸ ತನ್ನನ್ ತಾನು ಹಾಕ್ತಾ ಹೋಗ್ತಿರುತ್ತೆ. ಇದು ನನ್ನ ಈಗ ಎಕ್ಸಾಂಪಲ್. ಶೋಭಾಜಿ ನಾನು ಎಕ್ಸಾಂಪಲ್ ಕೊಡ್ಬೋದಾ? ಹೇಳಿ ರಾಘವಾಜಿ. ಅದೇ ಈಗ ಎಕ್ಸಾಂಪಲ್ ಅಂದ್ರೆ ನೀವು ಅಡಿಗೆ ಮನೆಯಲ್ಲಿ ಒಂದು ಪೈಪ್ ಬಳಸ್ತಾರೆ, ನೀರು ತಗೊಳಕ್ಕೆ ಅಂತ ಪೈಪ್ ಬಳಸ್ತೀವಿ. ಆ ಪೈಪ್ ಅಲ್ಲಿ ನೀರ್ ಹೋಗ್ತಾ ಇರುತ್ತೆ. ಸೊ ಪೈಪ್ ಅಲ್ಲಿ ನೀರ್ ಹೋಗಿ ಒಂದ್ ಗಂಟೆ ನೀರ್ ಆಚೆ ಬರ್ತಾ ಇರುತ್ತೆ. ಸೊ ಮಧ್ಯೆ ಏನಾಗುತ್ತೆ, ಎಲ್ಲೋ ಕಡೆ ಬ್ಲಾಕೇಜ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಬ್ಲಾಕೇಜ್ ತೆಗಿತೀವಿ ಅಷ್ಟೇನೆ, ಸಡನ್ ನೀರು ಅಲ್ಲಿ ಬರುತ್ತೆ ಆಚೆಗೆ. ಅಂದ್ರೆ ಶ್ರವಣ ಅನ್ನೋದು ನೀರಿದ್ದ ಹಾಗೆ. ಈ ಮಧ್ಯೆ ಏನೆಲ್ಲ ಬ್ಲಾಕೇಜ್ ಗಳಾಗಿರುತ್ತೆ ಅಷ್ಟೇ ರಿಮೂವ್ ಮಾಡ್ಬೋದು ಹೊರತು ನಾವು ಆ ನೀರನ್ನ ಏನು ರಿಪೇರಿ ಮಾಡಕ್ ಆಗಲ್ಲ. ಜಸ್ಟ್ ಅಲ್ಲಿ ಪೈಪಲ್ಲಿ ಆಗಿರೋ ಡ್ಯಾಮೇಜ್ ಗಳನ್ನ ತೆಗೆದ್ಬಿಟ್ರೆ, ಬ್ಲಾಕೇಜ್ ಗಳನ್ನ ತೆಗೆದ್ಬಿಟ್ರೆ ಸರಾಗವಾಗಿ ಶ್ರವಣ ನೀರು ಕೊನೆ ಹಂತಕ್ಕೆ ಮುಟ್ಟುತ್ತೆ. ಸೊ ಈ ಅದೇ ಪ್ರಕ್ರಿಯೆನ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಅನ್ಕೋಬಹುದು. ರಾಘವಜಿ, ಅದಕ್ಕೋಸ್ಕರ ಅದು ಏನಾಗುತ್ತೆ, ಆ ಸದಾಕಾಲ ಅದ್ರಲ್ಲಿ ನಡೀತಾ ಇರುತ್ತಲ್ಲ, ನಿಧಿಧ್ಯಾಸನ ನಡೀತಾ ಇರುತ್ತಲ್ವಾ, ಗುರುಗಳ ಸ್ಪೀಚಸ್ ಒಳಗಡೆ ನಡೀತಾ ಇರುತ್ತಲ್ವಾ, ಅಡಿಗೆ ರುಚಿನೂ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಓ ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಯೋಚನೆ ಮಾಡಷ್ಟೇ ಇಲ್ಲ, ಯಾಕೆಂದ್ರೆ ರುಚಿಕಟ್ಟಾಗಿ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅಲ್ಲಿ ನಾನು ಈ ದೇಹ ಮಾಡಿದ್ದಲ್ಲ, ಹಾಗಾಗ್ಬಿಟ್ಟು ಅದು ರುಚಿಕಟ್ಟಾಗೆ ಆಗಿರುತ್ತೆ. ಅಲ್ಲಿ ಯಾವ್ದು ಬ್ಲಾಕೇಜಸ್ ಇರಲ್ಲ. ಓ ಇಷ್ಟೇ ಆಯ್ತಾ, ಇಷ್ಟೇ ಉಪ್ಪು ಕಮ್ಮಿ ಆಯ್ತಾ, ಜಾಸ್ತಿ ಆಯ್ತಾ, ಯಾವ್ದು ಬರಲ್ಲ, ಯಾವ ಬ್ಲಾಕೇಜಸ್ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಊಟ ಕೂತ್ಕೊಂಡಾಗ ಏನಾಗುತ್ತೆ, ಎಲ್ಲಿರುತ್ತೆ ನಾನು ಆತ್ಮಸ್ವರೂಪಿ ಅನ್ನೋದು ಯಾವಾಗ್ಲೂ ದೃಢವಾಗಿ ಇಟ್ಬಿಟ್ರೆ ಆ ಊಟ ಸದನು ರುಚಿಯಾಗೇ ಇರುತ್ತಲ್ವಾ. ಹಾಗಾಗಿ ಅಲ್ಲಿ ಬ್ಲಾಕೇಜಸ್ ಬರೋದಿಲ್ಲ. ಮನೆಗೆ ಪೈಪ್ ಬ್ಲಾಕ್ ಆಗಿದ್ರೆ ಅದು ಐಡಿಯಾ ನೀವ್ ಹೇಳಿದ್ ಬಂದಿರೋದು ಅವ್ರ ಮನೆಗೆ. ಪೈಪ್ ಬ್ಲಾಕ್ ಆಗಿಲ್ಲ ಇಲ್ಲಿವರೆಗೂ, ಬ್ಲಾಕೇಜ್ ಆಗಿಲ್ಲ ಬ್ಲಾಕ್ ಆಗಿಲ್ಲಪ್ಪ, ನೀರ್ ಸರಾಗವಾಗಿ ಹರಿತಾ ಇದೆ. ಅದಕ್ಕೆ ಅವ್ರಿಗೆ ಐಡಿಯಾ ಬಂದಿಲ್ಲ, ಗೊತ್ತಾಯ್ತಾ? ಶೋಭಾಜಿ, ನೀವ್ ಹೇಳಿದ್ರಿ, ನೀವು ನಿಮ್ಮ ಒಂದು ಮಾತಿನಿಂದ ನನಗೆ ಅರ್ಥ ಆಗಿದ್ದಿಷ್ಟೇ, ನೀವು ನಿಧಿಧ್ಯಾಸ ಅನ್ನೋದನ್ನ ಸದಾಕಾಲ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಗೆಲ್ಲಾದ್ರೂ ಒಂದು ಸಿಚುವೇಶನ್, ಏನೋ ಒಂದು ನಾನು ದುಡುಕ್ಬಿಟ್ಟೆ, ನಾನು ಇಷ್ಟು ನಿಧಿಧ್ಯಾಸ ಮಾಡ್ತಾ ಇದ್ದೀನಿ, ಬಟ್ ಆತರ ಏನೋ ಸಿಚುವೇಶನ್ ಬಂತಾ, ನಾನು ಎಲ್ಲೋ ದುಡುಕ್ಬಿಟ್ನಲ್ಲ, ಇಷ್ಟು ನಿಧಿಧ್ಯಾಸ ಸಂತೋಷಿ, ಅದೆಲ್ಲ ಮೊದ್ಲಿಗಾಯ್ತು. ಈಗ ನಾನು ದುಡುಕ್ದೆ ಅನ್ನೋದೇ ಬರಲ್ಲ. ಯಾಕೆಂದ್ರೆ ಇಲ್ಲಿ ನಾನು ಮಾಡ್ದೆ ಅನ್ನೋದೇ ನನಗೆ ಬರ್ದಾನೆ ಇದ್ದಾಗ ನಾನು ದುಡುಕ್ದೆ ಅನ್ನೋದು ಹೇಗ್ ಬರುತ್ತೆ? ಅಲ್ಲಿ ನಾನ್ ದುಡುಕಿದ್ದು ಅಲ್ಲ. ಯಾಕೆಂದ್ರೆ ಯಾವ್ದು ನಾನು ದೇಹನೇ ನಾನು ಅಲ್ಲನ, ಅಲ್ಲಿ ದುಡ್ಕದೆ ಹೆಂಗ್ ಬಂತು, ಎಡಬದೆ ಹೆಂಗ್ ಬಂತು, ಏನು ಬರದೇ ಇಲ್ಲ ಅಲ್ವಾ? ಅಲ್ಲ ನಾನು ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ, ಲೋಕದೊಟ್ಟಿಗೆ ವ್ಯವಹಾರ ಮಾಡ್ಬೇಕಾದ್ರೆ ನಾವು ಈಗೋ ಇಂದನೂ ಸ್ವಲ್ಪ ಕೆಲವೊಂದ್ ಕಡೆ ಕ್ಲೇಮ್ ಮಾಡ್ಬೇಕಾಗಂತ ಬರುತ್ತೆ ಸನ್ನಿವೇಶಗಳು. ಓನರ್ಶಿಪ್ ಇರುತ್ತೆ. ಆಗ ಏನಾಗತ್ತೆ ಅಂತ ಅಂದ್ರೆ, ಇವಾಗ ನೀವ್ ಹೇಳೋದು ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ ಪ್ರಶ್ನೆ ಏನು ಅಂತಂದ್ರೆ, ಲೋಕದಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಾವು ಸ್ವಲ್ಪ ಅಪ್ ಆಗತ್ತೆ, ವೇರಿಯೇಷನ್ಸ್ ಇರುತ್ತಲ್ಲ, ಆ ವೇರಿಯೇಷನ್ಸ್ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ. ನಮ್ಮಲ್ಲಿ ಫೈರ್ ಇರುತ್ತಲ್ಲ ಇದು ಸಂತೋಷ್ ಜಿ, ಫೈರ್ ಅನ್ನೋದು ಯಾವಾಗ ಬಂದ್ಬಿಡುತ್ತೋ ಅಲ್ಲಿ ಎಡ್ಬೋದು, ದುಡ್ಕೋದು, ಲೋಕದೊಟ್ಟಿಗೆ ವ್ಯವಹಾರ ಮಾಡ್ಬೇಕು ಅಷ್ಟೇ. ಒಂದು ಸಮಾಧಾನ ಚಿತ್ತದಿಂದ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಎಲ್ಲಾನು ಸರಿನೇ ಆಗತ್ತೆ. ಅಲ್ಲಿ ನಾವು ತಪ್ಪು ಎಣಿಸ್ದಾಗ ಅಲ್ಲಿ ತಪ್ಪು ಅಂತ ಕಾಣಿಸುತ್ತೆ. ಎಲ್ಲಿ ನಾವು ತಪ್ಪು ಅಂತ ಎಣಿಸ್ತಾನೆ ಇದ್ದಾಗ ಅಲ್ಲಿ ಏನು ತಪ್ಪೇ ಕಾಣಿಸೋದಿಲ್ಲ. ಸಮಾಧಾನವಾಗಿ ಮಾಡ್ಕೊಂಡು ಹೋದ್ರೆ ಏನು ತಪ್ಪು ಆಗೋದಿಲ್ಲ. ಅಲ್ಲಿ ಹೌದು ಬರುತ್ತೆ, ಆಯ್ತು ಅವ್ರ ಅಜ್ಞಾನದಿಂದ ಹೇಳ್ತಿದ್ದಾರೆ ಅಂತ ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಏನೋ ನಮ್ಗೆ ಬರೋದೇ ಇಲ್ವೇ, ಎದುರುಗಡೆ ಇನ್ನೊಂದು ಪ್ರಶ್ನೆನೇ ಬರೋದಿಲ್ವೇ? ಬಟ್ ಇಲ್ಲಿ ವಿವೇಕ ಮಿಸ್ ಆಗಲ್ವಾ? ವಿವೇಕದಿಂದನೇ ಅಲ್ವಾ ಸತೀಶ್ ಜಿ ಮಾಡೋದು? ವಿವೇಕದಿಂದನೇ ಯಾವ್ದು ಮಾಡೋದಿಲ್ವಲ್ಲ. ವಿವೇಕ ಅನ್ನೋದು ಬಂದಿಲ್ಲ ಇದೆ, ಯಾವ್ದು ಈಗ ಜ್ಞಾನದಲ್ಲಿ ವಿವೇಕ. ವಿವೇಕ ಯಾವಾಗ ಮಿಸ್ ಆಗುತ್ತೆ ಗೊತ್ತಾ? ನಾನು ಇವಾಗ ನಾನು ಪ್ರಶ್ನೆ ಕೇಳಿದೆ, ಅವ್ರಿಲ್ಲ ನಾನು ಒಂದ್ ಕಡೆ ಈ ತರ ಆಯ್ತು ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಅವಿವೇಕ ಡಾಮಿನೇಟ್ ಮಾಡೋದು ಮತ್ತೆ ವಿವೇಕಕ್ಕೆ ಬರ್ಬೋದು. ಬಟ್ ಅವ್ರು ಹೇಳ್ತಾ ಇರೋದು, ನಾನು ತುಂಬಾ ಎಚ್ಚರಿಕೆಯಿಂದ, ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ನನಗೆ ನಿಧಿಧ್ಯಾಸ ಅನ್ನೋದು ಆ ಲೆವೆಲ್ಗೆ ಇದೆ, ನಾನು ಕ್ಲೇಮೇ ಮಾಡ್ತಿಲ್ವಲ್ಲ, ನಾನು ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ನಾನು ಮಾಡೋ ಪ್ರತಿಯೊಂದು ವ್ಯವಹಾರದಲ್ಲೂ ಅದಿಲ್ಲ ಅಂತ ಹೇಳಿದಾಗ ಓಕೆ ಫೈನ್. ಸಮಾಧಾನ ಗುರುವಿನಲ್ಲಿ ಇತ್ತು, ಸಮಾಧಾನ ನಮ್ಗೆ ಯಾವಾಗ ಬರುತ್ತೋ ಅಲ್ಲಿ ಫೈರ್ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಗೆ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ಶಾಂತತೆ ತನ್ನನ್ನು ತಾನೇ ನೆಲೆಸ್ತಾ ಹೋಗುತ್ತಲ್ವಾ. ಇದು ನನ್ನ ಅನುಭವ. ಅಲ್ಲ, ನಾನು ಯಾವ ಅನುಭವನೇ ಮುಖ್ಯ, ನಿಮ್ಮ ಅನುಭವನೇ ಮುಖ್ಯ ಇಲ್ಲಿ. ಹೌದು ಎರಡರದ್ದು ಅಷ್ಟೇ. ಸತೀಶ್ ಜಿ ಹೇಳಿ, ಏನ್ ಹೇಳ್ತಿದ್ರಿ? ಅಲ್ಲ, ಯಾವ ಆಂಗಲ್ ಅಲ್ಲಿ ವಿವೇಕ ಮಿಸ್ ಆಗತ್ತೆ ಅಂತ ಕೇಳಿದ್ದು ಅಂದ್ರೆ, ಸರಿ ಈಗ ಐ ಕೀಪ್ ಡೂಯಿಂಗ್, ಐ ಮೀನ್ ಲೆಟ್ ಅದರ್ಸ್ ಕೀಪ್ ಡೂಯಿಂಗ್ ಎನಿವೇ ಅಂತ ಬಿಟ್ ಕೊಟ್ಟಂಗ್ ಅನ್ಸುತ್ತೆ ಒಂದೊಂದ್ಸಾರಿ. ಬಿಕಾಸ್ ಡೂಯಿಂಗ್ನೆಸ್ ದಟ್ ಅಗೇನ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಲ್ವಾ ಸತೀಶ್ ಜಿ. ಈಗ
ಇಟ್ಸ್ ಪ್ಯೂರ್ಲಿ ಅನ್ ಇಂಡಿವಿಜುವಲ್ ಒಪಿನಿಯನ್ ಅಷ್ಟೇನೆ. ಇದು ಹೆಂಗೆ ಅಂತಂದ್ರೆ ನಿಮ್ಮಲ್ಲಿ ಏನಾಗ್ತಾ ಇದೆ, ನಿಮ್ಮಲ್ಲಿ ಎಷ್ಟು ನಿಧಿಧ್ಯಾಸ ಆಗ್ತಾ ಇದೆ ಅಂತ ಯಾರು ಹೇಳಕ್ಕಾಗಲ್ಲ, ನೀವು ಮಾತ್ರ ಹೇಳಕ್ ಸಾಧ್ಯ. ನಾನು ಅದಕ್ಕೋಸ್ಕರನೇ ಪ್ರತಿಯೊಬ್ಬರನ್ನು ಪಿನ್ ಪಾಯಿಂಟ್ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಇವಾಗ ಕೋಕಿಲಾಜಿ ಒಂಥರ ಆನ್ಸರ್ ಮಾಡಿದ್ರು, ಮತ್ತೆ ಆಶಾಜಿ ಒಂಥರ ಆನ್ಸರ್ ಮಾಡಿದ್ರು, ಶೋಭಾಜಿ ಒಂಥರ, ರಾಘವ್ ಒಂಥರ ಮಾಡಿದ್ರು. ಅಂದ್ರೆ ಇಟ್ ಶೋಸ್ ಅಟ್ ವೇರ್ ವಿ ಸ್ಟ್ಯಾಂಡ್ ಅಂತ ಅಷ್ಟೇನೆ. ಅರ್ಥ ಆಯ್ತಾ? ಹಂಗೆ ಬಟ್ ನೀವ್ ಹೇಳ್ದಾಗೆ ಅದು ಆಗುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್. ನಾನು ಎಲ್ಲಿದ್ದೀನಿ, ನನ್ನ ಸಾಧನೆ ಏನು, ನಾನ್ ಇರೋಂತ ಇದೇನು, ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಹೌದು, ನೀವು ಆಶಾ ಪಪ್ಪಣ್ಣ ಕ್ವಶನ್ ಕೇಳಿರಲ್ಲ ಆಗ್ಲೇ, ಅವ್ರು ಕೇಳಿ. ಇಲ್ಲ, ನಾನ್ ಶೋಭಾಜಿ ಹೇಳೋದು ನನ್ಗೆ ಅರ್ಥ ಆಗುತ್ತೆ. ಬಿಕಾಸ್ ನಾನ್ಸ ಅದೇ ದಾರಿಲಿ ಹೋಗ್ತಾ ಇದ್ದೀನಿ ಅಂತ ಆಗುತ್ತೆ ನನ್ಗೆ. ಬಿಕಾಸ್ ದಿನ 24 hours ಏನಾದ್ರೆ ಆದ್ರೆ ಒಂದೊಂದ್ಸಲ ಲೈಕ್ ಸಮ್ ಎರರ್ಸ್ ಕೆಲ್ಸದಲ್ಲಿ ಸಡನ್ಲಿ ದಟ್ ಇಟ್ ಅಕರ್ಸ್ ಟು ಮೀ, ಓ ದಿಸ್ ಇಸ್ ರಾಂಗ್ ಅಂತ. ಇಮಿಡಿಯೇಟ್ಲಿ ಓ ಭಗವಂತ, ನೀನು ಇದನ್ನ ತೋರ್ಸ್ಕೊಟ್ಟೆ ಅಲ್ಲ ನನ್ಗೆ ಅಂತ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಕಮಿಂಗ್ ಸೊ ಆಟೋಮ್ಯಾಟಿಕಲಿ. ಎವ್ರಿಥಿಂಗ್ ಇಸ್ ಓ ನೀನ್ ಮಾಡ್ತಾ ಇದ್ದೆ, ಲೈಕ್ ನಾನು ಅಂತ ಹೇಳೋ ಭಾವ ಇಲ್ಲ, ಕಡಿಮೆ ಆಗಿದೆ. ಜಸ್ಟ್ ಲೈಕ್ ಹೌ ಶೋಭಾಜಿ ನಾನು ಅಂತ ಹೇಳೋ ಭಾವ ಇಲ್ಲ ಅಂತ. It's in my life too. Maybe a bit more vairagya also has seeped into my life. Good. Okay. Maybe it is also like there is some lesson in that situation to be observed. Will that be right to put it across? I do that constantly, like car nalli first when I sit in the car also, oh Bhagavanta, okay nadsu ಕಾರು ಹಾಗೆ ಹೇಳ್ತೀನಿ. When I get out of the car and walk into the office, okay ನೀನು ಆಫೀಸ್ ಒಳಗೆ ಹೋಗ್ತಾ ಇದ್ಯಾ, ಏನ್ ಮಾಡ್ತೀಯಾ ಇವತ್ತು, like that's a conversation I keep And that telling myself, like Bhagavanta, okay ಇನ್ನೇನ್ ಮಾಡ್ತೀಯಾ, like that's how my okay. Living in the moment, and that Bhagavanta is yourself. You Yeah, Bhagavanta is myself, but still it is separate. There is duality still. But my conversation, everything is happening with my Bhagavanta only. Even if I'm walking, okay, Bhagavanta ನೀನ್ ನಡೆಸ್ತಾ ಇದೀಯ ನನ್ನ. That's how ಹಾಗೆ ಮನ್ಸ್ ಹೇಳ್ತದೆ, like ರಾಘವ್ಜಿ ಹೇಳಿ. ಸರ್, ಈಗ ನನಗೆ ಯಾವ ರೀತಿ ಅನ್ಸುತ್ತೆ ಸರ್ ಅಂತ ಎಕ್ಸಾಂಪಲ್, ಈಗ ಸದ್ಗುರುಗಳು ನಮ್ಮ ಜೊತೆ ಈ ಜಗತ್ನ ಹುಡ್ತಾರೆ ಸರ್. ಅವರು ವಿತೌಟ್ ಜೀವ ಅಂತ ಅವ್ರು ಕ್ಲೈಮ್ ಮಾಡಿದ್ರೆ ಕೂಡ ಸರ್ ಅತ್ಯುತ್ತಮವಾದ ಬದುಕನ್ನು ಬದುಕ್ತಾರೆ ಸರ್. ಅಂದ್ರೆ ಪ್ರತಿ ಯುಗದಲ್ಲೂ ಕೂಡ, ಪ್ರತಿ ಒಂದು ಶತಮಾನದಲ್ಲೂ ಕೂಡ ಒಂದಷ್ಟು ಸದ್ಗುರುಗಳು ಜನ್ಮ ತಾಳ್ತಾರೆ ಸರ್. ಬಿಕಾಸ್ ಆಫ್ ನೀವ್ ಯಾವ ಈಗೋ ಇಟ್ಕೊಂಡು ನೀವು ಒದ್ದಾಡ್ತಿದ್ರಲ್ಲ, ಅದು ಬಿಟ್ಟು ಕೂಡ ಸುಂದರ ಬದುಕ್ಬೋದು ಅನ್ನೋಕೆ ಅವ್ರ ಉದಾಹರಣೆ. ಅವ್ರು ನಮ್ಗೆ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ಅವ್ರ ಮನಸ್ಸು ಚೆನ್ನಾಗಿರುತ್ತೆ, ಅವ್ರ ಎಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ಅವರೆಲ್ಲ ಚೆನ್ನಾಗಿರ್ತಾರೆ. ಅಂದ್ರೆ ವಿತೌಟ್ ಕ್ಲೈಮಿಂಗ್ ನೀವು ಚೆನ್ನಾಗಿರ್ಬೋದು ಅನ್ನೋದಕ್ಕೆ ಅವ್ರ ನಮ್ಗೆ ನಿಜವಾದ ಆದರ್ಶ. ಅದಕ್ಕೆ ಪ್ರತಿ ಸಲ ಸದ್ಗುರುಗಳು ನಮಗೆ ಕಾಣಿಸ್ತಾ ಇರ್ತಾರೆ ಎಲ್ಲ ಕಡೆ. ಅದಕ್ಕೆ ನಾವು ಏನಂತ ಸರ್ ಎಕ್ಸಾಂಪಲ್ ಅಂತಂದ್ರೆ, ನಮ್ ಕ್ಲೈಮ್ ಮಾಡಿದ್ರೆ ಚೆನ್ನಾಗಿ ಬದುಕ್ಬೋದು ನಾವು ಜೀವ ನಾನು ಹೆಂಗ್ ಕೊಟ್ಕೊಂಡು ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನಾನು ಯಾರೋ ಅಲ್ಲ ಅಂದ್ಬಿಟ್ರೆ ನನ್ನ ಎತ್ಕೊಂಡು ಹೋಗ್ಬಿಡ್ತಾರ, ಈ ತರ ಭ್ರಮೆಗಳಲ್ಲಿ ಇರ್ಬೇಕಾದ್ರೆ ಯಾರೋ ಒಬ್ಬನ ಕಡೆ ತಿರುಗಿ ನೋಡಿದಾಗ, ಸದ್ಗುರು ನೋಡಿದಾಗ, ಇಲ್ಲ ಅವ್ರು ಕ್ಲೈಮ್ ಮಾಡಿದ್ರೆ ಚೆನ್ನಾಗಿ ಬದುಕ್ತಾ ಇದಾರೆ, ಅವ್ರಿಗೆ ಮದುವೆ ಆಗಿದೆ, ಅವ್ರಿಗೆ ಸಂಸಾರ ಇದೆ, ಅವ್ರಿಗೆ ವ್ಯವಹಾರ ಇದೆ, ಅಂದ್ರೆ ಅವರೆಲ್ಲ ನಮಗೆ ರೆಫರೆನ್ಸ್ ಮೆಟೀರಿಯಲ್ ಸರ್. ಅವ್ರನ್ನ ನೋಡ್ಬೋದು ನಾವು ಥ್ರೂ ಈ ಚಂದ್ರನ ನೋಡಿದ್ರೆ ಸೂರ್ಯ ನೋಡ್ದಂಗಲ್ಲ ಸರ್. ಆ ರೀತಿ ಅವ್ರು ಬದುಕೋದ್ ನೋಡಿದ್ರೆ ನಾವು ಅದನ್ನ ತಗೋಬಹುದು, ಅಡಾಪ್ಟ್ ಮಾಡ್ಕೋಬಹುದು. ಅದಕ್ಕೆ ಯಾವ್ದೇ ಜ್ಞಾನಿಗಳಾಗ್ಲಿ ಅವರು ಯಾಕೆ ವ್ಯವಹಾರ ಗೃಹಸ್ಥರುಗಳನ್ನ ಇಷ್ಟಪಡ್ತಾರೆ ಅಂದ್ರೆ, ಗೃಹಸ್ಥರಾಗಿ ಜ್ಞಾನ ಮಾರ್ಗದಲ್ಲಿ ಚೆನ್ನಾಗಿ ಬದುಕಿದ್ರೆ ತುಂಬಾ ಗೃಹಸ್ಥರಿಗೆ ಅವ್ರು ಮಾರ್ಗದರ್ಶಿಗಳಾಯ್ತಾರೆ. ಇಲ್ಲಾಂದ್ರೆ ಯಾವ್ದು ಸನ್ಯಾಸಕ್ಕೆ ಸೀಮಿತ ಅದು, ಅವ್ರು ಮಾತ್ರ ಹಂಗ್ ಬದುಕ್ಬೋದು. ಆಕ್ಚುಲಿ ಸರ್, ಮಠಗಳಲ್ಲಿ ಲಕ್ಷಾಂತರ ಮಕ್ಳು ಇರ್ತಾರೆ ಸರ್. ನಾವು ಬರೀ 2 ಮಕ್ಳು ಓದ್ಸಕ್ಕಾಗೋದಿಲ್ಲ. ಅದು ಮಠದಲ್ಲಿ ಲಕ್ಷಾಂತರ ಮಕ್ಕಳು, ಸಾವಿರಾರು ವಿದ್ಯಾಭ್ಯಾಸ ನಡೀತಾ ಇರುತ್ತೆ, ಮತ್ತೆ ಹಾಸ್ಪಿಟಾಲಿಟಿ ನಡೀತಾ ಇರುತ್ತೆ. ಒಂದು ಏನೇ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಪಂಚಕ್ಕೆ ಕೈ ಚಾಚ್ತಾರೆ ಅವರು. ಬಟ್ ನಾವು ಚಿಕ್ಕದಾಗಿ ಯಾಕೆ ಯೋಚನೆ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಶಕ್ತಿ ಕಡಿಮೆ ಇದೆ, ನಾವು ಸಣ್ಣ ಭಾವನೆ, ನಮ್ಮ ಭಾವನೆ ಚಿಕ್ಕದು, ನಮ್ಮ ಕೈ ಚಿಕ್ಕದು. ನಾವು ಸಮುದ್ರ ಮುಂದೆ ಹೋಗ್ಬಿಟ್ಟು ನಾವು ನಮ್ಮ ಕೈಲಾಗಿದ್ದಷ್ಟೇ ತಗೋತಾ ಇದೀವಿ. ನಾವು ನಮ್ ಕೈಲಾಗಿ ತಗೊಂಡು ಇಷ್ಟೇನೆ ಸಮುದ್ರ ಅಂತ ಹೇಳ್ತಾ ಇದೀವಿ. ಬಟ್ ಅವ್ರು ಬಾಚ್ಕೊಂಡ್ಬಿಟ್ಟಿದ್ದಾರೆ ಇಡೀ ಸಮುದ್ರನೇ ಅವ್ರ ಮಾಡ್ಕೊಂಡಿರೋದ್ರಿಂದ ಸುಲಭವಾಗಿ ಸಾಧ್ಯ ಆಗ್ತಾ ಇದೆ ಅದು. ಅಂದ್ರೆ ಪ್ರತಿಯೊಬ್ಬ ಸದ್ಗುರು ಹುಟ್ಟು ಬರ್ತಿರೋ ಉದ್ದೇಶನೇ ನೀನು ಕ್ಲೈಮ್ ಮಾಡದೆ ಬದುಕ್ಬೋದು ಅಂತ ಪ್ರತಿಯೊಂದು ಕೂಡ. ಹೌದು. ವೆರಿ ಗುಡ್. ಎಸ್ ಸತೀಶ್ ಜಿ, ನೆಕ್ಸ್ಟ್ ಕ್ವಶನ್. ಆಶಾ ಪಪ್ಪಣ್ಣ ಅವ್ರಿಗೆ ನೆಕ್ಸ್ಟ್ ಕ್ವಶನ್, 3 types of ಸಾಧಕಸ್ ಬಗ್ಗೆ ಹೇಳಿ.
ಮೂರು ತರದ ಸಾಧಕ. ದ ಟಾಪ್ ಸಾಧಕ ಪರಿಪಕ್ವವಾಗಿದ್ದಾರೆ. ಸೊ ಫಾರ್ ದೆಮ್ ಶ್ರವಣ ಇಸ್ ದ ಓನ್ಲಿ ಥಿಂಗ್ ರಿಕ್ವೈರ್ಡ್ ಟು ಬಿಕಮ್ ಮುಕ್ತಾಸ್. ದ ಸೆಕೆಂಡ್ ಲೆವೆಲ್ ಸಾಧಕ, ದೇ ನೀಡ್ ಮನನ ಅಂಡ್ ನಿಧಿಧ್ಯಾಸ because still few Vasanas are there. vasanas are still there. So when they do manana and nididhyasa, more clarity happens. I am Brahman aspect goes deep into the subconscious. So then they will come back again to do Shravana, then Mukti will happen. That is the second level. The third level is more like us, basically. We need Shravana, Manana, Nididhyasa. We have to clean our mind. Vasanas has to be cleared continuously so that we become more interested in Shravana. So actually it happens. Like if I look at myself, from the time I've come to Guruji's classes, there is so much of change in me. I stopped judging things. I don't have opinions, whether it is nice or not nice. Those opinions doesn't come anymore. It is the way it is. Like people, when they ask me, how are you? I'm the way I am. Hagin an answer, that's how my response comes these days. So we are third level. This is how the purification happens. So more interest in Shravana happens, and that's the third level of sadhakas. And you said, Ashaji, you said more like us. Us means More who like- is that us? Who is that us you were pointing to? More Nane. like yeah. ನೀವೆಲ್ರೂ ನಾನೇ. No, I mean, when you say us, right, it's again a group of people who are here, or I mean, there is nothing wrong in that, claiming. We always say we, us, or us, what, deep-rooted in our us and- vasanas. That's what Guruji says. Whenever Yeah, you say okay. anything, but On Guruji that has been point, at that point. because I look at my body also, okay, this finger is one person, this is Satish, or this is this one. So that's how I look. I Is it perceive. something like when we say we are us, is it something, can we say that vasanas are creeping in? No? Yes, Or yes, of course. okay. Because they are the vasanas. It is so deep. I'm Brahma, like, I have to remove that, I'm Brahma, and I have to fill this and take that out. Yes. And that 24/7 check has to happen. Yes, 24/7. I try my best, like everything that happens. There are times, the other day, early morning, because it's dark, I'll go to work early and it's darker. One young kid was walking, like I have to turn left and you're supposed to watch for the pedestrians. I just didn't see the kid, like he was right in the middle, this one. But anyway, I managed to stop and he crossed, and then immediately said, Bhagwanta, yaki, like, why are you showing me all this? That was my reaction after that. There was, yes, for a split second, the fear was there and I stopped. But that's what, after that, I was okay. Like, if it was earlier, I would have been dead scared. Like, there was one time more than 20 years ago, the car in front stopped suddenly when I jammed the brake. Like I jammed the brake, didn't touch. After that short distance to get to the office, my leg was shaking till I got to the office. Oh. So I know the difference. This is also kind of similar situation, but I was calm after that. So I was wondering, this should have been more. The other one was a vehicle. This was a human being. Still, I was calm. So Yeah. I don't know. I look present. from that perspective. How come I didn't get scared? No, that is again, okay. That is also again your thought only. Why I Yeah, didn't get scared? no. Why is again it's coming? No, right now when I'm telling you guys, that I use that thing. How come I didn't get scared? But that was not there. Like, I just drove without any second thought after that. Yeah. Good to hear. Thank you. Asha Next Lakshmi question, ji, Sudesh. next question. No? Huh? Asha Lakshmi ji, next question on that. Really. ಕೇಳಿ ಸತೀಶ್ ಜಿ. Something else, Santosh ji?
to Huh? to ಅರ್ಥ discuss further? Is there something ಇಲ್ಲ else? ಇಲ್ಲ Three types ಇಲ್ಲ of ಇಲ್ಲ sadhaka. ನೀವು ಕಂಟಿನ್ಯೂ ಮಾಡಿ. Okay. It's already ನಿರ್ವಿಕಲ್ಪ 8:30. ಸಮಾಧಿ, ನಿರ್ವಿಕಲ್ಪ ಸಮಾಧಿ ಇದು ಮಾನಸಿಕ ಸ್ಥಿತಿಯೇ? ಹೌದು, ಅದು ಒಂದು ಸ್ಟೇಜ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಧ್ಯಾನ, ಆ ಮೈಂಡ್ ಒಂದು ಕಾಮ್ ಆಗಿರುತ್ತೆ ಆ ಟೈಮಲ್ಲಿ, ಮಾನಸಿಕ ಸ್ಥಿತಿ. ಮಾನಸಿಕ ಸ್ಥಿತಿ ಅಂತ ಅಂದಾಗ ಅಲ್ಲಿ ನಿಧಿಧ್ಯಾಸ, ನೀವು ಕಡೆ ನಿಧಿಧ್ಯಾಸ ಅಲ್ವಾ ಸತೀಶ್? ಅಂದ್ರೆ ನಿಧಿಧ್ಯಾಸದಲ್ಲಿ ನಾವು ಏನು ಶ್ರವಣ ಮಾಡಿರ್ತೀವಲ್ವಾ, ಆ ವಾಕ್ಯಗಳನ್ನ, ಶಬ್ದಗಳನ್ನ ಏನು ನಾವು ತಿಳ್ಕೊಂಡಿರ್ತೀವಲ್ಲ, ಅದನ್ನ ನಾವು ಅದನ್ನ ಇವಾಗ ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ಬರುತ್ತೇನ ಅಲ್ವಾ ಸಮಾಧಿ ವೆರೈಟಿ, ಅದೆಲ್ಲ ಆಗೋಯ್ತು. ಅಂದ್ರೆ ನಿರ್ವಿಕಲ್ಪ ಎಲ್ಲ ಸಮಾಧಿಯಲ್ಲಿ next ಅಯಂ class ಅಲ್ಲಿ ಬ್ರಹ್ಮನನ್ನ ಬರುತ್ತೆ. ಒಂದ್ ಥಾಟ್ ಇರುತ್ತೆ ಅಂತ ಅಂದು, ಸೂಕ್ಷ್ಮ ಥಾಟ್ ಒಂದಿರುತ್ತೆ, ಅಯಂ ಬ್ರಹ್ಮನ ಥಾಟ್ ಹಾ. ಇರುತ್ತೆ. ಆ ಥಾಟೇ ಮಾನಸಿಕ ಸ್ಥಿತಿ ಅಂತ ಹೌದು, ಸ್ಥಿತಿ ಅಂತ ಹೇಳ್ತಾರೆ. ಹೇಳ್ತಾರೆ. ಹೌದು ಹೌದು, ಕರೆಕ್ಟ್. ಸೊ ಅದೇ ನಿಧಿಧ್ಯಾಸ ಅನ್ನೋದು ಕೂಡ ನೀವು ಹೇಳಿದಾಗೆ ಅದೊಂದು ಭಾವನಾತ್ಮಕ ಒಂದು ಸ್ಥಿತಿ. Stage. Okay. So I went into samadhi and came back ಅನ್ನೋದು ಗುರುಜಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಇದರಲ್ಲಿ, where I realized Atma in my samadhi. So that's not the actual true state ಅನ್ನೋ ತರ. So next question, Bhaskar Vachappa. ಅಲ್ಲ, ಈಗ ಸಾರಿ, ಸಮಾಧಿಗೆ ಉದಾಹರಣೆ ಮೊದಲು ನಿಧಿಧ್ಯಾಸನಕ್ಕಲ್ಲ, ಸಮಾಧಿಗೆ ಗುರೂಜಿ 2-3 ಸರಿ ಕೊಟ್ಟಿದ್ರು. ಗುರು ಒಬ್ಬ ನದಿ ತೀರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾನೆ, ಆ ಶಿಷ್ಯನ್ಗೆ ನೀರ್ ತಗೊಂಡ್ ಬಾ 1 ಲೋಟ ಅಂತ ಹೇಳ್ತಾರೆ. ನೀರ್ ಜಡ ತಗೊಂಡು ಸಮಾಧಿ. ಬರೋದ್ರಲ್ಲಿ ಸಮಾಧಿಗೆ ಹೋಗಿರ್ತಾರೆ, ಫ್ಲಡ್ಸ್ ಅಲ್ಲಿ ಅವ್ರು ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆದ್ರೂ ಅವ್ರು ಸತ್ತಿರೋದಿಲ್ಲ ಸಮಾಧಿಯಲ್ಲಿ ಇರೋದ್ರಿಂದ. ಮತ್ತೆ ಅದು ಇದೆಲ್ಲ ಅವ್ರನ್ನ ಹುಡುಕಿ 1 ವಾರನೋ ಅದೆಷ್ಟು ದಿನನೋ ಆಗಿರುತ್ತೆ. ಆವಾಗ ಫಸ್ಟ್ ಥಾಟ್ ಬರೋದು, ನೀರ್ ತಗೊಂಡ್ ಬಂದ ಅಂತ ಶಿಷ್ಯನ್ ಕೇಳ್ತಾರೆ. ಅದು ಸಮಾಧಿ. ಅದು ಒಂದು ಮಾನಸಿಕ ಸ್ಥಿತಿ. ನಿಧಿಧ್ಯಾಸನ ಅಂತಂದ್ರೆ ಜ್ಞಾನದಿಂದ ನಾವ್ ಏನ್ ತಿಳ್ಕೊಂಡಿರ್ತೀವಲ್ಲ, ಆ ಅರಿವಿನಲ್ಲಿ ಇರ್ತೀವಿ ನಿಧಿಧ್ಯಾಸನದಲ್ಲಿ. ಸಮಾಧಿಗೆ ಉದಾಹರಣೆ ಅದು ಸೂಟ್ ಆಗ್ಬೋದು ಅನ್ಸುತ್ತೆ. ಅದೇ ನಿರ್ವಿಕಲ್ಪ ಸಮಾಧಿ ಅಂತ ನಾವು ಹೇಳಿ. ಅದು ನೆಕ್ಸ್ಟ್ ಲೆವೆಲ್. ಅದೇ ಇದೆಲ್ಲ ಆದ್ಮೇಲೆ ಅಷ್ಟೇ. ಇವಾಗ ನಾವು ಅಂದ್ರೆ ರಾತ್ರಿ ನಿದ್ದೆ ಎಲ್ಲ ಆದ್ಮೇಲೆ ಬೆಳಗ್ಗೆ ನಾವು ಹಾಸಿಗೆಯಿಂದ ಎದ್ದಾಗ ಆಕ್ಚುಲಿ ನಮ್ಗೆ ಯಾವ ಥಾಟ್ಗಳು ಆ ಒಂದು ಕೆಲವು ಕ್ಷಣಗಳು ಇರಲ್ಲ. ಅಂದ್ರೆ ನಾವು ಕೆಲವು ಥಾಟ್ಗಳು ನಾವು ಕೆಲಸ ಎಲ್ಲ ನಾವು ಕಲ್ಪಿಸ್ಕೋಬೇಕಾಗತ್ತೆ. ಅಂದ್ರೆ ಒಂದು ಕಾಮ್ ಮೂಮೆಂಟ್ ಇರುತ್ತೆ. ಅಂದ್ರೆ ಪ್ರತಿಯೊಂದ್ಸಲ ನಾವು ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಬರ್ತೀವಿ, ಅಂದ್ರೆ ಗಾಢ ನಿದ್ರೆ ಮುಖಾಂತರ, ಅಂದ್ರೆ ಅಜ್ಞಾನ ರೂಪದಲ್ಲಿ. ಅದು ಆಚೆ ಬಂದಾಗ ನಮ್ಗೆ ಕೆಲವು ಸೆಕೆಂಡ್ಗಳು ನಾವು ರೆಕಗ್ನೈಸ್ ಮಾಡಕ್ಕಾಗಲ್ಲ, ಕಲ್ಪನೆಗಳು ಇರಲ್ಲ ನಾವು ಇದ್ದಾಗ. ಅದೊಂದು ಸ್ವಲ್ಪ ಸಮಯ ಆದ್ಮೇಲೆ ಎಲ್ಲಾ ಕಲ್ಪನೆಗಳು ಸೇರ್ಕೊಳ್ಳುತ್ತೆ. ಅದಾಗುತ್ತಲ್ವಾ ತಕ್ಷಣ? ಅಂದ್ರೆ ಸ್ವಲ್ಪ ಸಮಯ ಅಂದ್ರೆ ಅಲ್ಲಿ ಸೆಕೆಂಡ್ಸ್ ಆಗತ್ತೆ ಅಷ್ಟೇ. ಹೌದೌದು, ಅಷ್ಟೇ ಅಷ್ಟೇ ಅಷ್ಟೇ. ಮಿನಿಟ್ಸ್ ವರ್ಗು ಆಗೋದು ಜ್ಞಾನಿಗಳಿಗೆ ಆಗ್ಬೋದು. ಫ್ಯೂ ಸೆಕೆಂಡ್ಸ್. ಅದಕ್ಕೆ ತೂಷ್ಣೀಂ ಸ್ಥಿತಿ ಅಂತಾನ ಏನೋ ಹೇಳ್ತಾರೆ ಈ ಇದ್ರಲ್ಲಿ. ತೂಷ್ಣೀಂ ಸ್ಥಿತಿ ಅಂತ ಹೇಳ್ತಾರೆ. ಅದನ್ನ ಅಬ್ಸರ್ವ್ ಮಾಡಿ, ಅದನ್ನ ನೋಡಿ ಅಂತ ಹೇಳ್ತಾರೆ. ನಮ್ಗೆ ಅಲಾರಾಮ್ ಹೊಡ್ದಾಗ ಎದ್ದೋ ಹೇಳ್ತೀವಲ್ವಾ, ಅವಾಗ ಅದೆಲ್ಲ ಆಗೋದೇ ಇಲ್ಲ. ಯಾವಾಗ್ಲೋ ಒಂದ್ಸರಿ ರಿಲ್ಯಾಕ್ಸ್ ಅವಾಗ ಬೇಗ ಎದ್ದು ಅಲಾರಾಮ್ ಹೊಡಿತು, ಟೈಮ್ ಆಯ್ತು ಅಂತ ತಾಟ್ ಬಂದ್ಬಿಡುತ್ತೆ. ಏನು ಇಲ್ದೆ ಮಲಗಿರ್ತೀವಿ ನೋಡಿ, ಆವಾಗ ಒಂದೊಂದ್ಸರಿ ನನ್ಗೆ ಮಧ್ಯಾಹ್ನ ಮಲಗಿದಾಗ ಡೀಪ್ ಸ್ಲೀಪ್ ಬಂದ್ಬಿಡ್ತ. 1/4 ಗಂಟೆನೆ, ಜಾಸ್ತಿ ಹೊತ್ತು ಮಲಗೋದಿಲ್ಲ ಊಟ ಆದ್ಮೇಲೆ. ಆಮೇಲೆ ಎಕ್ಸಾಂಪಲ್ ಕೊಟ್ರಲ್ಲ, ಏನ್ ಹೇಳಿ? ಕುಡಿಯೋ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ತರ ಬರುತ್ತೆ. ಅಲಾರಾಮ್ ರಾತ್ರಿ ಮಲಗಬೇಕಾದ್ರೆ ಅಲಾರಾಮ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಅದು ಅಲಾರಾಮ್ ಆದ ತಕ್ಷಣ ನಿಮ್ಗೂ ಅಲಾರಾಮ್ ಇಟ್ಟಿದ್ದೀನಿ ಎದ್ದೇಳಬೇಕು ಅಂತ ಕನೆಕ್ಟಿವಿಟಿ ನಿಮ್ಗೆ ವಿವರಿಸುತ್ತೆ. ಅದೇ ನನಗೆ ಕೂಡ ಆಗಿತ್ತು. ಅಲ್ಲಿ ನೀರ್ ಬೇಕು ಅಂತ ಕೇಳ್ತಾರೆ, ಆಚೆ ಬಂದ ತಕ್ಷಣ ನೀರ್ ಕೊಡು ಅಂತ ಕೇಳ್ತಾರೆ. ಸಮಥಿಂಗ್ ಒಂದು ವಿಷಯ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಜಡ ಸಮಾಧಿಲಿ ಇರ್ತಾರೆ. ಅದೇ ಅವರು ಯಾವುದೇ ರೀತಿಯಾದ ಒಂದು ಪಕ್ವತೆ ಇರಲ್ಲ ಅಲ್ಲಿ ಅಷ್ಟೇನೆ.
ಅವರು ಹೌದು, ನಿದ್ದೆ ತರಾನೇ. ಇವಾಗ ನಿದ್ದೆ ನೈಟ್ ನಾವ್ ತರಾನೇ ನಿದ್ದೆ ಅಷ್ಟೇ. ಮಾಡ್ತೀವಲ್ಲ, ಜಡ ಸಮಾಧಿ ಅಂತೀವಲ್ಲ, ಅದು ಆ ಗುರುಗಳು ಶಿಷ್ಯನ್ ಕೇಳಿದ ಅದು ಅಷ್ಟೇ. ನೈಟ್ ಮಲಗ್ಬೇಕಾದ್ರೆ ನಮ್ಗೆ ನಾವ್ ಮೊದಲು ಏನ್ ಮಾಡ್ತೇವೆ, ನಾಳೆ ಬೆಳಗ್ಗೆಗೆ ಏನ್ ತಿಂಡಿ ಮಾಡ್ಬೇಕು, ಅಡಿಗೆಗೆ ಏನ್ ರೆಡಿ ಮಾಡ್ಬೇಕು ಅಂತಾನೆ ಮಲಗಿರ್ತೀವಲ್ವಾ. ಎದ್ದಿದ ತಕ್ಷಣ ಫಸ್ಟ್ ಥಾಟ್ ಅದೇ ಬರುತ್ತೆ. ಹಾಗೆ ಜಡ ಸಮಾಧಿ. ಗುರುಜಿ ಮಾಡ್ ಕಳ್ಸಿರೋದು ಎಲ್ರ ಹತ್ರನು ಇರ್ಬೇಕಲ್ವಾ ಆಡಿಯೋ? ಅದು ದಿನ ಯಾವಾಗ ಮಲಗ್ತೀರ ಅವಾಗ ಪ್ಲೇ ಮಾಡ್ಕೊಂಡ್ ಮಲ್ಗಿ ಅಂತ 10 ಯೋಗ minutes. ನಿದ್ರೆ, ಯೋಗ ಹಾ, ನಿದ್ರೆ ಅದು. ಹೌದೌದು. ಇದ್ಯಾ? ಅದು ಏನೋ ನನ್ನ ತುಂಬಾ ಹತ್ರ ಇಲ್ಲ. effective. ಇದ್ರೆ ಶೇರ್ ಮಾಡಿ ಗ್ರೂಪ್ ಅಲ್ಲಿ ಯಾರಾದ್ರೂ. ನನ್ನ ಹತ್ರ ಇಲ್ಲ. ಗ್ರೂಪ್ ತುಂಬಾ ಎಫೆಕ್ಟಿವ್ ಆಗಿದೆ, ಅದಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೈಟ್ ಮಲಗ್ಬೇಕಾದ್ರೆ ಆ, ಮಾಡಿದ್ರೆ ಹೌದು, ಡೀಪ್ ಸ್ಲೀಪ್ ಬರುತ್ತೆ. ತುಂಬಾನೇ ಹೆಲ್ಪ್ ಎಫೆಕ್ಟ್. ಎಸ್ ಸತೀಶ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೋಕಿಲಾಜಿ ಅವ್ರಿಗೆ. ಸೊ ಅಗತ್ಯ ಷರತ್ತು ವರ್ಸಸ್ ತೆಗೆದುಹಾಕುವ ಷರತ್ತುಗಳು ಏನು? ನೆಸೆಸರಿ ಕಂಡೀಷನ್ ವರ್ಸಸ್ ಡ್ರಾಪಿಂಗ್ ಕಂಡೀಷನ್. ಇಂಜಿನಿಯರಿಂಗ್, ಮೆಡಿಕಲ್. ಕೋಕಿಲಾಜಿ ಎಲ್ಲೋದ್ರು? ಕೋಕಿಲಾಜಿ ಇದಾರೆ, ಬಟ್ ಅವರು ಮ್ಯೂಟ್ ಅಲ್ಲಿ ಇದ್ದಾರೆ. ಬಂದ್ರು. ಹರಿ ಓಂ ಹರಿ ಓಂ ಹರಿ ಓಂ. ಹೇಳಿ ಸಂತೋಷ್ ಜಿ. ಸರ್ ಪ್ರಶ್ನೆ ಸ್ವಲ್ಪ ಸರಳೀಕರಿಸಿ ಸರ್. ಅಂದ್ರೆ ಎಕ್ಸಾಂಪಲ್, ಈಗ ನೀವು ಈ ಒಂದು ಮುಕ್ತಿ ಪಡೆಯೋ ಒಂದು ಮಾರ್ಗದಲ್ಲಿ ಯಾವ್ದನ್ನ ನೀವು ಹಿಡ್ಕೋಬೇಕಾಗತ್ತೆ, ಕೆಲವು ಷರತ್ತುಗಳು ನೀವು ಕೆಲವು ಬಿಡ್ಬೇಕಾಗುತ್ತೆ. ಆ ತರ ಇಟ್ಕೋಬೇಕಾಗಿರೋದು ಬಿಡ್ಬೇಕಾಗಿರೋದು ಯಾವ್ದು? ಬಿಡ್ಬೇಕಾಗಿರೋದು ಹೌದು, ಹಂಗ್ ಕೇಳ್ಬೇಕು. ಅಂದ್ರೆ ಏನಂತಂದ್ರೆ, ಈಗ ದೇಹ ನಾನು, ಮನಸ್ ನಾನು, ಬುದ್ಧಿ ನಾನು ಹಿಡ್ಕೊಂಡ್ಬಿಟ್ಟಿದೀವಲ್ಲ ಭದ್ರವಾಗಿ, ಅದನ್ನ ಮೊದಲು ಬಿಡ್ಬೇಕು. ಆಮೇಲೆ ಹಿಡ್ಕೋಬೇಕಾಗಿರೋ ನಾನು ಆತ್ಮ ಸ್ವರೂಪಿ, ನಾನು ಬ್ರಹ್ಮ ಸ್ವರೂಪಿ ಅಂತ ಹಿಡ್ಕೋಬೇಕು. ಅದು ಆಳವಾಗಿ ನಮ್ಮ ಮನಸ್ಸಲ್ಲಿ ಬೇರೆ ಸರಿ, ಹಿಡ್ಕೊಂಡಿದ್ದೀರಾ? ಹಿಡ್ಕೊಂಡಿದ್ದೀನಪ್ಪ. ನಾನು ಹಿಡ್ಕೊಳ್ಳೋದೇನು, ಅದು ಹಾಗೆ ಆಗಿದ್ದೀನಿ ನಾನು, ಅದೇ ಆಗಿದ್ದೀನಿ ನಾನು. ಎಸ್ ಇದು ಪ್ರಶ್ನೆ, ಇದು ಕರೆಕ್ಟ್. ಈ ಕೋಕಿಲಾಜಿ ಎಲ್ಲಾ ಪ್ರಶ್ನೆಗೂ ರೆಡಿ ಇರ್ತಾರೆ ಪಟಾಪಟ್. ಇಲ್ಲ. ಓವರ್ ಟು ರಾಘವ್ಜಿ. ಸಂತೋಷ್ ಜಿ ಕೇಳಿ. ಏನೋ ಪ್ರಶ್ನೆ ಕೇಳ್ಬೇಕಾದ್ರಲ್ಲ, ಟೈಮ್ ಇದೆಯಾ? ಕೇಳ್ಬೋದಾ? ಕೇಳಿ ಪ್ರಶ್ನೆ. ಏನಿಲ್ಲ, ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಫಸ್ಟ್ BCom ಸೇರ್ಕೊತು. ಚಿತ್ರ ಅಂತ ಹುಡುಗಿ ಹೆಸರು. ಪಾಪ ಆ ಹುಡುಗಿ ಏನಾಯ್ತು, ಅದ್ಯಾರೋ ಅವಳು ಆಕ್ಚುಲ್ ಆಗಿ ಫಸ್ಟ್ BCom ಸೇರ್ಕೊಂಡಿದ್ದು ಹೋದ ವರ್ಷ ಸೇರ್ಕೊಂಡಿದ್ದು. ಇನ್ನೂ 18 ವರ್ಷ ಅಷ್ಟೇ ಸಂತೋಷ್ ಜಿ ಅವಳಿಗೆ. ಅವಳೇನು ಅವ್ರ ಅಕ್ಕನು ನಮ್ ಕಾಲೇಜಲ್ಲೇ ಓದ್ತಾ ಇದ್ಲ. ಆ ಹುಡುಗಿ ಕೂಡ ಓದ್ತಾ ಇದ್ಲು, ಈಗ್ಲೂ ಓದ್ತಾ ಇದ್ದಾಳೆ. ಅದೇನಾಗಿದೆ, ಅವ್ರ ಮನೆಯಲ್ಲಿ ಯಾವ್ದೋ ಒಂದು ಏನೋ ತಿಥಿ ಮಾಡೋ ಫಂಕ್ಷನ್ಗೆನೋ ಹೋಗಿದಂತೆ. ತಿಥಿ ಫಂಕ್ಷನ್ಗೆ ಹೋಗಿ ಆ ಹುಡುಗಿ ಊಟ ಮಾಡ್ಕೊಂಡ್ಬಂದು ತಿರ್ಗಾ ಮನೆಗೂ ಬಂದು ಊಟ ಮಾಡಿದಾಳ ಆ ಹುಡುಗಿ. ಅವ್ರಮ್ಮ ಏನ್ ಮಾಡಿ ಸಿಕ್ಕಾಪಟ್ಟೆ ಬೈದಿಯಾರೆ. ಏನೇ ಬಂದಿದೆ ನಿನ್ಗೆ, ತಿಥಿ ಊಟ ಎಲ್ಲ ಮಾಡ್ತೀರ ನೀನು, ಅಸಹ್ಯ. ನಿಮ್ಮ ಅಪ್ಪ ಹೋದಾಗ್ಲಿಂದ ನಾನು ಆತರ ಯಾವ್ದು ಕೆಲಸ ಮಾಡೇ ಇಲ್ಲ. ನಾನು ತಿಥಿ ಊಟ ಮಾಡೋ ತಪ್ಪಲ್ಲ, ನನ್ ಮರ್ಯಾದೆ ಕಳಿತ್ಯಾ, ಈ ತರ ತಿನ್ನೋ ಬದಲು ಸಾಯದ್ ವಾಸಿ ಅಲ್ವಾ ನೀನು ಅಂತ ಅಂದ್ಯಾರ ಅವಳಿಗೆ. ಆ ಹುಡುಗಿ ಅದನ್ನೇ ಕಾರ್ಯಗತ ಮಾಡ್ಬಿಟ್ಟು ಆ ಹುಡುಗಿ ಅವತ್ತಿನ ದಿವಸ ನೇಣಕ್ ಸತ್ತೋಗ್ಯಾಳ. ಸಂತೋಷಿ, ತುಂಬಾನೇ ಬೇಜಾರಾಯ್ತು ನಿಜವಾಗ್ಲೂ ನಮ್ಗೆ. ಎಷ್ಟು ಮುದ್ದಾಗಿರೋ ಹುಡುಗಿ ಗೊತ್ತಾ ನಿಜವಾಗ್ಲು. ಪ್ರಶ್ನೆ ಏನಿಲ್ಲ. ಯಾಕೆ ನಾನು ಹೇಳೋದ್ ಹೆಂಗ್ ಗೊತ್ತಾ, ಈಗ ಒಂದು ತಿಥಿ ಊಟ ಮಾಡೋದು ತಪ್ಪ ಅನ್ನೋದು ನನ್ನ ಪ್ರಶ್ನೆಗೆ ಅಷ್ಟೇ. ಅದಕ್ಕೆ ಪ್ರಶ್ನೆ ಅದ್ ಕೇಳ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ, ತಿಥಿ ಊಟದ ಬಗ್ಗೆ ತುಂಬಾನೇ ಇದಿದೆ. ಒಬ್ಬ ಹೊಟ್ಟೆ ಒಬ್ಬನಿಗೆ 1 ವಾರ ಊಟ ಕೊಡ್ಬೇಡಿ, ಆಯ್ತಾ? ಊಟ ಕೊಡದೆ ಅವನಿಗೆ ಅಲ್ಲ, ನಿಮ್ ಅವ್ರು ಯಾರು ಹೇಳಿದ್ರಲ್ಲ, ಅವ್ರು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಬ್ಬನ್ ಊಟ ಕೊಡದೆ ಅವನಿಗೆ ತಿಥಿ ಊಟನೋ ಮದ್ವೆ ಊಟನೋ ಅಂತಾನೆ ಹೇಳ್ದಿರ ಕೊಟ್ರೆ ಅವನು ಗಬ ಅಂತ ತಿನ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಅದೆಲ್ಲ ಮುಖ್ಯ, ತನ್ನ ಹೊಟ್ಟೆಲಿರೋ ನಾಚ್ಕೊಳ್ಳೋದೇ ಮುಖ್ಯ ಅಷ್ಟೇ. ಹೆಂಗೆ ಅಂತಂದ್ರೆ, ಇಲ್ಲಿ ಯಾವ್ದು ಹೆಸರು ಅಷ್ಟೇ. ಅದು ನನ್ ಪ್ರಕಾರ ಹೇಳ್ಬೇಕು ಅಂದ್ರೆ, ಇಟ್ಸ್ ಓನ್ಲಿ ನೇಮ್ ವಿ ಆರ್ ಗಿವಿಂಗ್ ಟು ದ ಫುಡ್. ಒಂದು ಊಟಕ್ಕೆ ಒಂದು ಹೆಸರು ಕೊಡ್ತೀವಿ ಅಷ್ಟೇ. ಇದು ತಿಥಿ ಊಟ, ಇದು ಮದ್ವೆ ಊಟ, ಇದು ಇನ್ನೊಂದು ಊಟ, ಅನ್ನೊಂದು ಊಟ ಅಂತ. ಎಕ್ಸಾಕ್ಟ್ಲಿ ಕರೆಕ್ಟ್. ನನ್ಗೆ ಅನ್ಸಿದ್ದೇನೆಂದ್ರೆ, ಇವಾಗ ಜ್ಞಾನ ಬಂದ್ಮೇಲೆ, ಇದಕ್ ಮುಂಚೆ ನೀವ್ ಹೇಳದಂಗೆ ಕೆಲವ್ರು ಏನ್ ಮಾಡ್ತಾರೆ, ಕೆಲವ್ರು ಇನ್ನೂ ಸತ್ತ ಮನೆಯಲ್ಲಿ ಹತ್ರ ಕೂಡ ಬರಲ್ಲ. ಅಯ್ಯೋ ನಮ್ಗೇನಾಗ್ಬಿಡುತ್ತೋ ಅನ್ನೋ ಒಂದು ಆತರ ಜನಗಳು ಇದಾರೆ. ನಮ್ ಏರಿಯಾದಲ್ಲಿ ತುಂಬಾ ಜನ ಇದಾರೆ. ಅವ್ರು ಮತ್ತೆ ಹತ್ರನೂ ಬರಲ್ಲ, ತಿಥಿಗೂ ಬರಲ್ಲ, ನೀವ್ ಹೇಳ್ದಂಗೆ ಎಲ್ಲೂ ಊಟನೂ ಮಾಡಲ್ಲ. ಇವಾಗ ಅವ್ರು ಸತ್ರೆ ಅವ್ರ ಮನೇಲಿ ಯಾರು ಊಟ ಮಾಡಲ್ಲ ಅನ್ನೋದು ಬೇರೆ ವಿಚಾರ.
ಅದು ಆದ್ರೆ ಸರ್ ಅದಕ್ಕೆ ಇದು ತುಂಬಾ ಕೆಟ್ಟ ಒಂದು ಇದು ನನ್ಗೆ ಗೊತ್ತಿಲ್ಲ ನಿಜವಲ್ಲ ಯಾವ ತರ ಹೇಳೋದು ಅಂತ. ಆದ್ರೆ ಅನ್ನ ಬ್ರಹ್ಮ ಅಂತ ಹೇಳ್ತೀವಿ, ಅವನಲ್ಲಿ ಯಾವ್ದು ಇದೇ ಇಲ್ಲ. ಅನ್ನನು ಬ್ರಹ್ಮ ಅಂತ ಹೇಳ್ಬೇಕಾದ್ರೆ ಅವನಲ್ಲಿ ಅಲ್ವಾ ಯಾವ ಭೇದ, ಮತ್ತೆ ಏನು ಭೇದ ಅದಕ್ಕೊಂದು ಭೇದ ಭಾವನೆ ಹೆಸರು ಮಾಡಬಾರ್ದು. ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟೇ, ನಿಜವಾಗ್ಲೂ ಹೆಸರು ನನ್ಗೆ ಅಷ್ಟೇ ತುಂಬಾ ಅದು. ಅಲ್ವಾ, ನಂಗ್ ನಿಜವಾಗ್ಲೂ ಹುಡುಗಿ ನೋಡಿ ಬೇಜಾರಾಯ್ತು. ಆ ಒಂದ್ ಹುಡುಗಿ ನಿಮಿಷ ಯಾರು ಅವ್ರದ್ದು ಪಾಪ, ಇನ್ನೊಂದೇನು ಅಂತ ಆ ಅಲ್ಲ. ಹುಡುಗಿ ಪ್ರಾರಬ್ಧನೂ ಅಷ್ಟೇ ಇರುತ್ತೆ. ಇನ್ನೊಂದೇನ್ ಗೊತ್ತಾ, ನಾವ್ ಹೇಳ್ತೀವಿ ಅವ್ನ ಯಾರು ಹಾ ಆಕ್ಸಿಡೆಂಟ್ ಆಗ್ತದೆ ಚಿಕ್ಕ ವಯಸ್ಸಲ್ಲೇ ಸತ್ತ ಅಂತ. ಆದ್ರೆ ಹಾ ಅದ್ರ ಹಿಂದೆ ನಮ್ಗೆ ಏನು ಗೊತ್ತಿರಲ್ಲ. ಏನು ಅಂತಂದ್ರೆ ಅವನಿಗೆ ಉಳ್ಕೊಳಂಗಿದ್ರೆ, ಇವಾಗ ನಾನ್ ಮೊನ್ನೆ ಒಂದ್ ವಿಡಿಯೋ ನೋಡ್ತಿದ್ದೆ, ನೀವ್ ಹೇಳಿ ಹ್ಮ್ ಇದು ಯಾವ್ದು ಹ್ಮ್ ವಯನಾಡಲ್ಲಿ ಇದಾಯ್ತಲ್ಲ, ಒಂದು ಹೌದು ನಾಯಿ ಹೌದು ಮರಿ, ಗುಡ್ಡ. 300 ಜನ ಸತ್ತಿದ್ದಾರೆ. ಒಂದು ನಾಯಿ ಮರಿ, ಒಂದು ನಾಯಿ ತನ್ನ ಮರಿಗಳ ಜೊತೆ ಬದುಕಿದೆ, ಉಚ್ಕೊಂಡ್ಬಿಟ್ಟಿದೆ. ಅಯ್ಯಪ್ಪ. ಅದು ಕೊಯ್ ಹಾ ಕೊಯ್ ಅಂತ ಹಾ ಬಡ್ಕಂತ ಇದೆ, ಅದನ್ನ ಎತ್ತಿದ್ದಾರೆ, ಆ ಮರಿಗಳನ್ನ ಕೂಡ ಉಳಿಸಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಭಗವಂತನಿಗೆ ಆ ಹ್ಮ್ ನಾಯಿಗೆ ಕೊಟ್ಟಿದ್ದಾನೆ ಆಯುಷ್ ಅಂತ ಇದೆ ಅಲ್ವಾ. ಹಾ ಹಂಗೆ ಹೌದೌದೌದು. ಯಾರ್ಯಾರಿಗೆ ಎಷ್ಟಿದ್ಯೋ ಅಷ್ಟೇ, ನಾವ್ ಏನ್ ಮಾಡಿದ್ರು ನಾವು ಅದು ನೆಪ ಅಷ್ಟೇ ಹೋಗೋದಕ್ಕೆ. ಅದೊಂದು ಸೂಸೈಡ್ ಆಗ್ಬೋದು, ಅಥವಾ ಒಂದು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ವಯಸ್ಸಾದ್ಮೇಲೆ ಆಗ್ಬೋದು. ಯಾವಾಗ ತುಂಬಾ ಅವ್ರ ಒಂಥರ ಟೈಮ್ ನನಗ್ ಅನ್ಸಿದ್ ಹೆಂಗೋ ಸಂತೋಷಿ ಅವ್ರ ಅಮ್ಮ ಒಂದ್ ಸ್ವಲ್ಪ ದುಡುಕ್ಬಿಟ್ರ ಅಂತ ನನ್ಗ ಅನ್ಸಿದ್. ನಾನು ಹೇಳಿದೆ, ಇರೋದನ್ನ ಹೇಳಿದೆ. ಯಾಕೆಂದ್ರೆ ಊಟ ಆದ್ಮೇಲೆ ಹೇಳಿದ್ರೆ, ಹೊಟ್ಟೆ ತುಂಬಿದ್ಮೇಲೆ ಏನ್ ಹೇಳಿದ್ರು ಅಷ್ಟು ಮನ್ಸಿಗೆ ನಾಟಲ್ಲ ಅಂತ ಅನ್ಕೊಂಡಿದೀನಿ ಸಂತೋಷಿ ನಾನು. ಇಲ್ಲ, ಇದೆಲ್ಲ ಸುಮ್ನೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವ್ ಹೇಳದೆ ನೋ ಪಡೋಂಥದ್ದು ಏನಿಲ್ಲ. ಈಗ ನೀವು ಸಾಕ್ಷ್ಯ ಗಮನಿಸಿದ್ರೆ, ಇವಾಗ ನೀವ್ ವೇದಾಂತ ಓದಿದ್ದೀರಾ, ಎಲ್ಲ ಗೊತ್ತು. ಇವಾಗ ನಾವು ತತ್ವಬೋಧನೆಲ್ಲ ಓದಿದೀವಿ, ಇದ್ಯಾ ಏನಿದ ಮಾಡಿದೆ, ಎಲ್ಲಿ ಹೆಂಗಾಗಿದೆ ಎಲ್ಲ ಗೊತ್ತು ನಮ್ಗೆ ಅಲ್ವಾ. ಗೊತ್ತಿರೋದ್ರಿಂದ ಹೌದೌದು. ಒಂದು ಪ್ರಾರಬ್ಧ ಇದೆ, ಆ ಮಗುಗೆ ಅಷ್ಟೇ ಇದ್ದಿದ್ ಪ್ರಾರಬ್ಧ, ಹಂಗಾಗಿ ಅದು ಮುಗೀತು. ಇನ್ನೊಂದು ಬಟ್ಟೆ ಧರಿಸುತ್ತೆ, ಕೃಷ್ಣ ಹೇಳ್ದಂಗೆ ಆತ್ಮ ಇದು ಈ ಬಟ್ಟೆ ಬಿಡುತ್ತೆ, ಇನ್ನೊಂದು ಬಟ್ಟೆ ಧರಿಸ್ಕೊಳ್ಳುತ್ತೆ ಅಷ್ಟೇ. ಅದಕ್ಕೆ ಹೊಸ ಯುಗ, ಹೊಸ ಲೈಫ್, ಹೊಸ ಒಂದು ಅಧ್ಯಾಯ ಶುರು ಆಗುತ್ತಲ್ಲ, ಅಷ್ಟೇನೆ. ಈಗ ಕೋಕಿಲಾಜಿ, ಈಗ ಈ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನನ್ನನ್ನ ನನ್ನ ತಂದೆ ತಾಯಿ ಸಾಕ್ತಾ ಇದಾರೆ ಅನ್ನೋದು ಸರಿ. ಆದ್ರೆ ನನ್ನನ್ನು ಸಾಕ್ತಾ ಇರೋ ನನ್ನ ತಂದೆ ತಾಯಿ ಪ್ರಶ್ನೆ ಬಂದಾಗ ಸಮಾಜ ನನ್ನ ಸಾಕ್ತಾ ಇರುತ್ತೆ. ನನಗೆ ಬಟ್ಟೆನ ನನ್ನ ತಂದೆ ತಾಯಿ ದುಡ್ಡು ಕೊಡ್ಬೋದು, ಆದ್ರೆ ಬಟ್ಟೆ ಹೊಲ್ಕೊಡೋರೊಬ್ರು, ರೈತ ಅನ್ನ ಕೊಡ್ತಾನೆ, ಏನೋ ಬೆಳಗ್ಗೆ ಸಂಜೆವರೆಗೂ ಕೂಡ ನಮ್ಮನ್ನ ಸಮಾಜದ ಒಬ್ಬ KSRTC ಡ್ರೈವರ್ ನಮ್ಮ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಾರೊಬ್ಬ ಸೆಕ್ಯೂರಿಟಿ ನಮ್ಗೆ ಕಾಯ್ತಾ ಇರ್ತಾರೆ. ಹಿಂಗ್ ನೋಡಿದ್ರೆ ಇಡೀ ಸಮಾಜ ನಮ್ಮನ್ನ ಸಾಕ್ತಾ ಇರುತ್ತೆ. ಅಲ್ಲೆಲ್ಲ ಒಂದೊಬ್ಬರು ಊಟ ಮಾಡೋದು ತಪ್ಪು ಅನ್ನೋದಾದ್ರೆ ಇಡೀ ಸಮಾಜದ ಒಂದು ಅಂಗಾಗಿರೋದೇ ತಪ್ಪಾಗುತ್ತೆ. ಸಮಾಜದಿಂದ ಎಲ್ಲಾ ಬೆನಿಫಿಟ್ ತಗೊಂಡು ಕೊನೆಗೆ ಅದನ್ನ ಯಾವ್ದೋ ಲೇಬಲ್ ನಿಲ್ಸೋದ್ಕಿಂತ ಸಮಾಜದ ಬಿಟ್ಟು ನಾವಿಲ್ಲ. ಆಕ್ಚುಲಿ ನಾವೊಂದು ಆಸೆ ಹೋಗ್ಬೇಕು ಅಂದ್ರೆ ನಾವು ಬಟ್ಟೆ ಹಾಕೋಬೇಕು, ಊಟ ಮಾಡ್ಬೇಕು ಅಂದ್ರೂ, ಒಂದ್ ಕಡೆ ಹೋಗಿ ಬರ್ಬೇಕು ಅಂದ್ರೂ, ಪೊಲೀಸ್ ಇಲಾಖೆ ಇರ್ಬೋದು, ಸಾವಿರಾರು ತರ ಡಿಪಾರ್ಟ್ಮೆಂಟ್ಗಳಿದಾವೆ, ಸಾವಿರಾರು ತರ ಆಹಾರಗಳಿದಾವೆ, ಬಟ್ಟೆಗಳಿದಾವೆ. ಎಲ್ಲದಕ್ಕೂ ಕೂಡ ನಮ್ಗೆ ಗೊತ್ತಿಲ್ದಲೆ ಯಾರೋ ಒಬ್ಬ ನಮಗೆ ಮಾಡ್ಕೊಡ್ತಾ ಇರ್ತಾನೆ. ಹಂಗ್ ಲೆಕ್ಕ ಹಾಕೊಂಡ್ರೆ ಅವ್ರು ಇಲ್ಲಿ ಯಾವ್ದಕ್ಕೂ ಯೋಗ್ಯರಲ್ಲ ಹಂಗಾರ ಅವ್ರು. ಬರೀ ಊಟ ಅಂತ ಪಾಯಿಂಟ್ ಆಫ್ ವ್ಯೂ ಬರಂಗಿಲ್ಲ ಅವ್ರು. ಹಂಗಾರೆ ಯಾವ್ದಕ್ಕೂ ಯೋಗ್ಯರೇ ಅಲ್ಲ ಹಂಗಾರ ಅವ್ರು. ಯೋಚನೆ ಮಾಡೋದಾದ್ರೆ ಪ್ರಪಂಚದಲ್ಲಿ ಏನು ತಗೊಳಕ್ ಅವ್ರು ಯೋಗ್ಯ ಅಲ್ಲ ಹಂಗಂದ್ರೆ. ಹಂಗಾಗಿ ಕೋಕಿಲಾಜಿ, ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಊಟಕ್ಕೆ ಯಾವ್ದು ಭೇದ ಇಲ್ಲ. ಇವಾಗ ಅದೇ ಬಟ್ಟೆ ಏನ್ ಮಾಡ್ತಾನೆ, ಮದುವೆಗೂ ಮಾಡ್ತಾನೆ, ಅದೇ ಬಟ್ಟೆ ತಿಥಿಗೂ ಮಾಡ್ತಾನೆ, ಹಂಗಂತ ಎಕ್ಸಾಕ್ಟ್ಲಿ ಕರೆಕ್ಟ್ ನಿಜವಲ್ಲ. ಅದಕ್ಕೆ ಹೆಸರುಗಳು ಅಷ್ಟೇ, ಬರೀ ಹೆಸರುಗಳು ಇಟ್ಟಿರ್ತಾರೆ ಅಷ್ಟೇ. ಅಷ್ಟೇ ನಾಮರೂಪ. ಅದೇ ಅದೇ ಅಕ್ಕಿನ ನೀವು ತಿಥಿ ಊಟಕ್ಕೆ ಬಳಸ್ತೀರ, ಅದೇ ಅಕ್ಕಿನ ಮದುವೆಗೂ ಬಳಸ್ತೀವಿ. ಅಕ್ಕಿಲಿ ಏನ್ ದೋಷ ಇದೆ ಅಲ್ಲಿ? ಹೌದೌದು. ದೋಷ ಇಲ್ಲ. ಎಲ್ಲ ನಾವು ನಮ್ಮ ಕಲ್ಪನೆ ಅಷ್ಟೇ ಅದಲ್ಲ. ಹಂಗಾಗಿ ಸೊ ನೀವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹುಡುಗಿ ಹಂಗಾಯ್ತು ಅಂತ ಯೋಚನೆ ಮಾಡೋದ್ರಲ್ಲಿ ಏನೋ ಇದಿಲ್ಲ. ಏನು ಅಂತ ಯೋಚನೆ ಮಾಡ್ಬೇಕು. ಹೌದು, ಪಾಪ ಹುಡುಗಿಗೆ ಒಂದು ಹೊಸ ಲೈಫ್ ಸಿಕ್ತಷ್ಟೇ, ಅವಳಿಗೆ ಆಯ್ಸಿದ್ದಷ್ಟೇ, ಬಿಟ್ಲು ಟಕ್ಕಂತ ಇನ್ನೊಂದು ಹೊಸ ರೂಪ ಸಿಗುತ್ತೆ, ಹೊಸ ಜನ್ಮ ಸಿಗುತ್ತೆ. ಬ್ಲೂ ಪ್ರಿಂಟ್ ರೆಡಿ ಆಗ್ಬಿಟ್ಟಿರುತ್ತೆ ಅಲ್ಲೇನೆ. ಮಾಡೋ ಕರ್ಮದಲ್ಲೇ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಅದಕ್ಕೆ ಹೇಳೋದು ಗುರುಜಿ, ಬ್ಲೂ ಪ್ರಿಂಟ್ ರೆಡಿ ಆಗಿ ಬಿಡಬೇಡಿ ಅಂತ, ಕರ್ಮನ ನಿಷ್ಕಾಮ ಮಾಡ್ಕೊಳ್ಳಿ ಅಂತ. ಹಿಂಗೆ ರಾಘವ್ ಜಿ, ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು. ಸರ್ ಕೇಳಿಸ್ರಿ ಸರ್? ಕೇಳಿಸ್ತಾರೆ. ಎಲ್ಲ ಆತ್ಮಜೊತೆಗಳಿಗೆ ನಮಸ್ಕಾರ. ಈ ದಿನ ಗುರುಗಳು ನಮಗೆ ಹೇಳಿದಂತ 59-60 ವಿಷಯದಲ್ಲಿ ಟಾಕ್ ಬಗ್ಗೆ ನಾವು ವಿಚಾರ ಮಾಡಿದೀವಿ. ಅದ್ರ ಬಗ್ಗೆ PPT ಮುಖಾಂತರ ಮತ್ತೆ ನಾವು ವಿಚಾರ ಮಾಡೋಣ. ಮೊದಲನೇದಾಗಿ ಗುರುಗಳು ಹೇಳ್ತಾರೆ, ಇಲ್ಲಿ ವಿಷಯ ಹೇಳಲ್ಪಡುತ್ತೆ, ಸವಿಕಲ್ಪ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುವುದು ನಿಜವಾದ ಮುಕ್ತಿಯಲ್ಲ, ಅದು ಕೇವಲ ಹಳೆಯ ವಾಸನೆಗಳು ಹೋಗಿ ಹೊಸ ವಾಸನೆ ಉಳಿಯುವಂತೆ ಮಾಡುತ್ತದೆ ಅಂತ. ಅಂದ್ರೆ ಇದುವರೆಗೂ ಯಾವ್ದು ನಮ್ಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಜನ್ಮಾಂತರಗಳಲ್ಲಿ ನಾವು ಅದನ್ನ ನಾವು ಇಷ್ಟೊಂದು ಲಕ್ಷ ಜೀವರಾಶಿಗಳಲ್ಲಿ ನಾವು ನಾನ್ ದೇಹ, ಮನಸ್ಸು, ಬುದ್ಧಿ ಅಂತ ಬದುಕ್ತಾ ಇರ್ತೀವಿ. ಅಷ್ಟಕ್ಕೆಲ್ಲ ಒಂದು ಮನುಷ್ಯ ಜೀವನದಲ್ಲಿ ಮಾತ್ರ ನಾನ್ ದೇಹ, ಮನಸ್ಸು, ಬುದ್ಧಿ ಅಲ್ಲ ಅಂತ ವಿವೇಕ ಬರೋಕೆ ಸಾಧ್ಯ ಆಗೋದು ಮನುಷ್ಯ ಜೀವನದಲ್ಲಿ ಮಾತ್ರ. ಹಂಗಾಗಿ ಆ ಮನುಷ್ಯ ಜೀವನಕ್ಕೆ, ಆ ಜೀವಕ್ಕೆ ಹೇಳುತ್ತೆ, ನೀನು ಅದಲ್ಲ, ನೀನು ಬ್ರಹ್ಮನ್ ಅಂತ ಹೇಳಿ ಉಳಿಯುವಂತೆ ಮಾಡುವಂತ ಪ್ರಕ್ರಿಯೆನೆ
ಆ ಒಂದು ಈ ಒಂದು ಸವಿಕಲ್ಪ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿಯಾಗಿದೆ. ಹಾಗಾಗಿ ಒಂದು ಯಾವ್ದು ಅಲ್ಲ ಅನ್ನೋದು ಫಸ್ಟ್ ನಾವು ತೆಗಿಬೇಕು. ಯಾಕಂದ್ರೆ ತುಂಬಾ ಸಿಮೆಂಟ್ ಗುರುಗಳು ನಿನ್ನೆ ಒಂದು ವಿಷಯ ಹೇಳಿದ್ರು, ಅಂದ್ರೆ ನಮ್ಮ ಕರ್ಮ ಅನ್ನೋದು ಸಿಮೆಂಟ್ ಕಾಂಕ್ರೀಟ್ ಅಲ್ಲ, ಅಂದ್ರೆ ಸಾಲಿಡ್ ಕಾಂಕ್ರೀಟ್ ಅಲ್ಲ, ಅದು ಲಿಕ್ವಿಡ್ ಕಾಂಕ್ರೀಟ್. ಅದನ್ನ ಮತ್ತೆ ಹೆಂಗ್ ಬೇಕಾದ್ರೆ ಶೇಪ್ ಕೊಡ್ಕೋಬಹುದು ಅಂತ. ಆ ರೀತಿ ಇಲ್ಲಿ ಯಾವುದು ಗಾಢವಾಗಿ ಕೂತಿದೆ ದೇಹ ಮನಸ್ಸು ಬುದ್ಧಿ ಅಲ್ವಾ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕು. ಅದು ಅಂಕಿತ ಟ್ರೀಟ್ಮೆಂಟ್ ಅಲ್ಲ. ಅದಕ್ಕೆ ನಾನು ಬ್ರಹ್ಮನನ್ನ ಟ್ರೀಟ್ಮೆಂಟ್ ಅದಕ್ಕೆ ನಿಜವಾದ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ಹಳೆಯ ಎಲ್ಲಾ ವಾಸನೆಗಳೆಲ್ಲ ಹೋಗಿ ಅದಕ್ಕೆ ನಾನು ಬ್ರಹ್ಮನನ್ನ ಒಂದು ವಾಸನೆ ಉಳಿಯುವಂತೆ ಮಾಡುತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್. ಹಾಗಾಗಿ ನಿರ್ವಿಕಲ್ಪ ಸಮಾಧಿಗೆ ಹೋಗಿ ನಾನು ಮುಕ್ತ ಆದೆ ಅನ್ನೋದಾದ್ರೆ ಹಿಂದೆ ಅವನು ಮುಕ್ತ ಆಗಿರ್ಲಿಲ್ಲ. ಆಮೇಲೆ ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಆತ್ಮನ ಕಂಡುಕೊಂಡು ಬಂದೆ ಅಂದ್ರೆ ಹಂಗಾರೆ ಇನ್ ಮುಂದೆ ಆತ್ಮ ಇಲ್ವಾ ಅಂತ ಬಂದಾಗ ಅದು ಸುಳ್ಳು, ಅದು ತಪ್ಪು ಕಲ್ಪನೆ. ಅದು ನಾನು ಯಾವಾಗ್ಲೂ ಮುಕ್ತನೇ ಆಗಿದ್ದೀನಿ. ಮುಕ್ತಿಯು ಯಾವುದೇ ಷರತ್ತಿಗೆ ಒಳಪಡುವುದಿಲ್ಲ. ಅಂದ್ರೆ ಮುಕ್ತನಾಗ್ಬೇಕು ಅಂದ್ರೆ ನಾನು ಇದನ್ನ ಮಾಡಿದ್ರೆ ಆಗ್ತೀನಿ, ಇದನ್ನ ಮಾಡಿದ್ರೆ ಆಗಲ್ಲ ಅನ್ನೋದಿಲ್ಲ ಮುಕ್ತನಲ್ಲಿ. ಅಂದ್ರೆ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಏನೋ ಪ್ರಯತ್ನ ಪಟ್ಟು ಪಡೆದು ಅಭ್ಯಾಸ ಆಗಿದೆ ನಮ್ಗೆ. ಏನೋ ಒಂದು 10 ರೂಪಾಯಿ ನೀರ್ ಕ್ಯಾನ್ ತಗೋಬೇಕು ಅಂದ್ರೆ ಅದಕ್ಕೇನೋ ದುಡ್ಡು ಕೊಡ್ಬೇಕು, ಅದು ಸಿಗ್ಬೇಕು. ಈ ತರ ಪ್ರಯತ್ನದಿಂದ ಫಲ ಅನ್ನೋದು ಇದೆಯಲ್ಲ, ಆ ಪ್ರಯತ್ನದಿಂದ ಫಲ ಕೂಡ ಇಲ್ಲೂ ಕೂಡ ಅದನ್ನೇ ಮಾಡ್ತಿದೀವಿ. ಪ್ರಯತ್ನ ಹಾಕಿ ನಾವು ಪ್ರಯತ್ನ ಪಟ್ಬಿಟ್ಟು ನನ್ನ ಆತ್ಮನ ಕಂಡೆ, ಪ್ರಯತ್ನ ಪಟ್ಟು ನನ್ನ ಆತ್ಮನಿಂದ ಆಚೆ ಬಂದಿದ್ದೀನಿ. ಇವಾಗ ಈ ರೀತಿ ತಪ್ಪು ಕಲ್ಪನೆಯಲ್ಲಿ ನಾವು ವ್ಯಾವಹಾರಿಕ ಪ್ರಪಂಚವನ್ನ ಮತ್ತೆ ಈ ಒಂದು ಕಾನ್ಶಿಯಸ್ ನಾವು ಮಿಕ್ಸ್ ಮಾಡ್ಕೋತಾ ಇದೀವಿ. ಆ ಮಿಕ್ಸ್ ಇಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಹಿಂದಿನ ಪ್ರಯತ್ನಗಳನ್ನು ನೋಡಿ ನೀವು ನಗುವ ದಿನ ಉದಯಿಸುತ್ತದೆ ಅಂತ. ಅಂದ್ರೆ ಯಾವತ್ತು ಆತ್ಮ ತಾನು ಮುಕ್ತ ಅಂತ ಗೊತ್ತಾಗುತ್ತೆ, ಅವನ ಮುಕ್ತಿಗೋಸ್ಕರ ಏನೆಲ್ಲ ಪ್ರಯತ್ನ ಪಟ್ಟಿರ್ತಾನಲ್ಲ ಅದನ್ನ ನೋಡು ನಗ್ತಾನಂತೆ ಅವನು. ಅಂದ್ರೆ ಒಬ್ಬ ಆಚೆ ಬಂದಾಗ ಬುದ್ಧನ್ ಕೇಳಿದ್ರು ನಿಮ್ಗೆ ಏನ ಜ್ಞಾನದ ಬಗ್ಗೆ ಅಂದಾಗ ನಂಗೆ ನಗು ಬಂತು ಅಂತ ಅಂತಾರೆ. ಯಾಕೆಂದ್ರೆ ಅಷ್ಟು ಸುಲಭವನ್ನ ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡೆ ನಾನು ಅಂತ. ಅವ್ರು ಉಪವಾಸ ಮಾಡ್ತಾರೆ, ಏನೇನೋ ಒಂದು 106 ತರ ಯೋಗಗಳೆಲ್ಲ ಮಾಡಿ ಹೊಟ್ಟೆ ಊಟ ಬಿಡ್ತಾರೆ, ಎಲ್ಲಾ ಬಿಡ್ತಾರೆ. ಕೊನೆಗೆ ಒಂದೇ ಜ್ಞಾನೋದಯ ಆದಾಗ ಗೊತ್ತಾಗುತ್ತೆ ನನ್ಗೆ ಎಷ್ಟು ಸುಲಭವಾದ ಒಂದು ಪ್ರಕ್ರಿಯೆಯನ್ನ ನಾನು ಕಂಡುಕೊಳ್ಳುವಂತ ಆತ್ಮನನ್ನ ನಾನು ಇಷ್ಟು ಕಷ್ಟಪಟ್ಬಿಟ್ಟು ಪಡ್ಕೊಬಿಟ್ನಲ್ಲಪ್ಪ. ಅಂದ್ರೆ ನಾವು ಒಂದು ವಸ್ತುವನ್ನ ಜೋಬಲ್ಲಿ ಇಟ್ಕೊಬಿಟ್ಟು ಮನೆಯೆಲ್ಲ ಹುಡುಕ್ಬಿಟ್ಟು ಕೊನೆಗೆ ಜೇಬಲ್ಲಿದೆ ಅಂತ ನಗ್ತೀವಲ್ಲ ನಾವು. ಸೊ ಇದನ್ನ ಬೀದಿಲೆಲ್ಲ ಹುಡುಕ್ಬಿಟ್ಟಾರಪ್ಪ ಇದನ್ನ ಅಂತ ಹೇಳಿ ಹಾಗೆ ನಗ್ತಾನಂತೆ ಬಜ್ಞಾನಿ. ಹಾಗಾಗಿ ನೀವು ಇಲ್ಲಿ ಏನು ಅರ್ತ್ಕೊಳ್ತೀರಿ ಅನ್ನೋದು ಏನು ಇಲ್ಲ. ಮುಕ್ತಿ ಅನ್ನೋದು ಇಲ್ಲಿ ಮತ್ತೆ ಈಗ ಇದೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಸರ್ ಮುಂದೆ ಸರ್. ಹಾಗಾಗಿ ವಿದ್ಯಾರಣ್ಯರು ಹೇಳ್ತಾರೆ ಶ್ರವಣ ಮನನ ನಿಧ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಶ್ರವಣದಿಂದಲೇ ಮಾತ್ರ ಮುಕ್ತಿ ಸಾಧ್ಯ. ಯಾಕಂದ್ರೆ ಮನನ ಮತ್ತು ನಿಧ್ಯಾಸಗಳೆಲ್ಲ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರುವಂತ ಬ್ಲಾಕೇಜ್ಗಳನ್ನ ನಿರ್ಮೂಲನೆ ಮಾಡುತ್ತೆ. ಈ ಹಿಂದೆ ಹೇಳ್ದಾಗೆ ಒಂದು ಪೈಪ್ ಅಲ್ಲಿ ನೀರನ್ನ ಟ್ಯಾಪ್ ಆನ್ ಮಾಡಿ ಒಂದು ಪೈಪ್ ಒಂದಿಷ್ಟು 100 ಮೀಟರ್ ಪೈಪ್ ನ ತಗೊಂಡೋಗಿ ನಾವು ಒಂದು ಡ್ರಮ್ಮಿಗೆ ಹಾಕಿರ್ತೀವಿ. ನೀರ್ ಬರ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನಮಗೆ ನಾವು ನೀರನ್ನ ಅಲ್ಲಿ ಪ್ರಶ್ನೆ ಮಾಡಲ್ಲ. ಫಸ್ಟ್ ಆ ಪೈಪ್ ಅಲ್ಲಿ ಏನೋ ಒಂದು ಬ್ಲಾಕೇಜ್ ಇದೆ ನೋಡ್ತೀವಿ. ಸೊ ಅಲ್ಲಲ್ಲಿ ಪೈಪ್ ಕಟ್ಕೊಂಡಿರುತ್ತೆ, ಅಲ್ಲಿ ಏರ್ ಮೂವ್ ಆಗ್ತಿರಲ್ಲ. ಸೊ ಅಲ್ಲಿ ಹೋಗಿ ನಾವು ಬ್ಲಾಕೇಜ್ ಗಳನ್ನ ತೆಗಿತಾ ಹೋಗ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ನೀರು ಹೋಗಿ ಡ್ರಮ್ಗೆ ಬೀಳುತ್ತೆ. ಅಂದ್ರೆ ಶ್ರವಣದಿಂದನೇ ಯಾವ ರೀತಿ ಮುಕ್ತಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿ ತಗೋಬಹುದು. ಈ ಮನನ ನಿಧ್ಯಾಸನಗಳ ಬ್ಲಾಕೇಜ್ ಗಳನ್ನ ರಿಮೂವ್ ಮಾಡುತ್ತೆ. ಅಂದ್ರೆ ಒಂದು ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳೋದೇನು, ನಿಮಗೆ ಬ್ಲಾಕೇಜ್ ಆಗಿದೆ ಅಂತ ಅಂತಾರೆ. ಅವರು ನಮ್ಮನ್ನ ಅಲ್ಲಾಗಿರೋ ಬ್ಲಾಕೇಜ್ ನ ತೆಗೆದು ನಮ್ಮನ್ನ ರಕ್ತ ಸಂಚಾರ ಮಾಡೋಂಗ್ ಮಾಡ್ತಾರೆ ಹೊರತು ರಕ್ತವನ್ನ ಸಂಚಾರ ಮಾಡಕ್ ಅವ್ರು ಸಾಧ್ಯ ಇಲ್ಲ. ವೈಯಕ್ತಿಕವಾಗಿ ಅವ್ರು ತೆಗಿಬಹುದಾದದ್ದು ಕೇವಲ ಬ್ಲಾಕೇಜ್ ಗಳನ್ನ ಮಾತ್ರ ರಿಮೂವ್ ಮಾಡ್ಬೋದು. ಹಾಗಾಗಿ ಮನನ ಮತ್ತು ನಿಧ್ಯಾಸ ಅನ್ನೋದು ಕೇವಲ ಬ್ಲಾಕೇಜ್ ಅಂತ ಗುರುಗಳು ಹೇಳ್ತಾರೆ. ಮುಂದೆ ಸರ್. ಹಾಗಾಗಿ ಗುರುಗಳು ಯಾವಾಗ ಶಿಷ್ಯನಿಗೆ ನೀನು ಬ್ರಹ್ಮನ್ ತತ್ವಮಸಿ ಅಂತ ಹೇಳಿದ್ರು ಮನಸ್ಸಿಗೆ ಸ್ವೀಕರಿಸ ಕಷ್ಟ. ಅಂದ್ರೆ ಈ ಬ್ರಹ್ಮನಂದು ತತ್ವಮಸಿ ಅಂದ್ರೆ ಅದು ಗೊತ್ತಿಲ್ಲ. ಅದಕ್ಕೆ ವಿವರಣೆಯಾಗಿ ಹೇಳ್ಬೇಕು. ಅಂದ್ರೆ ಏನೋ ಒಂದು ಕಾಂಪ್ಲಿಕೇಟೆಡ್ ವರ್ಡ್ ಅನ್ನೋ ರೀತಿ ತಗೋಬಿಡುತ್ತೆ. ಯಾಕಂದ್ರೆ ಇದುವರೆಗೂ ಕೇಳಿ ಇರೋದು, ಇದುವರೆಗೂ ದೇಹ ಮನಸ್ಸು ಬುದ್ಧಿ ನಮ್ಗೆ ಗುರುತಿಸ್ತಾ ಇರೋದ್ರಿಂದ ಪ್ರಪಂಚ, ನಾವ್ ಅದನ್ನ ಬೇಗ ಯಾರೊಬ್ರು ರಾಕೇಶ್ ಅಂತ ಹೇಳಿ ತಿರುಗಿ ನೋಡ್ಬಿಡ್ತೀನಿ. ಬ್ರಹ್ಮನ್ ತತ್ವಮಸಿ ಅಂದ್ರೆ ಯಾರೋ ತಿರುಗಿ ನೋಡೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಅದಕ್ಕೆ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಮನಸ್ಸು ಯಾವಾಗ್ಲೂ ನಿರಾಕರಿಸುತ್ತೆ ಅದನ್ನ. ತತ್ವಮಸಿ ಬ್ರಹ್ಮನ್ ಅಂತಾನಲ್ಲ, ಏನಿದು ಅಂತ ಹೇಳಿ ಯಾವಾಗ್ಲೂ ನಿರಾಕಾರ ಮಾಡ್ತಾ ಇರುತ್ತೆ, ಬೇಡ ನಿರಾಕರಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ಅದ್ರಲ್ಲಿ ದೇಹ ಮನಸ್ಸು ಬುದ್ಧಿ ಅನ್ನೋ ಭಾವನೆ ತುಂಬಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ದೇಹ ಮನಸ್ಸು ಬುದ್ಧಿಯನ್ನ ಭಾವನೆಯನ್ನ ಮನಸ್ಸಿಗೆ ತೆಗೆದುಹಾಕಿದಾಗ ಅದು ಸಹಜವಾಗಿ ನಾನು ಬ್ರಹ್ಮ ಅನ್ನೋದು ತಿಳಿಯುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ನೆಕ್ಸ್ಟ್. ಹಾಗಾಗಿ ಈಗ ಮನಸ್ಸಿನಿಂದ ಆತ್ಮಜ್ಞಾನ ಸಾಧ್ಯವಾಗುವುದಿಲ್ಲ. ಅಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ವಿ, ಆತ್ಮಜ್ಞಾನ ಎಲ್ಲಾಗುತ್ತೆ ಅಂದ್ರೆ ಆತ್ಮಜ್ಞಾನ ಮನಸ್ಸಿನಿಂದ ಆಗೋದಿಲ್ಲ.
ಮನಸ್ಸಿನಿಂದ ನಮಗೆ ಪ್ರಪಂಚದ ವ್ಯವಹಾರಕ್ಕೆ, ವಹಿವಾಟಿಗೆ, ವ್ಯಾವಹಾರಿಕ ಜೀವನಕ್ಕೆ ಮನಸ್ಸಿನ ಅವಶ್ಯಕತೆ ಇದೆ ನಮ್ಗೆ. ಆದ್ರೆ ಆತ್ಮಜ್ಞಾನಕ್ಕೆ ಮನಸ್ಸಿನ ಅವಶ್ಯಕತೆ ಬೇಕಾಗಿಲ್ಲ ಇಲ್ಲಿ. ಮನಸ್ಸನ್ನು ಯಾವಾಗ ದಾಟ್ತೀವಿ ಅವಾಗ ನಮ್ಗೆ ಆತ್ಮಜ್ಞಾನ ಸಾಧ್ಯ. ಅಂದ್ರೆ ಮುಕ್ತಿಯು ಕೇವಲ ಶ್ರವಣದ ಮುಖಾಂತರ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದು ಮನಸ್ಸು ಅನ್ನೋದು ಒಂದು ಆತ್ಮನಿಂದ ಅದು ಇಲ್ಲ, ಆಕ್ಚುಲಿ ಮನಸ್ಸು ಅನ್ನೋದು ಇಲ್ಲ. ಆದ್ರೆ ನಾವು ಒಂದು ಹೆಸರು ಕೊಟ್ಟಿದೀವಿ ಅದಕ್ಕೆ, ಮನಸ್ಸು ಅಂತ ಒಂದು ಇದೆ, ಅದಕ್ಕೂ ಅದು ಒಂದಿಷ್ಟು ಫಂಕ್ಷನ್ ಮಾಡತ್ತೆ ಅಂತ ಹೆಸರು ಕೊಟ್ಟಿರೋದ್ರಿಂದ ಮನಸ್ಸು ಕೆಲವು ಸಲ ಅದನ್ನ ಆ ಮನಸ್ಸಿನಲ್ಲಿ ನಿಂತು ನಾವು ಆತ್ಮಜ್ಞಾನ ಪಡೆಯಲು ಸಾಧ್ಯ ಆಗಲ್ಲ. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ನಮ್ಗೆ ಕಲ್ಮಶ, ಅದ್ ಯಾವಾಗ್ಲೂ 1-10 ಆಪ್ಷನ್ ಕೊಡ್ತಾ ಇರುತ್ತೆ, ಪ್ರಶ್ನೆಗಳನ್ನ ಕೇಳ್ತಾ ಇರುತ್ತೆ, ಎಲ್ಲ ಮಾಡ್ತಾ ಇರುತ್ತೆ. ಯಾಕಂದ್ರೆ ಅದಕ್ಕೆ ಅದು ಪ್ರಶ್ನೆಗಳ ಮೂಟೆ ಅದು. ಸೊ ಹಾಗಾಗಿ ಮನಸ್ಸಿನ ದಾಟಿದಾಗ, ಅಂದ್ರೆ ನಾವು ಯಾವಾಗ ನಾವೊಂದು ಇಲ್ಲಿಂದ ನಾವು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತೀವಿ, ಕಾರಲ್ಲಿ ಹೋಗ್ತಾ ಇರ್ತೀವಿ, ನಾವು ಮಂಗ್ಳೂರ್ಗೆ ಹೋಗ್ತಾ ಇರ್ತೀವಿ. ಮಂಗ್ಳೂರ್ ಬಂದ ತಕ್ಷಣ ನಾವು ಕಾರಿಂದ ಕೆಳಗೆ ಇಳಿಬೇಕು. ಸೊ ನಾವು ಕಾರಿಂದ ಕೆಳಗೆ ಇಳಿಯೋದು ಅಂದ್ರೆ ಮನಸ್ಸಿಂದ ಕೆಳಗೆ ಇಳಿಬೇಕು. ನಾವು ಜಾಗ ತಲುಪಿದ್ಮೇಲೆ ಮನಸ್ಸಿಂದ ಕೆಳಗೆ ಇಳಿದಾಗ ನಾವು ಆ ಜಾಗವನ್ನ ಎಂಜಾಯ್ ಮಾಡ್ಬೋದು. ನಾನು ಕಾರಲ್ಲೇ ಕುತ್ಕೋತೀನಿ ಅಂದ್ರೆ ನೀವ್ ಎಲ್ಲಿದ್ರು ಒಂದೇನೆ. ಆ ರೀತಿ ಮನಸ್ಸನ್ನು ದಾಟಿದಾಗ ಆತ್ಮಜ್ಞಾನ ಸಾಧ್ಯ ಅಂತ ಇಲ್ಲಿ ಗುರು ಹೇಳ್ತಾರೆ. ಸರ್, ಹಾಗಾಗಿ ಆತ್ಮಜ್ಞಾನಕ್ಕೆ ಅಡೆತಡೆಯಾಗಿ ಏನೇನೆಲ್ಲ ಇದೆ ಅದನ್ನಷ್ಟೇ ನೀವು ತೆಗಿಬಹುದು. ಅಂದ್ರೆ ಮನೆಯಲ್ಲಿ ನಿಮಗೆ ಎಲ್ಲೆಲ್ಲಿ ಕಸ ಕಾಣಿಸ್ತಾ ಇದೆ, ಕಸಗಳನ್ನಷ್ಟೇ ರಿಮೂವ್ ಮಾಡ್ತಾ ಹೋದ್ರೆ ಸಾಕು, ಆಟೋಮೆಟಿಕಲಿ ಮನೆ ಶುದ್ಧವಾಗಿ ಕಾಣುತ್ತೆ. ಹಾಗಾಗಿ ಏನೆಲ್ಲ ಅಡೆತಡೆಗಳಾಗಿದೆ, ಎಲ್ಲೆಲ್ಲ ಅಡೆತಡೆಗಳಿದೆ, ಆ ಪ್ರತಿಬಂಧಕಗಳೆಲ್ಲ ಇದೆ, ಅದನ್ನ ನಾವು ಪೊರಕೆ, ಮನನ ನಿಧಿಧ್ಯಾಸನ ಒಂದು ಪೊರಕೆ ಇದ್ದಾಗೆ ಅದರಿಂದ ಇಟ್ಕೊಂಡು ಮ್ಯಾಪ್ ಅದನ್ನ ಅವಾಗವಾಗ ಒರೆಸ್ತಾ ಇರ್ಬೇಕು ನಾವು. ಅದನ್ನ ಒರೆಸ್ತಾ ಇದ್ದಂಗೆ ಅದು ಧೂಳು ಅನ್ನೋದು ಈಗ ನಮಗೆ ಮೊದಲು ಒಂದು ನಿಮಿಷಕ್ಕೆ 106 ಆಲೋಚನೆಗಳು ಬರ್ತಾ ಇತ್ತು. ಆಮೇಲೆ ಅದು 50ಕ್ಕೆ ಇಳಿತು, ಆಮೇಲೆ 25ಕ್ಕೆ ಬಂತು, ಇವಾಗ 10ಕ್ಕೆ ಬರ್ತಾ ಇದೆ. ಅದು ಆಟೋಮೆಟಿಕ್ಲಿ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬಿಕಾಸ್ ಆಫ್ ಮನನ ಮತ್ತು ನಿಧಿಧ್ಯಾಸನ ಸಾಧ್ಯ ಆಗುತ್ತೆ. ಅನಂತರ ನಿರಂತರ ಶ್ರವಣ, ಅಂದ್ರೆ ಯಾವಾಗ ನಾವು ಗುರುಗಳ ವಿಷಯನ ಶ್ರವಣ ಮನನ ಮಾಡ್ತಾ ಇರ್ತೀವಿ, ವೇದವಾಕ್ಯಗಳನ್ನ, ವೇದಾಂತನ ಯಾವಾಗ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗ್ತೀವಿ, ಮನಸ್ಸಿಗೆ ಮತ್ತೆ 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 ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಒಬ್ಬ ಹುಚ್ಚಾಸ್ಪತ್ರೆಗೆ ಯಾರೋ ಒಬ್ಬನ ಅಡ್ಮಿಟ್ ಮಾಡಿದ್ದಾರೆ. ಆತ ಏನೋ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಅವ್ನು ಇಂಥವ್ರ ಮಕ್ಳು ಅಂತ ಹೇಳಿ ಅವ್ರು ಯಾರನ್ನು ಗುರ್ತಿಡಿತಾ ಇಲ್ಲ ಅವನು. ಆದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಇಂಜೆಕ್ಷನ್ ಕೊಡೋದ್ ಮುಖಾಂತರ, ಅವ್ನಿಗೆ ಏನೋ ಪ್ರಯತ್ನ ಮಾಡೋದ್ರ ಮುಖಾಂತರ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಬಂದು ಅವ್ರ ಮುಂದೆ ನಿಲ್ಸಿ ನೆನ್ಪ್ ಮಾಡ್ಕೊ, ಇವ್ರ ನಿನ್ ಹೆಂಡತಿ, ಇವ್ರ ನಿನ್ ಮಕ್ಕಳು, ಇವ್ರ ನಿಂಗ್ ಅಪ್ಪ, ಇವ್ರ ನಿಂಗ್ ಅಮ್ಮ ಅಂತ ಹೇಳಿ ಅವ್ರನ್ನ ಹಂತ ಹಂತವಾಗಿ ಅವ್ರನ್ನ ತಂದೆ ತಾಯಿನ ಗುರ್ತಿಡಿಯೋ ಪ್ರಯತ್ನ ಮಾಡ್ತಾರೆ ಹೊರತು, ಸಡನ್ ಆಗಿ ಅವನನ್ನ ಕೊಳ್ಪಟ್ಟಿ ಕೈ ಹಿಡಿದ್ಬಿಟ್ಟು ಇವ್ ಒಪ್ಕೋ, ಇವ್ರ ನಿಮ್ಮ ಅಪ್ಪ, ಇವ್ರ ನಿಮ್ಮ ಅಮ್ಮ ಒಪ್ಕೋ ಅಂತ ಅಂದ್ರೆ ಅವ್ನಿಗೆ ಒಪ್ಕೊಳಕ್ ಆಗಲ್ಲ. ಹುಚ್ಚಾಸ್ಪತ್ರೆಯಲ್ಲಿ ಇರುವಂತ ಪೇಷಂಟ್ಗೆ ಅವನಿಗೆ ಹಂತವಾಗಿ ಚಿಕ್ಕದಾಗಿ ದಿನಕ್ಕೆ ಒಂದೊಂದೇ ಎಳೆನ ಬಿಡಿಸ್ತಾ ಹೋಗ್ಬೇಕು. ಅದೇ ರೀತಿ ಮನಸ್ಸಿಗೆ ಕೂಡ ಅದು ಹುಚ್ಚಿಡ್ತಿದೆ ಅದಕ್ಕೆ. ಸೊ ಅದು ಆ ಹುಚ್ಚಿನ ಬಿಡಿಸ್ಬೇಕು ಅಂದ್ರೆ ಹಂತವಾಗಿ ಹುಚ್ಚು ಬಿಡಿಸ್ಬೇಕು. ಅದಕ್ಕೆ ಬಿಡಿಸ್ತಾ ಹೋದಷ್ಟು ಒಪ್ಕೊಳ್ಳುತ್ತೆ ಅದು. ಅದನ್ನ ಒಪ್ಕೊಂಡಾಗ ಇದನ್ನ ಒಪ್ಕೊಂಡೆ ಅಲ್ವಾ, ಓಕೆ, ಇದು ಸೈಡಿಗೆ ಹೇಳೋಣ, ಇದ್ರ ಬಗ್ಗೆ ನಿನ್ ವಿಷಯ ಏನು, ಇದ್ರ ಬಗ್ಗೆ ಹಿಂಗ ಅಂತೀಯ, ನಾನು ಇದ್ರ ಬಗ್ಗೆ ಹಿಂಗ ಅಂತೀನಿ. ಅಂದ್ರೆ ವೇದಮಾತೆ ಹೇಳ್ತಾರಲ್ಲ, ವೇದಮಾತೆ ಏನ್ ಹೇಳಿದ್ರು ಕೂಡ ಫಸ್ಟ್ ಹೇಳೋದೇನು, ನೀನ್ ಹೇಳೋದ್ ಸರಿಯಪ್ಪ, ಇಡ್ಕೋ ಸೈಡಿಗೆ ಅದನ್ನ, ಬಟ್ ಇದನ್ನೊಂದು ಕೇಳು, ಈ ಮಾತೊಂದು ಕೇಳು ಅಂತ ಮನಸ್ಸಿಗೆ ತಿಳಿಯಾಗಿ ಹೇಳ್ತಾ ಮನಸ್ಸಿಗೆ ಹೆಚ್ಚಿನ ಸ್ಪಷ್ಟತೆನೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಹಂತವಾಗಿ ನಾವು ಶ್ರವಣ ಮಾಡ್ತಾ ಹೋದಾಗ ನಮಗೆ ಶ್ರವಣದಿಂದಲೇ ಆತ್ಮಜ್ಞಾನ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್. ಹಾಗಾಗಿ ವೇದಾಂತದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸಮಾಧಿಯಿಂದ ಮುಕ್ತಿ ಎಂಬ ಅಂಗೀಕಾರವಿಲ್ಲ. ನಾನು ಸಮಾಧಿ ಇಲ್ಲ, ಅವರು ಸಮಾಧಿಲಿ ಇದ್ದಾರೆ ಅಂದ್ರೆ ಅವ್ರು ಮುಕ್ತರು, ಅವ್ರ ಸಮಾಧಿಗೆ ಹೋಗ್ಬಂದ್ರೆ ಆತ್ಮ ಕಾಣುತ್ತಂತೆ ಅಂತ ಅಂದ್ರೆ ಅದು ನಿಜವಾದ ಮುಕ್ತಿ ಅಲ್ಲ. ಅದು ಸಮಾಧಿಯಿಂದ ಕೇವಲ ವಾಸನೆಗಳ ಕ್ಷಯ ಆಗುತ್ತೆ. ಅಲ್ಲಿ ಏನೇನೆಲ್ಲ ಅಂದ್ರೆ ಯಾವ್ದು ಡೀಪ್ ರೂಟೆಡ್ ಥಾಟ್ಸ್ ಅಂತ ಅಂತೀವಲ್ಲ, ಯಾವ್ದು ಗಾಢವಾಗಿ ನಮಗೆ ಬೇರೂರು ಇದೆಯಲ್ಲ, ಆ ಬೇರೂರಿರೋ ಒಂದು ಬೇರುಗಳನ್ನ ಕೀಳ್ತೀವಿ. ಅಂದ್ರೆ ಇಷ್ಟು ದಿನ ನಾವು ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಾ ಇದ್ವಿ. ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿದ್ರೆ ಮರ ಉದ್ರಲ್ಲ ರೀ, ಬುಡ ಹೊಡಿಬೇಕು, ಬೇರು ಅಂತ ಇರುತ್ತೆ, ಆ ಬೇರ್ ತೆಗಿಬೇಕಂಡ್ರಿ ಅಂತ ಯಾರೋ ಬಂದು ಹೇಳಿದಾಗ ನಾವು ಬೇರೆ ಕೈ ಹಾಕ್ತಿವಿ. ಸೊ ಆಟೋಮೆಟಿಕಲಿ ಅಲ್ಲಿ ಬೆಳೆಯೋ ಸಂಖ್ಯೆ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಬರೀ ನಾವ್ ಎಲೆಗಳನ್ನ ಉದುರಿಸ್ತಾ ಕುತ್ಕೊಂಡ್ರೆ ಈ ಜನ್ಮ ಅದು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವೇದಾಂತದಲ್ಲಿ ಏನ್ ಹೇಳಿದೆ ಅಂದ್ರೆ, ಮುಕ್ತಿ ಎಂಬುದು ಸಮಾಧಿಯಿಂದ ಸಾಧ್ಯ ಇಲ್ಲ, ಅದು ಕೇವಲ ವಾಸನೆಗಳ ಕ್ಷಯ. ಅಂದ್ರೆ ಎಲ್ಲ ಅಭ್ಯಾಸ ಪ್ರವೃತ್ತಿಗಳೇನಿದೆ ಅವೆಲ್ಲ ನಾಶ ಆಗುವವರೆಗೂ ಕೂಡ ಜ್ಞಾನ ಅನ್ನೋದು ಪ್ರಕಟ ಆಗಲ್ಲ. ಎಲ್ಲ ವಾಸನೆ ಕ್ಷಯಗಳೆಲ್ಲ ನಾಶ ಆದ್ಮೇಲೆ ಉಳಿದಿರೋದು ಜ್ಞಾನ. ನೋಯಿಂಗು ಅನ್ನೋಯಿಂಗು, ಗೊತ್ತಿದೆ ಗೊತ್ತಿಲ್ಲ, ಎರಡು ಪ್ರಿನ್ಸಿಪಲ್ ಅಲ್ಲಿ ಒಂದು ನೋಯಿಂಗ್ ಅಂತ ಒಂದಿದೆ. ಆ ನೋಯಿಂಗೇ ನಾನು ಅಂತ ಇಲ್ಲಿ ವಿದ್ಯಾರಣ್ಯರು ಹೇಳ್ತಾರೆ. ಸರ್, ಹಾಗಾಗಿ ನಿರ್ವಿಕಲ್ಪ ಸಮಾಧಿಗೆ ಮೇಲೆ ಸರ್, ನಿರ್ವಿಕಲ್ಪ ಸಮಾಧಿ ಅಂದ್ರೆ ಅದೊಂದು ಮೆಂಟಲ್ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೂ ಕೂಡ
ನಾನು ಬ್ರಹ್ಮನ್ ಅಂತ ಒಂದು ಥಾಟ್ ಇದೆ. ಇದುವರೆಗೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಥಾಟ್ಗಳನ್ನೆಲ್ಲ ತೆಗೆದು ಇಲ್ಲಿ ಒಂದು ಸೂಕ್ಷ್ಮ ಥಾಟ್ ಇದೆ. ಅದು ಒಂದೇ ಒಂದು ಚಿಕ್ಕ ಒಂದು ಆತ್ಮಕ್ಕೆ ಒಂದು ಚಿಕ್ಕ ಪದರ ಅನ್ಬೋದು. ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ದೇಹ ಮನಸ್ಸು ಬುದ್ಧಿ ಅಷ್ಟು ಗಟ್ಟಿಯಾಗಿರೋದಿಲ್ಲ. ಅದು ತುಂಬಾ ಸೂಕ್ಷ್ಮ ತೆಳುವಾದ ಪದರ ಅದು ಅಯಂ ಬ್ರಹ್ಮನ್ ಅನ್ನೋದು. ಆ ನಿರ್ವಿಕಲ್ಪ ಸಮಾಧಿಲಿ ಅದಿರುತ್ತೆ. ಹಾಗಾಗಿ ಅದನ್ನ ಯಾವಾಗ ತೆಗಿತೀವಿ ಅದರಿಂದ ನಮಗೆ ಮುಕ್ತಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿರ್ವಿಕಲ್ಪ ಸಮಾಧಿಯಿಂದ ಮುಕ್ತಿ ಪಡೆದೆ ಅನ್ನೋದು ಅರ್ಥಶೂನ್ಯವಾಗಿದೆ. ಕಾರಣ ಮುಕ್ತಿ ಪಡೆಯುವ ವಸ್ತುವಲ್ಲ, ಅದು ಆಲ್ರೆಡಿ ಇದೆ. ಅದು ಯಾವತ್ತೂ ಕೂಡ ಇರುತ್ತೆ. ನೀನ್ ಇದೀಯಾ ಅನ್ನೋದಕ್ಕೆ ಪ್ರತಿ ಸಲ ನಾನು ಇದೀನಿ ಅನ್ನೋದಕ್ಕೆ ಯಾರ ಐಡೆಂಟಿಟಿ ತಗೊಳ್ಳಲ್ಲ. ನಾನು ಇದೀನ ಅಂತ ಯಾರನ್ನೂ ಕೇಳಲ್ಲ ನಾವು. ನಾನು ಇದೀನಿ ಅನ್ನೋದು ನನಗೆ ಯಾವಾಗ್ಲೂ ಗೊತ್ತು. ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ, ನನಗೆ ಸಮಾಜ ಹೇಳ್ಕೊಟ್ಟಿಲ್ಲ. ಅದನ್ನ ನಾನಿದೀನಿ ಅನ್ನೋದು ನನ್ ಜೊತೆನೆ ಇದೆ ಯಾವಾಗ್ಲೂ ಕೂಡ. ನಾನೇ ಆಗಿದ್ದೀನಿ. ನನ್ನ ಹತ್ರ ಈ ವಸ್ತು ಇದೆ, ನನ್ನ ಹತ್ರ ಈ ವ್ಯಕ್ತಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಬೇಕು. ಸಂತೋಷ ಇದ್ದಾರೆ, ಇವತ್ತು ಇಲ್ಲ, ನಾಳೆ ಆತರ ಏನೋ ಒಂದು ವ್ಯತ್ಯಾಸಗಳಾಗ್ತಾ ಇರುತ್ತೆ. ಬಟ್ ನಾನಿದ್ದೀನಿ ಅನ್ನೋದನ್ನ ನಾನು ಎಲ್ಲ ಅವಸ್ಥೆಗಳು ಕೂಡ ಹೇಳ್ತಾ ಇರ್ತೀನಿ. ಎಚ್ಚರ ಅವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ, ಕನಸಿನ ಸ್ಥಿತಿಯಲ್ಲೂ ಕೂಡ ನಾನಿದ್ದೀನಿ ಅನ್ನೋದು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಪಡೆದ ಎಲ್ಲ ವಸ್ತುಗಳು ಕಾಲಕ್ರಮೇಣ ಕಳೆದೋಗ್ತಾ ಇರ್ತದೆ. ನಾನಿದ್ದೀನಿ ಅನ್ನೋ ವಸ್ತು ಏನಿದೆ ಅದು ಯಾವುದೇ ದೇಶ ಮತ್ತು ಕಾಲ ಮತ್ತು ವಸ್ತುಗಳ ಬಗ್ಗೆ ಸೀಮಿತ ಪಟ್ಟಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾಗಿ ಒಬ್ರು ಹೆಂಗಸಿನ ಬಗ್ಗೆ ಉದಾಹರಣೆ ಕೊಡ್ತಾರೆ. ಆಕೆ ಎಲ್ಲ ಫಂಕ್ಷನ್ ಹೋದಾಗ ತನ್ನ ನೆಕ್ಲೆಸ್ ಕಳ್ದೋಗಿದೆ ಅಂತ ಹೇಳಿ ಅಲ್ಲಿ ತುಂಬಾ ಜನಗಳ ಹತ್ರ ಕೂಗಾಡ್ಕೊಂಡು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾಳೆ. ಆಗ ಯಾರೊಬ್ರು ಬಂದು, ನೋಡಮ್ಮ ನೆಕ್ಲೆಸ್ ಎಲ್ಲಮ್ಮ ನೀನ್ ತಂದಿದ್ದು? ಇಲ್ಲಿಂದ ತಂದೆ. ಓಕೆ, ಅದನ್ನ ಎಲ್ಲಿಟ್ಟಿದ್ದೆ? ನಮ್ಮ ಮನೇಲಿ ಇಟ್ಟಿದ್ದೆ. ಬರ್ಬೇಕಾದ್ರೆ ಎಲ್ಲ ಹಾಕೊಂಡೆ, ಕುತ್ತಿಗೆ ಹಾಕೊಂಡ್ ಬಂದೆ. ಸೊ ಹೌದಾ, ಎಲ್ಲ ಮಾಡಿ ಇವಾಗ ನೋಡು ತೆಗಿ, ಇವಾಗ ನಿನ್ ಸರಿದನ್ನ ಸ್ವಲ್ಪ ಕೆಳಗ್ ಬಿಡಿ, ಇವಾಗ ಕಾಣುತ್ತಾ ಅಂದಾಗ ಇಲ್ಲೇ ನನ್ನ ನೆಕ್ಲೆಸ್ ಅಂತ ಅಂದ್ರು. ಅಂದ್ರೆ ಆ ನೆಕ್ಲೆಸ್ ಇದೆ ಅಂತ ಗೊತ್ತೇ ಆಗ್ಲಿಲ್ಲ. ಆ ನೆಕ್ಲೆಸ್ ಯಾವ ರೀತಿ ಅಂದ್ರೆ, ನಿರಂತರವಾಗಿ ನಾವು ಕೆಲವು ವಸ್ತುಗಳನ್ನ ದೇಹದಲ್ಲಿ ಹಾಕೊಂಡಿದ್ರೆ, ಈಗ ಉಂಗ್ರನ ನಾವು ಹಾಕೋತೀವಿ. ಆ ಉಂಗ್ರ ಒಂದಿನ 2 ದಿನ 3 ದಿನ ಉಂಗ್ರ ಇದೆ ಅಂತ ಫೀಲ್ ಆಗುತ್ತೆ. ಅದು 6 ತಿಂಗಳು 1 ವರ್ಷ ಆದ್ಮೇಲೆ ಉಂಗ್ರ ಇದೆ ಅನ್ನೋ ಫೀಲೇ ಇಲ್ಲ ನಮಗೆ. ಉಂಗ್ರ ಮತ್ತೆ ನಾನು ಒಂದೇ ಆಗೋಗ್ಬಿಟ್ಟಿರ್ತೀನಿ ಅಲ್ಲಿ. ಹಾಗಾಗಿ ಅವಳಿಗೆ ನೆಕ್ಲೆಸ್ ಇಲ್ಲ ಅಂತ ಭಯ ಬಂದ್ಬಿಡ್ತು. ಅವಳಿಗೆ ಯಾರೊಬ್ಬ ಹೇಳ್ಬೇಕು, ನೋಡಮ್ಮ ವಿಚಾರಣೆ ಮಾಡು, ಇಲ್ಲಿತ್ತು ನಿನ್ ನೆಕ್ಲೆಸ್, ಇಲ್ಲಿತ್ತಲ್ವಾ, ಇವಾಗ ನೋಡಿ ಇಲ್ಲಿದ್ಯಾ? ಇದೆ. ಅಂದ್ರೆ ಇದುವರೆಗೂ ಕೂಡ ಅವ್ಳು ಪ್ರಯತ್ನ ಪಟ್ಟಿದ್ದೆಲ್ಲ ವ್ಯರ್ಥ. ಹಾಗಾಗಿ ಅವಳೆಲ್ಲ ಕುತ್ತಿಗೆಯಲ್ಲಿ ಇದ್ದ ಚೈನ್ ಅನ್ನ ಅವ್ಳು ಗುರ್ತಿಸ್ಬೇಕು. ಆ ಗುರ್ತಿಸಿದ್ಮೇಲೆ ಆತ್ಮ ಸಿಗುತ್ತೆ ಹೊರತು, ಈಗ ಆತ್ಮಜ್ಞಾನ ಅಂದ್ರೆ ಒಂಥರ ಪ್ರಕಟ ಆಗುವಂತದ್ದಲ್ಲ. ಅಂದ್ರೆ ಈ ಚೈನ್ ಅನ್ನ ಯಾರೊಬ್ರು ಮಾಯಾ ಪ್ರತ್ಯಕ್ಷ ಮಾಡಿ ತಂದ್ಕೊಡೋ ರೀತಿ ಅದು ಹುಟ್ಟು ಬರೋಂಥದ್ದಲ್ಲ. ಅದು ಯಾವಾಗ್ಲೂ ಇರುತ್ತೆ. ಆತ್ಮಜ್ಞಾನ ಅನ್ನೋದು ಅಥವಾ ಆತ್ಮ ಅನ್ನೋದು ಯಾವಾಗ್ಲೂ ಇರುವಂತದ್ದು. ಅದು ಇವಾಗ ಕಳೆದು ಹೋಗಿ ಮತ್ತೆ ಸಿಗುವಂತದ್ದಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ನೆಕ್ಸ್ಟ್. ಹಾಗಾಗಿ ಇದುವರೆಗೂ ನಾವೇನೋ ಆತ್ಮವೆಲ್ಲ ಏನು ಹುಡುಕಾಡ್ತಾ ಇದೀವಿ, ಹುಡುಕಾಟದಲ್ಲಿ ಆತ್ಮ ಸಿಗೋದಿಲ್ಲ. ಹುಡುಕಾಟದಲ್ಲಿ ಆತ್ಮ ಸಿಗೋದು, ಈಗ ಮೊನ್ನೆ ಒಂದು ಸ್ಕಿಟ್ ಮಾಡಿದಾಗ 9 ಜನ ಇದಾರೆ ಅಂತ ಅವನು ಅಳ್ತಾ ಕೂತಿದ್ನಲ್ಲ, ಆ ರೀತಿ ಆಗೋಗುತ್ತೆ. ಅವನನ್ನ ಮರ್ತ್ಬಿಟ್ಟಿದ್ದಾನೆ ಅವನು. ಆ ರೀತಿ ಯಾವಾಗ ಅವನು ಲೆಕ್ಕ ಹಾಕೋತಾನೆ, ಅಲ್ಲಿ ಆತ್ಮ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲಿ ಆಚೆ ಕಡೆ ಲೆಕ್ಕ ಹಾಕ್ತಾನೆ ಅಲ್ಲಿ ಆತ್ಮ ಸಿಗೋದಿಲ್ಲ. ಹಾಗಾಗಿ ಆತ್ಮವನ್ನು ಪಡೆದುಕೊಳ್ಳುವುದಲ್ಲ, ಅದನ್ನು ಇದ್ದದ್ದನ್ನ ಕಾಣುವಂಥದ್ದು. ಈಗ ಆಲ್ರೆಡಿ ಇದೆ. ನಾನು ಅನ್ನೋದೇನಿದೆ ಅದೇ ಆತ್ಮ. ಅದ್ರ ಜೊತೆ ಮುಂದೆ ಬರೋವೆಲ್ಲ ಬ್ಲಾಂಕ್, ಅವೆಲ್ಲ ಫಿಲ್ ಬ್ಲಾಂಕ್ಸ್. ಇವತ್ತೊಂದಿರುತ್ತೆ, ನಾಳೆ ಒಂದ್ ಬರುತ್ತೆ, ಇವತ್ತೊಂದಿರುತ್ತೆ, ನಾಳೆ ಒಂದ್ ಬರುತ್ತೆ. ಬಟ್ ನಾನು ಅನ್ನೋದು ಎಲ್ಲದಕ್ಕೂ ಕಾಮನಾಲಿಟಿ ಇರುತ್ತೆ. ಆ ರೀತಿ ನಾನು ಸಮಾಧಿಗೆ ಹೋಗಿ ಆತ್ಮನ ಕಂಡೆ ಅನ್ನೋದು ಮೂರ್ಖತನ ಅಂತ ಹೇಳ್ತಾರೆ. ಯಾಕಂದ್ರೆ ಆತ್ಮವು ಸದಾ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಹಾಗಾಗಿ ಅಜ್ಞಾನದಿಂದಾಗಿ ಆತ್ಮನ ಅರಿತುಕೊಳ್ಳಕ್ ಆಗೋದೇ ಇಲ್ಲ. ಅಜ್ಞಾನ ನಾಶ ಆದ್ಮೇಲೆ ಆತ್ಮನ ಅರಿವಾಗುತ್ತೆ ಅಂತ ಮೀನ್ಸ್ ಗೊತ್ತಾಗುತ್ತೆ ಅಂತ, ಪ್ರತ್ಯಕ್ಷ ಆಗುತ್ತೆ ಅಂತ ಅಲ್ಲ. ಗೊತ್ತಾಗುತ್ತೆ ಮೀನ್ಸ್ ಅದು ಇದೆ ಅನ್ನೋ ಕಾರಣಕ್ಕೋಸ್ಕರ ಅದು ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್. ಹಾಗಾಗಿ ನೀನು ಆತ್ಮನೇ ಎಂದು ಗುರುಗಳು ಹೇಳಿದ ಕೂಡಲೇ ಗುರುತಿಸುವುದೇ ಆತ್ಮ ದರ್ಶನ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ನೀನು ಆತ್ಮನೇ ಅಂತ ಗೊತ್ತಾದ ತಕ್ಷಣ ಅವನಿಗೆ ಸಡನ್ ಆಗಿ ರಿಯಲೈಸೇಷನ್ ಆಗುತ್ತೆ. ಓಕೆ, ಹೀಗೆ ನಾನು ಆತ್ಮ ಅಂತ ಗೊತ್ತಾಗೋಗ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ, ಅವನಿಗೆ ಮನಸ್ಸಿನ ಕಲ್ಪನೆಗಳೆಲ್ಲ ನಿರ್ಮೂಲನೆಗಳಾಗಿರ್ತದೆ. ಅಂದ್ರೆ ಅವನಷ್ಟು ಷಟ್ ಸಂಪತ್ತಿಗಳನ್ನ ಅವನು ಸಾಧನೆ ಮಾಡಿ ಅವನ್ನೆಲ್ಲ ಒಂದಷ್ಟು ವಾಸನೆಗಳೆಲ್ಲ ಕ್ಷಯ ಆಗಿರೋದ್ರಿಂದ ಅವನಿಗೆ ಗುರುಗಳು ಹೇಳಿದ ಕೂಡಲೇ ಗೊತ್ತಾಗೋಗ್ಬಿಡುತ್ತೆ, ಆತ್ಮದರ್ಶನ ಆಗೋಗುತ್ತೆ ಅವನಿಗೆ. ಅಂದ್ರೆ ಈ ನೇತಿ ಕ್ರಿಯೆ ಎಲ್ಲ ಅವ್ನು ಮಾಡಾಗಿರುತ್ತೆ ಆಲ್ರೆಡಿ. ನಾಡ್ ದಿಸ್ ಅನ್ನೋದು ಯಾವ್ದೋ ಒಂದು ಜನ್ಮದಲ್ಲೋ ಯಾವ್ದೋ ಒಂದು ಪ್ರಯತ್ನದಲ್ಲೋ ಅವನು ನೇತಿ ಕ್ರಿಯೆ ಎಲ್ಲ ಮಾಡಿರ್ತಾನೆ. ಉಳಿದಿದ್ದು ನೇತಿಯಿಂದ ಉಳಿದಿದ್ದನ್ನ ಯಾವ್ದನ್ನ ಯಾರೊಬ್ಬ ಗುರು ಸಿಕ್ಕಿ ನೀನ್ ಇದು ಅಂತ ಹೇಳಿದ ತಕ್ಷಣ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ. ಓಕೆ, ಐ ಆಮ್ ದಟ್ ಅಂತ ಹೇಳಿ ಅವನು ಆತ್ಮ ಜ್ಞಾನವನ್ನ ದರ್ಶನವನ್ನ ಪಡಿತಾನೆ ಅಂತ ಗುರು ಹೇಳ್ತಾನೆ. ನೆಕ್ಸ್ಟ್. ಹಾಗಾಗಿ ಆತ್ಮಜ್ಞಾನವು ಅಂತಿಮವಾಗಿ ಮನಸ್ಸಿನ ಸಂಭವಿಸುತ್ತದೆ. ಅಂದ್ರೆ ನೋಡಿ, ಮನಸ್ಸೇ ಕಾರಣ. ಅಂದ್ರೆ ಮನಯೇವ ಮನುಷ್ಯಾಣಂ ಬಂಧ ಮೋಕ್ಷ ಅಂದ ಹಾಗೆ ಇದು ಮನಸ್ಸಿನಿಂದನೇ ಬಂಧನಕ್ಕೆ ಸಾಧ್ಯ.
ಈ ಮನಸ್ಸೇ ಬಿಡುಗಡೆಗೂ ಕಾರಣ. ಈ ಮನಸ್ಸೇ ನಮ್ಗೆ ಅದ್ಭುತವಾದ ಟೂಲು. ಈ ಮನಸ್ಸು ಇಲ್ಲದೆ, ಯಾಕಂದ್ರೆ ಅದ್ಭುತವಾದ ಮನಸ್ಸಿಗೆ ಶಕ್ತಿ ಇರುವಂತದ್ದು ಮನುಷ್ಯ ಒಂದು ಮನಸ್ಸಿಗೆ ಮಾತ್ರ. ಈ ಒಂದು ಶಕ್ತಿನ ಪಡೆಯಕ್ಕೆ 84 ಲಕ್ಷ ಯೋನಿಗಳನ್ನ ದಾಟಿ ಬಂದು ಅದರಷ್ಟು ಪುಣ್ಯ ಸಂಪಾದನೆಗಳೆಲ್ಲ ಆದ್ಮೇಲೆ ಈ ಮನಸ್ಸು ಇಷ್ಟು ಮಟ್ಟಿಗೆ ಪ್ರಕಟ ಆಗ್ತಾ ಇದೆ. ಅಂದ್ರೆ ಆತ್ಮನ ಒಂದು ಪ್ರಕಟ ಮನುಷ್ಯನ ಮನಸ್ಸಿನಲ್ಲಿ ಒಂದು ಹೆಚ್ಚಿನ ಬೇರೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗಿಂತ ಮನಸ್ಸಿನಲ್ಲಿ ರಿಫ್ಲೆಕ್ಟೆಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅವನಿಗೆ ಏನೆಲ್ಲ ಆವಿಷ್ಕಾರಗಳನ್ನ ಮಾಡಕ್ ಸಾಧ್ಯ ಆಗ್ತಾ ಇದೆ, ಬೇರೆ ಎಲ್ಲ ಪ್ರಾಣಿಗಳಿಗೆ ಆಗದೇ ಇರೋ ಆವಿಷ್ಕಾರಗಳನ್ನ ತಾನ್ ಮಾಡ್ತಿದ್ದಾನೆ. ಬಿಕಾಸ್ ಆಫ್ ಅವನ ಮನಸ್ಸಲ್ಲಿರೋ ಆ ಶಕ್ತಿ, ಆತ್ಮಶಕ್ತಿನೇ ಅವನಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಆ ಮನಸ್ಸಿನನ್ನೇ ಬಳಸ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತೀವಿ. ಆದ್ರೆ ಮನಸ್ಸಿನ ಮೂಲ ಯಾವುದು? ಮನಸ್ಸನ್ನ ಬಳಸ್ಕೊಂಡು ಪ್ರಪಂಚದಲ್ಲಿ ಇಷ್ಟೆಲ್ಲ ಮಾಡ್ದೆ ಅಲ್ಲಪ್ಪ ನೀನು, ಮೊಬೈಲ್ ಕಂಡಿಡ್ದೆ, ಏರೋಪ್ಲೇನ್ ಕಂಡಿಡ್ದೆ, ಬೇರೆ ಗ್ರಹಕ್ಕೆ ಹೋಗಿ ಬಂದೆ. ಆದ್ರೆ ಮನಸ್ಸಿಗೆ ಶಕ್ತಿ ಕೊಟ್ಟಿದ್ದು ಯಾರು? ನಿನಗೆ ಮೂಲ ಕಂಡಿಡಿದ್ ಇಷ್ಟ ಅಲ್ವಾ? ಎಲ್ಲಾರ್ದು ಮೂಲ ಕಂಡಿಡಿತೀಯಲ್ವಾ ನೀನು? ಒಂದೇನೋ ಒಂದು ವಸ್ತು ಸಿಕ್ಕಿದ್ರೆ ಮೂಲ ಹುಡುಕ್ತಿ, ಅದು ಸಿಕ್ಕಿದ್ರೆ ಮೂಲ ಹುಡುಕ್ತಿ, ಎಲ್ಲಾದ್ರೂ ಮೂಲ ಹುಡುಕ್ತಿಯಲ್ಲ. ಮನಸ್ಸಿನ ಮೂಲ ಯಾಕೆ ಹುಡುಕ್ತೀರ ನೀನು? ಯಾಕಂದ್ರೆ ನಿಮ್ ಮನಸ್ಸಲ್ಲಿ ತುಂಬಾ ನಿಮ್ಗೆ ಕೆಲಸ ಆಗ್ತಾ ಇದೆ. ಮೂಲಕ್ಕೆ ಹೋಗಿ ಏನ್ ಪ್ರಯೋಜನ? ಏನೂ ಇಲ್ಲ, ಏನು ಸಿಗಲ್ಲ ಅಲ್ಲಿ. ಅದಕ್ಕೆ ನಿಮ್ ಮನಸ್ಸಿನ ಮೂಲಕ್ಕೆ ಹೋಗದಲ್ಲ, ಬರೀ ಮನಸ್ಸಿಂದ ಏನೇನೆಲ್ಲ ಪ್ರಕಟ ಆಗುತ್ತೆ ಅದರಷ್ಟೇ ನೀನು ಪ್ರಯತ್ನ ಪಡ್ತಾ ಇರ್ತೀಯ. ಹಾಗಾಗಿ ಆತ್ಮ ತಿಳ್ಕೊಳಕ್ ಸಾಧ್ಯ ಆಗಲ್ಲ. ಬರೀ ಮನಸ್ಸನ್ನ ನಾವು ಉಪಯೋಗ ಮಾಡ್ಕೋತೀವಿ. ಅದೇ ಆ ಮನಸ್ಸನ್ನ ನಾವು ಪ್ರಶ್ನೆ ಮಾಡಿದಾಗ ತನ್ನ ಮೂಲವನ್ನು ತಿರುಗುತ್ತೆ, ಅದು ಅದೇ ಮೂಲ ಸ್ಥಿತಿಗೆ ಹೋಗುತ್ತೆ ಅದು. ಸೊ ಓಕೆ, ಮನಸ್ಸು ಗೊತ್ತಾಗುತ್ತೆ, ಓಕೆ ನನಗೆ ಇಷ್ಟೆಲ್ಲ ಬೆಳಕು ಬರ್ತಾ ಇದೆ ಅಂದ್ಮೇಲೆ ನನಗೆ ಬೆಳಕು ಕೊಡ್ತಿರೋದು ಯಾರು ಅಂತ ಮನಸ್ಸಿಗೆ ಗೊತ್ತಾದಾಗ ಆತ್ಮನ ಕಡೆ ತಿರುಗುತ್ತೆ. ಅಂದ್ರೆ ಇಷ್ಟ ದಿನ ನಾವು ನಮ್ಮ ಮನೇಲಿರೋ ಲೈಟ್ ಬಲ್ಬ್ಗಳನ್ನೇ ದೊಡ್ಡ ಇವೇ ನಮ್ಗೆ ಬೆಳಕು ಕೊಡ್ತಿರೋದು ಅಂತ ನಾವು ಅನ್ಕೋತಾ ಇದ್ವಿ. ಇದ್ದಕ್ಕಿದ್ದಂಗೆ ಯಾರಾದ್ರೂ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಫ್ಯೂಸ್ ಕಟ್ ಮಾಡೋದಾಗ ಓಹೋ ಇಷ್ಟ ದಿನ ಬೆಳಕು ಕೊಡ್ತಾ ಇದ್ದೀವಿ ನಮಗೆ, ಈ ಬಲ್ಬ್ ಅಲ್ಲ, ಫ್ಯೂಸ್ ಇದ್ನಲ್ಲ ಅವನು ಅಂತ ಅವನ ಹತ್ರ ಹೋಗಿ ಕೇಳ್ಕೊಬಿಡ್ತೀವಿ. ಅವನು ಫ್ಯೂಸ್ ಆಗ್ತಾನೆ ಕರೆಂಟ್ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಅಲ್ಲೊಂದು ಯಾವ್ದೋ ಡಿಪಾರ್ಟ್ಮೆಂಟ್ ಅಂತ ಇದೆ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಸೊ ಅಲ್ಲಿ ಕರೆಂಟ್ ಇದೆಯಂತೆ. ಸೊ ಅಲ್ಲಿಂದ ಹಿಂದಕ್ಕೆ ಹೋದ್ರೆ ಇಲ್ಲ ಶಿವನ ಸಮುದ್ರ ಅಂತ ಒಂದು ಇದೆಯಂತೆ, ಅಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತಂತೆ, ಅಲ್ಲಿ ನೀರಿಂದ ಉತ್ಪಾದನೆ ಆಗುತ್ತೆ. ಅಂದ್ರೆ ನಮಗೆ ಸಫಿಶಿಯಂಟ್ ಆಗಿದೆ, ಬಲ್ಬ್ ಅಲ್ಲಿ ಬೆಳಕು ಬರ್ತಿದೆ ಸಾಕು ನಮಗೆ. ನಾವ್ ಯಾಕೆ ಶಿವನ ಸಮುದ್ರವರೆಗೂ ಹೋಗ್ಬೇಕು? ನಮಗೆ ಬಲ್ಬ್ ಅಲ್ಲಿ ಬೆಳಕು ಬಂದ್ರೆ ನಮ್ ವ್ಯವಹಾರ ನಾವು ಮಾಡ್ಕೋತೀವಪ್ಪ. ಅದ್ರ ಮೂಲ ಬೇಕಾಗಿಲ್ಲ ಅನ್ನೋರಿಗೆ ಪ್ರಪಂಚದಲ್ಲಿ ನಿಮ್ ಸಂಸಾರ ಬಂಧನದಲ್ಲಿ ನಾವು ಒದ್ದಾಡಬಹುದು. ಅದ್ರ ಮೂಲ ಹುಡ್ಕೊಂಡು ಹೋದ್ರೆ ನಮಗೆ ಮುಕ್ತಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನಸ್ಸು ಏನೆಲ್ಲ ತಪ್ಪು ಅರ್ಥೈಸುವಿಕೆ ಮಾಡ್ಕೊಂಡಿದೆ ಅದನ್ನ ಸರಿ ಅರ್ಥೈಸುವಿಕೆ ತಿರುಗಿಸೋದಷ್ಟೇ. ಇದುವರೆಗೂ ನಾನು ಇದು ಅಂತ ಏನೆಲ್ಲ ತಪ್ಪು ಅರ್ಥೈಸುವಿಕೆಯಿಂದ ಸರಿ ಅರ್ಥೈಸುವಿಕೆ ಕಡೆ ತಿರುಗಿದಾಗ್ಲೇ ಮೌನ ಆಗುತ್ತೆ ಮನಸ್ಸು. ಇಷ್ಟಿನ ಮನಸ್ಸು ಒದರ್ತಾ ಇತ್ತು, ಏನೋ ದಿನಕ್ಕೆ 106 ಥಾಟ್, ಲಕ್ಷಾಂತರ ಥಾಟ್ನ ಕೊಡ್ತಾ ಇದ್ದ ಮನಸ್ಸು ಸಡನ್ ಮೌನ ಆಗಕ್ ಶುರು ಆಗುತ್ತೆ. ಆ ಮೌನದಲ್ಲೇ ನಾವು ಭಗವಂತ ಆತ್ಮನ ಕಾಣಕ್ ಸಾಧ್ಯ ಆಗುತ್ತೆ. ಅಂದ್ರೆ ನಾನು ಇವಾಗ ಮಾತಾಡ್ತಿರೋ ಪದಗಳಲ್ಲಿ ಒಂದು ಮೌನ ಇದೆ. ಆ ಮೌನದಿಂದ ನಿಮ್ಗೆ ಪದಕ್ಕೆ ಅರ್ಥ ಬರ್ತಾ ಇದೆ. ನಾನು ಎಲ್ಲಾ ಪದಗಳನ್ನ ಸೇರಿಸಿ ಓದ್ಬಿಟ್ರೆ ನಿಮಗೆ ಅರ್ಥ ಆಗಲ್ಲ. ಮಧ್ಯೆ ಸ್ಪೇಸ್ ಕೊಡ್ತೀನಿ. ಆ ಸ್ಪೇಸ್ ಕೊಡೋದ್ರಿಂದ ನಿಮಗೆ ಪದಗಳು ಅರ್ಥ ಆಗ್ತಾ ಇದೆ. ಹಾಗಾಗಿ ಮೌನವೇ ನಿಜವಾದ ಮಾತು. ಆದ್ರೆ ಉಪಯೋಗ ಬರುತ್ತೆ ಮಾತು, ಆದ್ರೆ ಮೌನವೇ ನಿಜವಾದ ಮಾತು. ಅದರಿಂದನೇ ತುಂಬಾ ಅರ್ಥ ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಮುಂದೆ ಸರ್. ಹಾಗಾಗಿ ಅಂತಿಮವಾಗಿ ಈಗ 3 ತರ ಸಾಧಕರು ಬರ್ತಾರೆ. ಅಂದ್ರೆ ಅಂತಿಮ ಹಂತದ ಸಾಧಕ, ಮತ್ತೆ ಮಧ್ಯಮ ಹಂತದ ಸಾಧಕ, ಮತ್ತೆ ಆರಂಭ ಹಂತದ ಸಾಧಕ ಅಂತ. ಅಂದ್ರೆ ಒಂದು ಎಕ್ಸಾಮಿನೇಷನ್ ಮಾಡಿದಾಗ್ಲೂ ಕೂಡ ನಮಗೆ ಈ ಲೌಕಿಕ ಪ್ರಪಂಚದಲ್ಲಿ ನೋಡಿ, ಇವ್ನು SLC ಇಂದ ಬಂದಿದ್ದಾನೆ, ಇವನಿಗೆ ಫಸ್ಟ್ ಲೆವೆಲ್ ಇಂದ ಇಂಟರ್ವ್ಯೂ ಮಾಡ್ರಿ, ಇವ್ನು ಡಿಗ್ರಿ ಮಾಡಿದಾನೆ ಕಣ್ರಿ, ಇವನಿಗೆ 3rd ಲೆವೆಲ್ ಇಂದ ಇಂಟರ್ವ್ಯೂ ಮಾಡ್ರಿ, ಇವಂದು PhD ಆಗಿದೆ ಕಣ್ರಿ, ನಿಮಗೆ ಇಂಟರ್ವ್ಯೂ ಬೇಡ ಕಣ್ರಿ, ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಕೊಡ್ರಿ ಅಂತ ಅಂತಾರೆ. ಅಂದ್ರೆ ಅವ್ನು ಸಾಧನೆ ಮಾಡಿದಾನೆ ಆಲ್ರೆಡಿ, ಅವ್ನು PhD ಮಾಡಿದ್ದಾನೆ. ಅವನಿಗೆ ಮತ್ತೆ SLC ಪ್ರಶ್ನೆಗಳನ್ನ ಕೇಳೋದು ತಪ್ಪಾಗುತ್ತೆ, ಅದ್ರಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ PhD ಮಾಡಿದ್ರೆ ಒಂದು ಕೆಲಸ ಕೊಡ್ತಾರೆ. ಅದೇ SLC ಆದವನಿಗೆ ಆ ಪ್ರಶ್ನೆಗಳನ್ನ ಅವ್ನು ಕೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿ ಅವನಿಗೆಲ್ಲ ಗೊತ್ತಿದೆ ಅಂದ್ರೆ ಅವ್ನಿಗೆ ಕೆಲಸ ಕೊಡ್ತಾರೆ. ಹಾಗಾಗಿ ಅಂತಿಮ ಅಂತ ಸಾಧಕನಿಗೆ ಗುರು ನೀ ತತ್ವಮಸಿ ಅಂತ ಹೇಳಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ. ಓಕೆ, ಯಾಕಂದ್ರೆ ನೇತಿ ಕ್ರಿಯೆ ಎಲ್ಲ ಅವ್ನು ಮುಂಚೆನೆ ಮಾಡಾಗಿದೆ. ಅವನಿಗೆ ಬೇಕಾಗಿದ್ದು ನಾನು ಯಾರು ಅನ್ನೋ ಮಾತ್ರ ಉಳಿದಿದೆ. ಹಾಗಾಗಿ ಅದು ಅವನಿಗೆ ಸಾಧನೆ ಆಯ್ತು. ಅದೇ ಮಧ್ಯಮ ಅಂತ ಸಾಧಕ ಏನಿದ್ದಾನೆ, ಅವನಿಗೆ ಒಂಚೂರು ವಾಸನೆಗಳೆಲ್ಲ ಇದೆ ಮನಸ್ಸಲ್ಲಿ, ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಅವನು ಕಂಡುಕೋತಾನೆ. ಹಾಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾರ ಸಾಧಕಗಳೆಲ್ಲ ಇದೆ ಅವರೆಲ್ಲರೂ ಕೂಡ ಇದೇ ರೀತಿ ಶ್ರವಣ ಮನನ ಮತ್ತೆ ನಿಧಿಧ್ಯಾಸನ 3 ಮಾಡೋದ್ರಿಂದ ಮುಕ್ತಿ ಕಂಡುಕೋತಾನೆ. ಆದ್ರೆ ಯಾರೆಲ್ಲ ಅಂತಿಮ ಅಂತ ಸಾಧಕರು ಅವ್ರು ಯಾವ್ದೋ ಒಂದು ಜನ್ಮದಲ್ಲಿ ಆರಂಭ ಅಂತ ಸಾಧಕರಾಗಿರ್ತಾರೆ. ಹಾಗಾಗಿ ಯಾರೊಬ್ರು ನೋಡಿ ಇವ್ರು ಅಂತಿಮ ಹಂತದಲ್ಲಿದ್ದಾರೆ, ನಾವು ಆರಂಭ ಹಂತದಲ್ಲಿ ಇದ್ದೀವಿ, ಇವ್ರು ಮಧ್ಯಮದಲ್ಲಿ ಇದ್ದಾರೆ ಅಂತ ಅನ್ಕೊಂಡ್ರೆ ಅದು ತಪ್ಪಾಗಿ ಹೋಗುತ್ತೆ. ಪ್ರತಿಯೊಬ್ಬರು 0 ಇಂದನೇ 100 ಹೋಗಕ್ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಈ ಜನ್ಮದಲ್ಲಿ ಈ ಒಂದು ಸಿಕ್ಕಿರೋ ಸಮಯ ಅವಕಾಶದಲ್ಲಿ ಎಷ್ಟು ಮಟ್ಟಿಗೆ ನಾವು ಮುಂದಿನ ಹಂತಕ್ಕೆ ಹೋಗಕ್ಕೆ ನಾವು ಸಾಧನೆ ಮಾಡ್ಬೇಕು, ಅದು ಮಾಡ್ಬೇಕು ಹೊರತು ಇನ್ನೊಬ್ಬರ ನಾವಲ್ಲಿ ಗುರ್ತಿಸ್ಕೊಂಡು ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡ್ಕೋಬಾರ್ದು. ನೆಕ್ಸ್ಟ್. ಹಾಗಾಗಿ ವಾಸನಾಕ್ಷಯ ಅಂತ ಅಂದ್ರೆ ವಾಸನೆಗಳನ್ನು ಕೈ ಬಿಡುವುದು ಅಂತ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಅಷ್ಟೇ. ಈಗ ನೀವು ಯಾರೊಬ್ರು ನಿಮ್ ಜೊತೆ ಜಗಳ ಮಾಡ್ತಾ ಇದಾರೆ, ಸೊ ನೀವು ವಾಪಸ್ ಮಾತು ಬೆಳೆಸ್ತಾ ಇದ್ರೆ ಜಗಳ ಬೆಳೀತಾ ಇರುತ್ತೆ.
ನೀವ್ ಯಾವಾಗ ಮೌನ ಆಗ್ತೀರಾ ಅವನಿಗೆ ವಾಪಸ್ ಸಿಗಕ್ಕೆ, ಯಾಕಂದ್ರೆ ಮಾತು ಬಂದಾಗ್ಲೇ ಇನ್ನೊಬ್ಬ ಮಾತಾಡಕ್ ಸಾಧ್ಯ ಆಗುತ್ತೆ. ನೀವ್ ಮೌನವಾಗಿ ಹೋಗ್ಬಿಟ್ರೆ ಆ ಕಡೆ ಮಾತು ಬಿಡೋಗ್ಬಿಡುತ್ತೆ ಕೆಳಗಡೆಗೆ. ಅಂದ್ರೆ ವಾಸನೆಗಳು ಏನೆಲ್ಲ ಬರ್ತಿರುತ್ತೆ ಮೈಂಡ್ ಅಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು. ಬರ್ತಾ ಇದೆಯಾ, ಏನ್ ಇವಾಗ ಬಾ ಹೋಗು, ಬಾ ಹೋಗು, ಬಾ ಹೋಗು ಅಂತ ಇದ್ರೆ ಅದು ಶಕ್ತಿ ಇಲ್ದಂಗ ಹೋಗುತ್ತೆ. ಯಾವಾಗ ಅದ್ರ ಹಿಂದೆ ಹೋಗ್ತೀವಿ ಅದು ಶಕ್ತಿ ಕೊಡ್ತೀವಿ. ರಾಕ್ಷಸರು ಯಾವ ರೀತಿ ಯಾವ ರೀತಿ ಒಂದು ಹನಿ ರಕ್ತ ಬಿದ್ರೆ ಒಂದು ಬೀಜಾಸುರನಿಗೆ ಒಂದು ಇನ್ನೊಂದು ದೇಹ ಉಡ್ಕೊಳತ್ತೋ, ಹಂಗೆ ಒಂದು ತಾಟಕ್ಕೂ ನಾವು ಏನಾದ್ರು ಅದ್ರ ಹಿಂದೆ ಹೋದ್ರೆ ಅದಕ್ಕೊಂದು ಶಕ್ತಿ ಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲೇ ಶಕ್ತಿ ಇರೋದು, ಆ ವಾಸನೆಗಳು ಶಕ್ತಿ ಇಲ್ಲ. ವಾಸನೆಗಳು ಜಡ, ಆ ವಾಸನೆಗಳು ಶಕ್ತಿ ಕೊಡ್ತಿರೋ ನಾನು. ಹಾಗಾಗಿ ನಾನು ಅದು ಶಕ್ತಿ ಕೊಡ್ತಿದ್ದೀರ, ಯಾಕೆ ಕೊಡ್ಬೇಕು ನಾ ಶಕ್ತಿನ? ನೀವ್ ಬರ್ತಿದ್ಯಾ ಬಾ ಹೋಗಂದ್ರೆ ಹೋಗ್ತಾ ಇರುತ್ತೆ. ಹಾಗಾಗಿ ಆತ್ಮಜ್ಞಾನ ಅಂದ್ರೆ ಆತ್ಮನ ಗುರ್ತಿಡಿಯೋದು ಅಷ್ಟೇನೆ. ಈಗ ಎಲ್ರು ಆಲ್ರೆಡಿ ಆತ್ಮ ನಾನೇ ಅಂತ ಆ ಗುರ್ತಿಸುವಿಕೆನೆ ಆತ್ಮಜ್ಞಾನ ಅಂತ ಗುರು ಹೇಳ್ತಾರೆ. ಹಾಗಾಗಿ ಕೇವಲ ವಾಸನೆಗಳನ್ನು ತೊರೆಯುವುದರಿಂದ ನಮಗೆ ಆತ್ಮಜ್ಞಾನ ಹೊಂದಲು ಸಾಧ್ಯವಿಲ್ಲ. ಜೊತೆಗೆ ಆತ್ಮನ ಗುರುತಿಸುವಿಕೆ ಕೂಡ ಅವಶ್ಯಕ ಅಂತ ಅಂದ್ರೆ ಗುರುಗಳು ಎಕ್ಸಾಂಪಲ್ ಕೊಡ್ತಾರೆ. ಯಾರೋ ಒಬ್ರು ಮೆಡಿಕಲ್ ಎಕ್ಸಾಮ್ ಬರ್ದಿದ್ದಾಳೆ ಮತ್ತೆ ಇಂಜಿನಿಯರಿಂಗ್ ಎಕ್ಸಾಮ್ ಬರ್ದಿದ್ದಾಳೆ, ಎರಡೂ ಕೂಡ ಪಾಸ್ ಆಗಿದ್ದಾಳೆ. ಆದ್ರೂ ಮೆಡಿಕಲ್ ಹೋಗ್ಬೇಕು ಅಂತ ಬಂದ ತಕ್ಷಣ ಅವಳು ಇಂಜಿನಿಯರಿಂಗ್ ಬಿಡ್ಬೇಕು. ಆದ್ರೆ ಇಂಜಿನಿಯರಿಂಗ್ ಬಿಟ್ಟು ಮಾತ್ರಕ್ಕೆ ಮೆಡಿಕಲ್ ಅಲ್ಲಿ ಡಾಕ್ಟರ್ ಆಗ್ತಾಳೆ ಇಲ್ಲ. ಅಲ್ಲಿ ಮತ್ತೆ 5 ವರ್ಷ ಡಾಕ್ಟರ್ ಓದಿರ್ ಮಾತ್ರ ಡಾಕ್ಟರ್ ಆಗ್ತಾಳೆ. ನಾನು ಇಂಜಿನಿಯರಿಂಗ್ ಸೀಟ್ ನ ಬಿಟ್ಟು ಬಂದ್ಬಿಟ್ಟಿದೀನಿ, ದಯವಿಟ್ಟು ನಾನು ಡಾಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಕೊಡಲ್ಲ ಅಲ್ಲಿ. ಸೊ ಯು ಶುಡ್ ಬಿ ಲರ್ನ್, ಅಲ್ಲಿ ಓದ್ಬೇಕು ನೀನಲ್ಲಿ. ಹಾಗಾಗಿ ಏನೆಲ್ಲ ನಾನ್ ದೇಹ ಮನಸ್ಸು ಬುದ್ಧಿ ಅಂತ ಏನೆಲ್ಲ ನಮಗೆ ಭಾವನೆಗಳಿದೆ ಅದನ್ನೆಲ್ಲ ಡ್ರಾಪ್ ಮಾಡೋದ್ರ ಜೊತೆಗೆ ನಾನ್ ಯಾರು, ನಾನು ಆತ್ಮ, ನಾನು ಬ್ರಹ್ಮನ್, ನಾನು ಅನಂತ ಅಂತ ಆ ಒಂದು ನೆಸೆಸರಿ ಕಂಡೀಷನ್ ಕೂಡ ಆಗ್ತಾ ಇರ್ಬೇಕು ಮನಸ್ಸಿಗೆ. ಆ ನೆಸೆಸರಿ ಕಂಡೀಷನ್ ಆಗ್ತಾ ಇದ್ದಾಗೆ ನಮಗೆ ಆತ್ಮಜ್ಞಾನ ಈಸಿಯಾಗಿ ನಮಗೆ ಸಾಧ್ಯ ಆಗುತ್ತೆ ಅದನ್ನ ಕಂಡುಕೊಳ್ಳೋದಕ್ಕೆ. ಹಾಗಾಗಿ ಈಗ ನಾ ಆತ್ಮಜ್ಞಾನ ಪಡಿಬೇಕು, ನಾನು ಇವಾಗ ಸ್ವಾಮೀಜಿ ಆಗ್ತೀನಿ, ಸನ್ಯಾಸಿ ಆಗ್ತೀನಿ, ಹಿಮಾಲಯಕ್ಕೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಮಠಕ್ಕೆ ಹೋಗ್ತೀನಿ ಅನ್ನೋದ್ರಿಂದ ನಿಮಗೆ ಆತ್ಮಜ್ಞಾನ ಸಾಧ್ಯ ಆಗಲ್ಲ. ಯಾಕಂದ್ರೆ ನೀವಲ್ಲಿ ಹೆಂಡತಿನ ಬಿಟ್ಟಿದ್ದೀರಾ, ಮಕ್ಕಳನ್ನ ಬಿಟ್ಟಿದ್ದೀರಾ, ಕೆಲಸ ಬಿಟ್ಟಿದ್ದೀರಾ, ಸಮಾಜ ಬಿಟ್ಟಿದ್ದೀರಾ. ಅಂದ್ರೆ ನೀವು ಡ್ರಾಪ್ ಮಾಡಿದ್ದೀರಾ, ಬಟ್ ಯಾವ್ದು ಇಟ್ಕೊಂಡಿದ್ದೀರಾ? ಸೊ ನೀವೇನ್ ಇಟ್ಕೊಂಡಿಲ್ಲ ಅಂದ್ಮೇಲೆ ನೀವೇನ್ ಡ್ರಾಪ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೊ ನೀವೇನೇನೆಲ್ಲ ಡ್ರಾಪ್ ಮಾಡ್ತೀರಾ ಆ ಡ್ರಾಪ್ ಆಗಿದ್ದ ಜಾಗಕ್ಕೆ ಇನ್ನೊಂದನ್ನ ಫಿಕ್ಸ್ ಮಾಡ್ಬೇಕು. ಅಂದ್ರೆ ಒಂದು ಶೋಕೇಸ್ ಅಲ್ಲಿ ನಾವು ವಸ್ತುಗಳನ್ನ ತೆಗಿತೀವಿ, ಬೇಡವಾಗಿರೋ ವಸ್ತುಗಳನ್ನ ತೆಗಿತೀವಿ, ಆದ್ರೆ ಬೇಕಾಗಿರೋ ವಸ್ತುಗಳನ್ನ ಇಡ್ತೀವಿ. ಪ್ರತಿ ಸಲ ನಮ್ಮ ಮನೆಗಳಲ್ಲಿ ಜಾಗ ಜಾಸ್ತಿ ಆದಾಗ ಈ ವಸ್ತು ಬೇಡ ಅಂತ ಯಾವುದೇ ಪ್ರೀತಿಯಿಂದ ತಂದು ವಸ್ತುಗಳನ್ನ ತೆಗೆದು ಆಚೆ ಎಷ್ಟು ಚೆನ್ನಾಗಿರೋ ವಸ್ತು ತಂದಲ್ಲಿ ಇಡ್ತೀವಿ, ಆ ಜಾಗ ಖಾಲಿ ಬಿಡಲ್ಲ ನಾವು. ಹಾಗಾಗಿ ಬರೀ ಬಿಡ್ತಾ ಹೋದ್ರೆ ಸಿಗುವಂತದಲ್ಲ, ಆ ಜಾಗಕ್ಕೆ ವಾಪಸ್ ಒಂದು ಒಳ್ಳೆದನ್ನ ಇಡಬೇಕು. ಇಟ್ಟಾಗ್ಲೇ ಆತ್ಮಜ್ಞಾನ ಸಿದ್ಧಿಸುತ್ತೆ. ಹಾಗಾಗಿ ಕೇವಲ ಸಂಸಾರ ಬಿಟ್ಟಿದ್ದಾರೆ, ಗಡ್ಡ ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರಿಗೆ ಆತ್ಮಜ್ಞಾನ ಸಿಗೋದಿಲ್ಲ ಅಂತ ಗುರುಗಳು ಹೇಳ್ತಾರೆ. ಥ್ಯಾಂಕ್ಸ್ ಸರ್. ಆಯ್ತು, ಹರಿ ಓಂ. ಚೆನ್ನಾಗಿ ಹೇಳಿದ್ರಿ ರಾಘವ್. ಥ್ಯಾಂಕ್ಸ್. ಓಕೆ, ಯಾರಿಗಾದ್ರೂ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡೋಣ. ಕೋಕಿಲಾಜಿ ಪ್ರೇಯರ್ ಹೇಳ್ಬಿಡಿ, ಕ್ಲೋಸಿಂಗ್ ಪ್ರೇಯರ್. ಕೋಕಿಲಾಜಿ ಇದೀರಾ? ಇಲ್ವಾ ಅವರು? ಬಂದರು. ಕ್ಲೋಸಿಂಗ್ ಪ್ರೇಯರ್ ಹೇಳ್ತೀರಾ ಕೋಕಿಲಾಜಿ? ಹೇಳ್ತೀನಿ. ಇದಿಲ್ವಾ ಇವತ್ತು ನಿಧಿಧ್ಯಾಸ ಇಲ್ವಾ ಇವತ್ತು? ಇಲ್ಲ ಸತ್ಯಾಜಿ ಇಲ್ವಲ್ಲ, ಹಂಗಾಗಿ ನಿಧಿಧ್ಯಾಸ ಇಲ್ಲ. ಹೌದಾ, ಅದಕ್ಕೆ ನಿಧಿಧ್ಯಾಸ ಇದೆ ಅನ್ಕೊಂಡೆ ನಾನು. ಸರಿ ಸರ್, ಹೇಳ್ತೀನಿ ಸರ್. ಓಕೆ. ಕ್ಲೋಸಿಂಗ್. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು
ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾಭ್ಯೋ ನಮಃ. ಥ್ಯಾಂಕ್ ಯು ಎಲ್ರಿಗೂ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹರಿ